ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಮ್ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 250ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸೆಪರೇಟ್ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಲಾಗಿದೆ ಈ ಚಾನಲಲ್ಲಿ. ನೀವು ಆರ್ಡರ್ ವೈಸ್ ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯ ಇವೆ. ಒಂದ್ಸಲ ಚೆಕ್ ಮಾಡಿ ಯಾವ್ಯಾವ ಕೋರ್ಸು ಅವೈಲೇಬಲ್ ಇವೆ ಅಂತ. ಕಳೆದ ತರಗತಿಯಲ್ಲಿ ಭಾರತದ ಗವರ್ನರ್ ಜನರಲ್ಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದಿದೆ. ವಿಲಿಯಂ ಬೆಂಟಿಕ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೆ. ಮೆಟ್ಕಾಫ್, ಹಾಕ್ಲೆಂಡ್, ಹೆಲೆನ್ಬರೋ, 1ನೇ ಆರ್ಡಿಂಜ್ ಇಲ್ಲಿಯವರೆಗೆ ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾಗಿರುವಂತಹ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಡಾಲ್ಹೌಸಿಗೆ ಸಂಬಂಧಪಟ್ಟಂತೆ ಇವನ ಕಾಲದಲ್ಲಿ ಆಗಿರುವಂತಹ ಘಟನೆಗಳು, ಇವನು ತಂದಂತಹ ನೀತಿಗಳು ಭಾರತದ ಮೇಲೆ ಹಲವಾರು ಪರಿಣಾಮಗಳನ್ನ ಬೀರ್ತಾ ಹೋದವು. 1858ರಲ್ಲಿ ಏನು ಸಿಪಾಯಿ ದಂಗೆ ಆಗುತ್ತೆ, ಆ ದಂಗೆಗೂ ಕೂಡ ಇವನು ಬಹುಮುಖ್ಯವಾದ ಕಾರಣವಾಗಿದ್ದಾನೆ ಎಂದರೆ ತಪ್ಪಾಗಲಾರದು. ಆದ್ದರಿಂದ ಡಾಲ್ಹೌಸಿಗೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್. ಇವನ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. 1848ರಿಂದ 1856ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿ ಡಾಲ್ಹೌಸಿ ಆಳ್ವಿಕೆಯನ್ನ ಮಾಡಿದ್ದಾನೆ. ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಬಹಳ ಬುದ್ಧಿವಂತ ಡಾಲ್ಹೌಸಿ, ಬಹಳ ಬುದ್ಧಿವಂತ. ಇವಾಸ್ ದ ಕೋರ್ ಇಂಪೀರಿಯಲಿಸ್ಟ್. ಇವ ಸಾಮ್ರಾಜ್ಯಶಾಹಿ ವ್ಯಕ್ತಿತ್ವವನ್ನ ಉಳ್ಳಂತಹ ವ್ಯಕ್ತಿ. ಯಾವ ಮಟ್ಟದ ಸಾಮ್ರಾಜ್ಯಶಾಹಿ ಅಂತಂದ್ರೆ ನಾನು ನಿಮಗೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಆಲ್ಮೋಸ್ಟ್ ಇವನು ಬರೋ ಹೊತ್ತಿಗೆ ಆಲ್ಮೋಸ್ಟ್ ಬಹುತೇಕ ಭಾಗಗಳು ಬ್ರಿಟಿಷರ ಕಂಟ್ರೋಲ್ ನಲ್ಲಿ ಇದ್ದು, ಭಾರತದ ಭಾಗಗಳು ಬ್ರಿಟಿಷರ ಕಂಟ್ರೋಲ್ ನಲ್ಲಿ ಇದ್ವು. ಸಹಾಯಕ ಸೇನೆ ಪದ್ಧತಿ, ಆ ಪದ್ಧತಿ, ಈ ಪದ್ಧತಿ, ಆಲ್ಮೋಸ್ಟ್ ಯುದ್ಧಗಳು, ಆಕ್ರಮಣ, ಎಲ್ಲ ರೀತಿಗಳನ್ನ ಹಿಂದೆ ಬಂದಿರುವಂತಹ ಹಲವಾರು ಗವರ್ನರ್ ಜನರಲ್ಗಳು ತರುವ ಮುಖಾಂತರವಾಗಿ ಆಲ್ಮೋಸ್ಟ್ ಭಾರತವನ್ನ ಕಂಟ್ರೋಲ್ ಮಾಡಿದ್ದು. ಇವನು ಬಂದಾಗ ಬಹಳ ಆಲೋಚನೆಯನ್ನ ಮಾಡ್ತಾನೆ. ಏನ್ ಮಾಡ್ತಾನೆ, ಇನ್ನು ಉಳಿದಿದವಲ್ಲ ಕೆಲವು ರಾಜ್ಯಗಳು, ಅವು ಫ್ರೆಂಡ್ಲಿ ಸ್ಟೇಟ್ಗಳು, ಅವುಗಳ ಮೇಲೆ ಯುದ್ಧಗಳನ್ನು ಕೂಡ ಮಾಡುವಂತಿಲ್ಲ. ಬಿಕಾಸ್ ಅಷ್ಟು ಫ್ರೆಂಡ್ಲಿ. ಕೂತ್ಕೊಂತಾರೆ, ನಿಂತ್ಕೊಂತಾರೆ. ಏನಾದ್ರೂ ಮಾಡಿ ಅವುಗಳನ್ನು ಕೂಡ ವಶಪಡಿಸಿಕೊಳ್ಬೇಕಲ್ವಾ ಅಂತ ಯೋಚನೆ ಮಾಡಿದಂತಹ ಕೋರ್ ಇಂಪೀರಿಯಲಿಸ್ಟ್ ಡಾಲ್ಹೌಸಿ ಆಲ್ಮೋಸ್ಟ್ ಭಾರತವನ್ನ ಕಂಪ್ಲೀಟ್ ಆಗಿ ವಶಪಡಿಸ್ಕೊಂಡಿದ್ದಾರೆ. ಇನ್ನೇನು ಕೆಲವು ಸ್ಟೇಟ್ಗಳು ಮಾತ್ರ ಉಳ್ಕೊಂಡಿವೆ. ಆ ಸ್ಟೇಟ್ಗಳು ಹೆಂಗಿದಾವೆ, ಎಲ್ಲವೂ ಕೂಡ ಇವ್ರ ಮಾತನ್ನ ಕೇಳುವಂಥದ್ದು. ಕೂತ್ಕೊಂತಾರೆ, ನಿಂತ್ಕೊಂತಾರೆ, ಬರ್ರಿ ಅಂದ್ರೆ ಬರ್ತಾರೆ, ಹೋಗು ಹೋಗ್ತಾರೆ. ಆ ರೀತಿಯಂತಹ ಸ್ಟೇಟ್ಸ್ಗಳು, ಅವುಗಳನ್ನು ಕೂಡ ಬಿಡಲ್ಲ ಇವ. ಅವುಗಳನ್ನ ಏನಾದ್ರು ಮಾಡಿ ವಶಪಡಿಸ್ಕೊಳ್ಬೇಕಲ್ಲ, ಏನಾದ್ರು ಒಂದು ಕಾರಣವನ್ನು ಹುಡುಕ್ಬೇಕಲ್ಲ ಅಂತೇಳಿ ಹಲವಾರು ಕಾರಣಗಳನ್ನ ಹುಡುಕೊಳ್ತಾ ಹೋಗ್ತಾನೆ, ವಶಪಡಿಸಿಕೊಳ್ತಾನೆ. ಅವುಗಳನ್ನು ಕೂಡ ಬಿಡಲ್ಲ. ಅಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ ಡಾಲ್ಹೌಸಿ. ಮತ್ತೆ ಸರ್, ಇಂತಹ ಕೋರ್ ಇಂಪೀರಿಯಲಿಸ್ಟ್, ಇಂತಹ ಒಬ್ಬ ಯೋಚನೆ ಇರುವಂತವನು, ಇಂತಹ ಒಬ್ಬ ಕ್ರಿಮಿನಲ್ ಯೋಚನೆ ಮಾಡುವಂತಹ ವ್ಯಕ್ತಿ, ಅತ್ಯಂತ ಕಿರಿಯ ವಯಸ್ಸು ಇವನಿಗೆ. 36 ವರ್ಷಕ್ಕೆ ಇವನು ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಆಗ್ತಾನೆ. ಅದರಿಂದ ಗವರ್ನರ್ ಜನರಲ್ ಅಲ್ಲಿ ಅತ್ಯಂತ ಕಿರಿಯವನು ಯಾರಪ್ಪ ಅಂದ್ರೆ ಅದು ಡಾಲ್ಹೌಸಿ ಕೋರ್ ಇಂಪೀರಿಯಲಿಸ್ಟ್. ಇವ 1848ರಿಂದ 1856ರವರೆಗೆ ಇವನು ಭಾರತವನ್ನ ಆಳ್ವಿಕೆಯನ್ನ ಮಾಡ್ತಾನೆ ಅಂತ ಹೇಳ್ಬೋದಾಗತ್ತೆ. ಬಹುಮುಖ್ಯವಾಗಿ ಇವನ್ ಕಾಲದಲ್ಲಿ ನೋಡ್ರಿ, ಇವನೊಬ್ಬ ಕೋರ್ ಇಂಪೀರಿಯಲಿಸ್ಟ್, ಆಲ್ಮೋಸ್ಟ್ ಭಾರತವನ್ನ ವಶಪಡಿಸಿಕೊಳ್ಳೋ ಕೆಲಸ ಕೂಡ ಮಾಡ್ತಾ ಹೋಗ್ತಾನೆ. ಇನ್ನೇನು ಉಳಿದಿದ್ದು ಅವನು ಕೂಡ ವಶಪಡಿಸಿಕೊಳ್ತಾನೆ. ಮತ್ತೆ ಡೆವಲಪ್ಮೆಂಟ್ ಅಲ್ಲೂ ಕೂಡ ಇವನು ಹಿಂದೆ ಉಳಿದಿರಲಿಲ್ಲ. ಡೆವಲಪ್ಮೆಂಟ್ ಅಲ್ಲಿ ಕೂಡ ಟೆಲಿಗ್ರಾಫ್ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಏನ್ ಬೇಕು, ಭಾರತವನ್ನ ಕಂಪ್ಲೀಟ್ ಆಳ್ವಿಕೆ, ಆಲ್ಮೋಸ್ಟ್ ಭಾರತವನ್ನ ಇಡೀ ಭಾರತವನ್ನ ಆಳ್ವಿಕೆ ಮಾಡ್ತಾರೆ. ಅವ್ರಿಗೆ ಏನ್ ಬೇಕು, ಟೆಲಿಗ್ರಾಫ್ ನಿರ್ಮಾಣ ಮಾಡುವಂಥದ್ದು,
ರೈಲ್ವೆ ನಿರ್ವಹಣೆ ಮಾಡುವಂಥದ್ದು ಅಂದ್ರೆ ಸರ್ ಟೆಲಿಗ್ರಾಫ್ ನಿರ್ಮಾಣ ಮಾಡುವಂಥದ್ದು, ರೈಲ್ವೆ ನಿರ್ವಹಣೆ ಮಾಡುವಂಥದ್ದು, ಪೋಸ್ಟಲ್ ವ್ಯವಸ್ಥೆಯನ್ನು ತರುವಂಥದ್ದು. ಸರ್ ಇವೆಲ್ಲವೂ ಕೂಡ ಭಾರತಕ್ಕೆ ಉಪಯೋಗ ಅಲ್ಲವೇ? ಭಾರತಕ್ಕೋಸ್ಕರ ಮಾಡಿದ್ದಲ್ವೇ? ಅಲ್ಲ. ಏನಕ್ಕೆ ಸರ್ ರೈಲ್ವೆ ಏನಕ್ಕಪ್ಪ ಅಂದ್ರೆ ಇವತ್ತು ರೈಲ್ಗಳನ್ನ ನಾವು ಜಾಸ್ತಿ ಯೋಚನೆ ಮಾಡುವಂಥದ್ದು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಾಗಿಸಲಿಕ್ಕೆ ನಾವು ಇವತ್ತು ಉಪಯೋಗ ಮಾಡ್ಕೊಳ್ತೀವಿ. ಇವರು ರೈಲ್ವೆಯನ್ನು ಸ್ಥಾಪನೆ ಮಾಡಿದ್ದಾಗ ನೀವು ಆ ರೀತಿಯಾಗಿ ಯೋಚನೆ ಮಾಡುವಂತಿಲ್ಲ. ಯಾಕೆಂದರೆ ಇವರು ರೈಲುವನ್ನ ತಂದದ್ದು ಭಾರತದ ಪ್ರಯಾಣಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಲು ಅಲ್ಲ. ಭಾರತದ ಕಚ್ಚಾ ಪದಾರ್ಥಗಳನ್ನ, ಭಾರತದನ್ನ ಬೇಗ ಲೂಟಿ ಮಾಡ್ಲಿಕ್ಕೆ, ಭಾರತವನ್ನ ಲೂಟಿ ಮಾಡ್ಲಿಕ್ಕೆ ಒಂದು ವಸ್ತುಗಳನ್ನ ಪೋರ್ಟ್ಗೆ ತೆಗೆದುಕೊಂಡು ಹೋಗಿ ಈಸಿಯಾಗಿ ಲಂಡನ್ ತಲುಪಿಸಬೇಕು ಅನ್ನುವಂಥ ಯೋಚನೆ ಮುಖಾಂತರವಾಗಿ ಭಾರತದಲ್ಲಿ ರೈಲು ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಟೆಲಿಗ್ರಾಫು ಆಲ್ಮೋಸ್ಟ್ ಭಾರತವನ್ನ ಇವರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ಇವರು ಕನೆಕ್ಟ್ ಆಗ್ಬೇಕಲ್ಲ. ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ದಂಗೆ ಆಯ್ತು, ಅದನ್ನ ಹತ್ತಿಕ್ಲಿಕ್ಕೆ ಇವರು ಸಂಪರ್ಕ ಬೇಕು, ಕಮ್ಯುನಿಕೇಶನ್ ಬೇಕು. ಅದಕ್ಕೋಸ್ಕರ ಟೆಲಿಗ್ರಾಫ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಏನು ಭಾರತೀಯರಿಗೋಸ್ಕರ ಆಧಾರಲ್ಲ. ಪೋಸ್ಟಲ್ ವ್ಯವಸ್ಥೆ ಅಷ್ಟೇ, ಇದನ್ನು ಕೂಡ ಅವರು ತಮಗೆ ಅನುಕೂಲಕ್ಕೋಸ್ಕರ, ಇಂಡೈರೆಕ್ಟ್ ಆಗಿ ನಮ್ಮ ಭಾರತಕ್ಕೆ ಹೆಲ್ಪ್ ಆಯ್ತು ಅಷ್ಟೇ. ಆದರೆ ಆ ರೀತಿಯಾಗಿ ಇವರು ಮಾಡ್ತಾ ಹೋಗ್ತಾರೆ. ಮತ್ತೆ ಅದರಲ್ಲಿ ಕೆಲವು ಒಳ್ಳೆಯ ಕೆಲಸಗಳು ಕೂಡ ಮಾಡಿದ್ದಾರೆ. ಭಾರತದಲ್ಲಿ ಕೆಲವು ಕೆನಲ್ಗಳು ಡೆವಲಪ್ಮೆಂಟ್ ಆಗ್ತಾ ಹೋದು, ಬ್ರಿಡ್ಜ್ಗಳು ಡೆವಲಪ್ಮೆಂಟ್ ಆಗ್ತಾ ಹೋದು. ಇವನ್ ಕಾಲದಲ್ಲಿ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಬಹುಮುಖ್ಯವಾಗಿ ಮೊದಲು ಇವನು ಬಂದ ತಕ್ಷಣ ಮಾಡಿರುವಂತದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ನೀತಿ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇವನು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಾಗ ಆಲ್ಮೋಸ್ಟ್ ಭಾರತವನ್ನ ಶತ್ರು ರಾಜ್ಯಗಳನ್ನ ಆಲ್ಮೋಸ್ಟ್ ಅವರು ಯುದ್ಧ ಮಾಡುವ ಮುಖಾಂತರವಾಗಿ, ಹಲವಾರು ಪಾಲಿಸಿಗಳ ಮುಖಾಂತರವಾಗಿ, ಸಬ್ಸಿಡಿ ಅಲಯನ್ಸ್ ಮುಖಾಂತರವಾಗಿ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಲಾಗುತ್ತಿತ್ತು. ಆದರೆ ಇವನು ಬಂದಾಗ ಕೆಲವು ರಾಜ್ಯಗಳು ಉಳಿದುಕೊಂಡಿದ್ದವು, ಅವುಗಳನ್ನು ಮಾಡಿ ವಶಪಡಿಸಿಕೊಳ್ಬೇಕು, ಏನಾದ್ರೂ ಮಾಡಿ ಭಾರತಕ್ಕೆ ಯುನೈಟ್ ಮಾಡಬೇಕು ಅಂತ ಈ ರೀತಿಯಾಗಿ ಥಿಂಕ್ ಮಾಡಿಕೊಂಡು ಅವನು ಈ ನೀತಿಯನ್ನ ಜಾರಿಗೆ ತರ್ತಾನೆ. ಇವನು ಬಂದಾಗ ಗಮನಿಸ್ತಾನೆ, ಈಗ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಕೂಡ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕುವ ಮುಖಾಂತರವಾಗಿ ಇಂಡೈರೆಕ್ಟ್ ಆಗಿ ಬ್ರಿಟಿಷರಿಗೆ ವಿಧೇಯತೆಯನ್ನ ತೋರುತ್ತಿವೆ. ಅವ್ರನ್ನ ನಾವು ಹೋಗಿ ಟಚ್ ಮಾಡ್ಲಿಕ್ಕೆ ಆಗಲ್ಲ, ಜಾಸ್ತಿ ಜನನ ಟಚ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಏನಾದ್ರು ಮಾಡಿ ಬೇರೆ ತರ ಪ್ಲಾನಿಂಗ್ ಮಾಡ್ಬೋದಲ್ಲ. ಅದರಲ್ಲಿ ಇವನು ಗಮನಿಸ್ತಾನೆ, ಹಲವಾರು ರಾಜರುಗಳಿಗೆ ಮಕ್ಕಳಿರುವುದಿಲ್ಲ. ಅದನ್ನ ಗಮನಿಸಿದಂತಹ ಡಾಲೌಸಿ ಅದನ್ನ ಗುರಿಯಾಗಿಸಿಟ್ಟುಕೊಂಡು ಅವ್ರೇನ್ ಮಾಡ್ತಾರೆ, ರಾಜ್ಯಗಳು ಏನ್ ಮಾಡ್ತಾರೆ, ಅವರಿಗೆ ಮಕ್ಕಳಿರೋದಿಲ್ಲ, ದತ್ತು ತೆಗೆದುಕೊಂಡಿರ್ತಾರೆ. ಮಕ್ಕಳನ್ನ ನೆಕ್ಸ್ಟ್ ವಾರಸದಾರರನ್ನ ದತ್ತು ತೆಗೆದುಕೊಂಡಿರ್ತಾರೆ. ಇಂಡೈರೆಕ್ಟ್ ಆಗಿ ದತ್ತು ತೆಗೆದುಕೊಂಡಾಗ ಆಟೋಮೆಟಿಕ್ ಆಗಿ ರಾಜ್ಯ ಅವನಿಗೆ ಹೋಗ್ಬೇಕು, ಆ ರೀತಿ ಹಿಂದೆ ಹೋಗ್ತಾ ಇತ್ತು. ಆದರೆ ಇವನೇನ್ ಮಾಡ್ತಾನೆ, ಆ ದತ್ತು ಮಕ್ಕಳಿಗೆ ನೆಕ್ಸ್ಟ್ ರಾಜ್ಯವನ್ನ ಕೊಡುವಂತಿಲ್ಲ ಅನ್ನುವಂತಹ ನೀತಿಯನ್ನ 1848 ಜಾರಿಗೆ ತರ್ತಾರೆ. ಈ ಒಂದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುವಂತ ನೀತಿ ಎರಡು ತಾತ್ವಿಕ ವ್ಯತ್ಯಾಸವನ್ನ ಅದು ಆಧರಿಸಿದೆ. ಏನಪ್ಪಾ ಅಂದ್ರೆ, ಒಂದು ಆನುವಂಶಿಕವಾಗಿ ಪಡೆಯುವ ಹಕ್ಕು ಮತ್ತು ಆಡಳಿತದ ಹಕ್ಕು. ಎಕ್ಸಾಂಪಲ್, ಒಬ್ಬ ರಾಜ ಇದ್ದಾನೆ, ನಾನು ಈ ರಾಜ್ಯಕ್ಕೆ ರಾಜ, ಯಾವ್ದೊಂದು ರಾಜ್ಯ ಇದೆ, ಆ ರಾಜ್ಯಕ್ಕೆ ನಾನು ರಾಜ ಅನ್ಕೊಳ್ಳಿ. ನನಗೆ ಕೆಲವು ಪ್ರೈವೇಟ್ ಪ್ರಾಪರ್ಟಿಗಳಿವೆ, ಇದು ನನ್ನ ವೈಯಕ್ತಿಕ ಪ್ರಾಪರ್ಟಿಗಳು. ರಾಜ್ಯ ಇದೆ, ಅದನ್ನ ಆಡಳಿತವನ್ನ ನಾನು ಮಾಡ್ತಿದ್ದೀನಿ. ಎರಡು ರೀತಿಯ ಹಕ್ಕಲ್ವಾ? ಒಂದು ಅನುವಂಶಿಕವಾಗಿ ನನ್ನ ಜಮೀನಿದೆ, ನನ್ನ ಒಂದು ವೈಯಕ್ತಿಕ ಏನು ಆದಾಯ ಇದೆ ಅದು, ಮತ್ತು ನನ್ನ ಅಧಿಕಾರ ಆಡಳಿತ ಮಾಡುವಂಥದ್ದು. ಈಗೆಲ್ಲ ಡೆಮೋಕ್ರೆಟಿಕ್ ಇದೆ, ಸಿಎಂ ಬದಲಾಗ್ತಾ ಹೋಗ್ತಾರೆ, ಎಲೆಕ್ಷನ್ ನಡೆಯುತ್ತೆ, ಈ ರೀತಿಯ ಬದಲಾಗ್ತಾ ಹೋಗ್ತಾರೆ. ಯಾರು ಎಷ್ಟು ಓಟನ್ನು ಪಡೆದುಕೊಳ್ತಾರೆ, ಯಾರು ಎಷ್ಟು MLA ಗೆದ್ಕೊಳ್ತಾರೆ, ಯಾರು ಎಷ್ಟು MP ಗೆದ್ಕೊಳ್ತಾರೆ, ಅವರು ಆ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ರಾಜಪ್ರಭುತ್ವದಲ್ಲಿ ಹಂಗಿರಲ್ವಲ್ಲ. ಆ ರಾಜಪ್ರಭುತ್ವದಲ್ಲಿ ರಾಜನ ಮಗನೇ ರಾಜ, ಅವ್ರೇನಾರೇ ಆಗಿರ್ಲಿ, ಹಂಗೆ ಅಲ್ವಾ? ಎರಡು ರೀತಿ ಒಂದು ವ್ಯತ್ಯಾಸವನ್ನ ಅದು ಆಧರಿಸಿದೆ. ಏನಪ್ಪಾ ಅಂದ್ರೆ, ಇವನು ಹೇಳ್ತಾನೆ, ಈಗ ನಿನಗೆ ಮಕ್ಕಳಿಲ್ಲ ಅಂದಾಗ ನಿನ್ನ ವೈಯಕ್ತಿಕ ಆಸ್ತಿ ಇದೆಯಲ್ಲ, ಆ ಆನುವಂಶಿಕವಾಗಿ ಪಡೆಯುವಂತ ಹಕ್ಕಿದೆಯಲ್ಲ, ಅದು ಬೇಕಾದ್ರೆ ಅವನಿಗೆ ಕೊಡ್ತೀವಿ. ಆದರೆ
ನೀನು ಏನು ರಾಜ್ಯವನ್ನು ಆಡಳಿತ ಮಾಡ್ತಿದ್ಯಾ ಅದು ಯಾವುದೇ ಕಾರಣಕ್ಕೂ ದತ್ತು ಮಕ್ಕಳಿಗೆ ಹೋಗೋದಿಲ್ಲ. ದತ್ತು ಮಕ್ಕಳಿಗೆ ಹೋಗೋದಿಲ್ಲ. ಅದು ದತ್ತು ಮಕ್ಕಳಿಗೆ ಹೋಗಬೇಕೋ ಅಥವಾ ಇಲ್ಲವೋ ಎಂದು ತೀರ್ಮಾನ ಮಾಡುವಂತಹ ಹಕ್ಕನ್ನ ಬ್ರಿಟಿಷರು ಬ್ರಿಟಿಷರು ಹೇಳ್ತಾರೆ ಅಂತೇಳಿ ಇವನು ಒಂದು ಅಧಿಕಾರ ಇದು ಮಾಡ್ಬಿಡ್ತಾನೆ. ಈ ಒಂದು ಕಾರಣ ತಂದ್ಬಿಡ್ತಾನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದ್ಬಿಡ್ತಾನೆ. ಇವ್ ಹೇಳ್ತಾರೆ ನೋಡ್ರಿ, ದ ಡಾಕ್ಟ್ರಿನ್ ಸ್ಟೇಟೆಡ್ ದಟ್ ದ ಅಡಾಪ್ಟೆಡ್ ಸನ್ ಕುಡ್ ಬಿ ದ ಏರ್ ಟು ಹಿಸ್ ಫೋಸ್ಟರ್ಸ್ ಫಾದರ್ಸ್ ಪ್ರೈವೇಟ್ ಪ್ರಾಪರ್ಟಿ. ದತ್ತುಪುತ್ರನು ತನ್ನ ಸಾಕು ತಂದೆಯ ಖಾಸಗಿ ಆಸ್ತಿಯ ಉತ್ತರಾಧಿಕಾರಿಯಾಗಬಹುದು, ಆದರೆ ರಾಜ್ಯಕ್ಕಲ್ಲ, ಬಟ್ ನಾಟ್ ದ ಸ್ಟೇಟ್, ರಾಜ್ಯಕ್ಕಲ್ಲ ಅಂತೇಳಿ ಈ ಒಂದು ನೀತಿ ಸಿದ್ಧಾಂತ ಹೇಳ್ತಾ ಹೋಗುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ನೀತಿ ಹೇಳ್ತಾ ಹೋಗುತ್ತೆ. ನೀನು ದತ್ತುಪುತ್ರ ತೆಗೆದುಕೊಂಡಿಲ್ಲ, ಅದ್ ಬೇಕಾದ್ರೆ ನೀನು ನಿನ್ನ ಸಾಕು ತಂದೆಯ ಖಾಸಗಿ ಆಸ್ತಿನ ಪಡ್ಕೊಳ್ಬಹುದು, ಅದಕ್ಕೆ ನೀವು ಉತ್ತರಾಧಿಕಾರಿ ಆಗ್ಬೋದು. ಅವ್ನ 5,000 ಎಕರೆಯಲ್ಲಿ ಅದಕ್ಕೆ ಉತ್ತರಾಧಿಕಾರಿ ಆಗ್ಬೋದು, ಆದರೆ ರಾಜ್ಯಕ್ಕೆ ಆಗೋದಿಲ್ಲ ಅಂತೇಳಿ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಹೇಳ್ತಾ ಹೋಗುತ್ತೆ. ಈ ಒಂದು ನೀತಿ ದತ್ತುಪುತ್ರನಿಗೆ ರಾಜ್ಯವನ್ನ ದಯಪಾಲಿಸಬೇಕೇ ಅಥವಾ ಅದನ್ನ ಸ್ವಾಧೀನಪಡಿಸಿಕೊಳ್ಳಬೇಕೇ ಎಂದು ನಿರ್ಧರಿಸಿರುವಂತ ಅಧಿಕಾರವನ್ನ ಬ್ರಿಟಿಷರು ಪಡ್ಕೊಳ್ತಾರೆ. ಎಕ್ಸಾಂಪಲ್, ಈಗ ಒಂದು ರಾಜ್ಯ ಇದೆ, ಬಹಳ ಫ್ರೆಂಡ್ಲಿ, ಸ್ವಲ್ಪ ಇನ್ಫ್ಲೂಯೆನ್ಸ್ ಇರುತ್ತೆ, ಅವ್ರಿಗೆ ಏನ್ ಮಾಡ್ತಾರೆ, ಇವ್ರು ತೀರ್ಮಾನ ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ಒಂದು ನೀತಿ ಅಲ್ಲ, ಸಮಾನ ಹಕ್ಕಲ್ಲ, ಬೇಕಾದ್ರೆ ಇವ್ರಿಗೆ ಬೇಕಾದ್ರೆ ದತ್ತು ಮಕ್ಕಳಿಗೆ ಕೊಡ್ಬೋದು. ಈ ರಾಜ್ಯಕ್ಕೆ ದತ್ತು ಮಕ್ಕಳಿಗೆ ಹಕ್ಕು, ಏನೋ ಸ್ವಲ್ಪ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಓಕೆ ಆಯ್ತು ಕೊಡ್ತೀವಿ ಅಂತ ಒಪ್ಕೊಂತಾರೆ. ಅದೇ ಇನ್ನೊಂದು ಸ್ಟೇಟ್ ಇರುತ್ತೆ, ಅವ್ರು ದತ್ತು ಮಕ್ಕಳಿಗೆ ಏನೋ ಸೆಟಲ್ಮೆಂಟ್ ಮಾಡಕ್ ಹೋಗಲ್ಲ, ಬೇರೆ ತರ ಮಾಡ್ತಾರೆ, ಅವ್ರಿಗೆ ಕೊಡಲ್ಲ. ಅವರು ಅಂದ್ರೆ ತಾವು ಬೇಕಾದಾಗೆ ಕೊಡ್ಕೊಳ್ತಾರೆ, ಬೇಡದವ್ರಿಗೆ ಕೊಡೋದಿಲ್ಲ. ಅಂದ್ರೆ ಆ ಒಂದು ಸಮಾನತೆ ಇದೆಯಲ್ಲ ಇದರಲ್ಲಿ, ಕಂಪ್ಲೀಟ್ ನೀತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ಎಕ್ಸೆಪ್ಷನ್ ಕೆಲವರು ಇರ್ತಾರೆ, ಎಲ್ಲರಿಗೂ ಒಂದೇ ತರ ಅಲ್ಲ. ಇವರು ತೀರ್ಮಾನ ಮಾಡುವಂತ ಹಕ್ಕು ಯಾರಿಗೆ? ಬ್ರಿಟಿಷರಿಗೆ ಇಟ್ಕೊಂಡ್ರು. ಅರ್ಥ ಆಯ್ತಾ? ಎರಡು ರೀತಿಯ ಹಕ್ಕುಗಳು. ಆನುವಂಶಿಕವಾಗಿ ಆಸ್ತಿ ಪಡೆಯುವ ಹಕ್ಕನ್ನ ಕೊಡ್ತಾ ಇರ್ಬೇಕಾರೆ ಅದನ್ನ ಯಾರಿಗೂ ಇಟ್ಕೊಳಕ್ ಬರಲ್ಲ, ಅದರ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅದನ್ನ ತೀರ್ಮಾನಿಸುವಂತ ಅಧಿಕಾರ ಬ್ರಿಟಿಷ್ ಸರ್ವೋಚ್ಚ ನೀತಿ, ಬ್ರಿಟಿಷರ ಒಂದು ಇದಾಗಿತ್ತು ಅಂತೇಳಿ ಇವ್ರು ಉಳಿಸ್ಕೊಳ್ತಾರೆ. ಇದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ 1948ರಲ್ಲಿ ಇದನ್ನ ಜಾರಿ ತರ್ತಾರೆ. ಈ ಸಿದ್ಧಾಂತಕ್ಕೆ ಹಲವಾರು ವಿರೋಧಗಳು ಬರ್ತದೆ. ಅದಕ್ಕೆ ಡಾಲೌಸಿ ಹೇಳ್ತಾನೆ, ಈ ಸಿದ್ಧಾಂತ ಏನಿದೆ, ಈ ಸಿದ್ಧಾಂತವನ್ನ ಹಿಂದೂ ಕಾನೂನು ಮತ್ತು ಭಾರತೀಯ ಪದ್ಧತಿಗಳನ್ನ ಆಧರಿಸಿ ಇದನ್ನ ನಾವು ತಂದಿದ್ದೀವಿ ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಾರೆ. ಆದರೆ ಈ ವಿಚಾರಕ್ಕೆ ದತ್ತು ಮಕ್ಕಳಿಗೆ ಹಕ್ಕನ್ನ ಕೊಡಬೇಕು, ರಾಜ್ಯದ ಹಕ್ಕನ್ನ ಕೊಡಬೇಕು ಅಥವಾ ಬೇಡವ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾನೂನು ಏನಿದೆ ಈ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಂಜಸ ಅಂತಂದ್ರೆ ಸ್ವಲ್ಪ ಅಷ್ಟು ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಈ ವಿಚಾರದಲ್ಲಿ. ರಾಜನ ಮಗನಿಗೆ ಆಸ್ತಿ ಹೋಗ್ತಿದ್ದು, ಆಡಳಿತವೂ ಕೂಡ ಹಂಗೆ ಹೋಗ್ತಿತ್ತು ರಾಜಪ್ರಭುತ್ವದಲ್ಲಿ. ಆದ್ರೆ ದತ್ತು ಮಕ್ಕಳಿಗೆ ಕೊಡಬೇಕು ಅಥವಾ ಕೊಡಬಾರದು ಅಂತೇಳಿ ಹಿಂದೂ ಕಾನೂನಲ್ಲಿ ಅಷ್ಟು ಒಂದು ಸ್ವಲ್ಪ ಮಟ್ಟಿಗೆ ಅಸಮಂಜಸವಾಗಿ ಹೇಳಲಾಗಿದೆ. ಅದರಿಂದ ಈ ವಿಚಾರವನ್ನ ಇವನು ಹೇಳ್ಕೊಳ್ತಾನೆ, ಇಲ್ಲ ಇದು ಹಿಂದೂ ಕಾನೂನು ಪ್ರಕಾರವಾಗಿ ನಾವು ಜಾರಿಗೆ ತಂದಿದ್ದೀವಿ, ದತ್ತು ಮಕ್ಕಳಿಗೆ ಹಕ್ಕನ್ನ ಕೊಡುವಂತ ಅಧಿಕಾರ ಏನಿಲ್ಲ ಅಂತೇಳಿ ಇವರು ಸಮರ್ಥನೆ ಮಾಡ್ಕೊಳ್ತಾರೆ. ಆದ್ರೆ ಇದು ಹಿಂದೂ ಕಾನೂನು ಇದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಕ್ಲಾರಿಟಿ ಇಲ್ಲ ಅದರಲ್ಲಿ, ಇನ್ಕನ್ಕ್ಲೂಸಿವ್, ಸ್ವಲ್ಪ ಒಂದು ಗೊಂದಲ ಇದೆ ಅದರಲ್ಲಿ. ಬಟ್ ಅವ್ರು ಸಮರ್ಥಿಸ್ಕೊಳ್ತಾರೆ ಸ್ವಲ್ಪ ಕೂಲ್ ಮಾಡ್ಲಿಕ್ಕೆ. ಮತ್ತೆ ಕೇಳ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರೆ ಫಸ್ಟ್ ಆಪ್ಷನ್ ಡಾಲೌಸಿ. ಹೌದು, ಡಾಲೌಸಿ ಕರೆಕ್ಟ್. ಆದರೆ ಹೇಳಿಕೆಗಳ ಮುಖಾಂತರವಾಗಿ ಪ್ರಶ್ನೆಗಳನ್ನ ಕೇಳುವಾಗ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಏನಂತ ಕೇಳ್ತಾರೆ, ಹೇಳಿಕೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಈ ಒಂದು ಪದವನ್ನ ಡಾಲೌಸಿಯೇ ಮೊದಲು ಪ್ರಾರಂಭ ಮಾಡಿದ ಅಂತ ಕೇಳ್ತಾರೆ. ನೋ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಇದು ಏನು ಹೊಸದಾಗಿ ಪ್ರಾರಂಭ ಆಗಿಲ್ಲ ಇವನ್ ಕಾಲದಲ್ಲಿ, ಇದು ಹಿಂದೆ ಇತ್ತು. ಮಹಾರಾಜ ರಂಜಿತ್ ಸಿಂಗ್ ಜಿ ಏನ್ ಮಾಡಿದ್ರು, ಏನು ಮಿಸೈಲ್ಸ್ಗಳೇನಿದ್ವು ಸಿಖ್ಖರ ರಾಜ್ಯಗಳನ್ನು ಒಂದು ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ದ, ಈ ನೀತಿಯನ್ನ ಜಾರಿಗೆ ತಂದು ಹಲವಾರು ಮಿಸೈಲ್ಸ್ಗಳನ್ನ ಒಗ್ಗೂಡಿಸುವ ಕೆಲಸವನ್ನು ಮಾಡ್ತಾ ಹೋದ, ವಶಪಡಿಸಿಕೊಳ್ತಾ ಹೋದ. ಆದ್ರಿಂದ ನೀವೇನ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿನ ನೀತಿಯನ್ನ ಮೊಟ್ಟ ಮೊದಲಿಗೆ ಜಾರಿ ತಂದವರು ಡಾಲೌಸಿ ಅಲ್ಲ. ಇದು ರಂಜಿತ್ ಸಿಂಗ್ ಜಿ ಆಲ್ರೆಡಿ ಜಾರಿಗೆ ತಂದು ಇದನ್ನ ಯಶಸ್ವಿಗೊಳಿಸಿದ್ರು, ಅಂದ್ರೆ ವಶಪಡಿಸಿಕೊಂಡಿದ್ರು. ಅದನ್ನ ಆಧಾರವಾಗಿಟ್ಟುಕೊಂಡು ಡಾಲೌಸಿ ಇದನ್ನ ಜಾರಿಗೆ ತರ್ತಾರೆ. ಅದು ಗೊತ್ತಿರ್ಬೇಕು ನಿಮಗೆ. ಈ ನೀತಿಯನ್ನ ಮೊದಲು ಅಚ್ಚುಕಟ್ಟಾಗಿ ಬಳಸಿದ್ರು ಯಾರಪ್ಪ ಅಂದ್ರೆ ಮಹಾರಾಜ ರಂಜಿತ್ ಸಿಂಗ್ ಜಿ ಇದನ್ನ ಬಳಸಿದ್ರು. ಈ ಪಾಲಿಸಿ
ಈ ನೀತಿಯನ್ನ ಜಾರಿಗೆ ತಂದದ್ದು ಲಾರ್ಡ್ ಡಾಲೌಸಿ ಎಂದು ಹೇಳಲಾಗ್ತದೆ. ನೋಡ್ರಿ, ರಂಜಿತ್ ಸಿಂಗ್ ಜಿ ಜಾರಿಗೆ ಫಸ್ಟ್ ಅದನ್ನು ಒರಿಜಿನೇಟ್ ಮಾಡಿದ್ದು, ಆದರೆ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಜಾರಿಗೆ ತಂದದ್ದು ಯಾರಪ್ಪ ಅಂದ್ರೆ, ಸೈದ್ಧಾಂತಿಕವಾಗಿ ನಾವೇನು ಎಕ್ಸ್ಪ್ಲೇನ್ ಮಾಡ್ತಿದೀವಿ ಇದರ ಪ್ರಕಾರವಾಗಿ ಜಾರಿಗೆ ತಂದದ್ದು ಯಾರಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಡಾಲೌಸಿ ಡಾಲೌಸಿ ಡಾಲೌಸಿ. ಓಕೆ, ಬೇಕೆಂದರೆ ಇಂದಿನ ಕೆಲವು ಸಂದರ್ಭಗಳಲ್ಲಿ ಸೈದ್ಧಾಂತಿಕವಾಗಿ ವಿವರಿಸಲ್ಪಟ್ಟ ಈ ನೀತಿಯನ್ನ ಜಾರಿಗೊಳಿಸುವಲ್ಲಿ ಡಾಲೌಸಿ ತುಂಬಾ ಉತ್ಸಾಹವನ್ನು ತೋರಿಸಿದರು. ನೋಡ್ರಿ, ಕನ್ಫ್ಯೂಷನ್ ಆಗ್ಬಾರ್ದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿದ್ದು ಯಾರಪ್ಪ ಅಂದ್ರೆ ಡಾಲೌಸಿನೇ. ಆದರೆ ಹೇಳಿಕೆಗಳ ಮುಖಾಂತರವಾಗಿ ಪ್ರಶ್ನೆಗಳನ್ನ ಕೇಳುವಾಗ ಗೊತ್ತಿರಬೇಕು, ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಅವರೇನು ಹೊಸದಾಗಿ ಪ್ರಾರಂಭವನ್ನ ಮಾಡೋದಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಹೌದು ಹೌದು ಅಂತ ಎಸತ್ತಾಗ್ಬೇಕು. ಹೌದು, ಕರೆಕ್ಟ್, ಹೊಸದಾಗಿ ಪ್ರಾರಂಭ ಮಾಡಿಲ್ಲ. ಇದನ್ನ ಮಹಾರಾಜ ರಂಜಿತ್ ಸಿಂಗ್ ಜಿ ಆಲ್ರೆಡಿ ಬಳಸಿದ್ರು. ಅದನ್ನ ಅಚ್ಚುಕಟ್ಟಾಗಿ ಸೈದ್ಧಾಂತಿಕವಾಗಿ ಅದನ್ನ ಥಿಯೋರಿಟಿಕಲಿ ಅಚ್ಚುಕಟ್ಟಾಗಿ ನಾವೇನು ಚರ್ಚೆ ಮಾಡಿದ್ವಿ ಅದರ ಪ್ರಕಾರವಾಗಿ ಜಾರಿಗೆ ತಂದಿದ್ದಾರಪ್ಪ ಅಂದ್ರೆ ಡಾಲೌಸಿನೇ. ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ, ಸ್ವಲ್ಪ ಡೀಟೇಲ್ಡ್ ಆಗಿ ಹೋಗ್ತಾ ಹೋದ್ರೆ. ಹೇಳಿಕೆಗಳ ಮುಖಾಂತರವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಬಹಳ ಇಂಪಾರ್ಟೆಂಟ್. ಡೈರೆಕ್ಟರ್ ಪ್ರಶ್ನೆ ಕೇಳಿದ್ರೆ ಡಾಲೌಸಿನೇ ಡೈರೆಕ್ಟ್. ಡಾಕ್ಟರ್ ಆಫ್ ಲ್ಯಾಬ್ಸ್ ಅನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿ ತಂದವರು ಯಾರು ಅಂತ ಕೇಳಿದ್ರೆ ಡಾಲೌಸಿನೇ ಅಂತ ನೀವು ಹೋಗ್ಬೋದಾಗತ್ತೆ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದು ಹಲವಾರು ರಾಜ್ಯಗಳನ್ನ ವಶಪಡಿಸಿಕೊಳ್ಳಲಾಯಿತು. ಈಗ ಸತಾರ ರಾಜ್ಯ ಇದೆ, ಜೈತ್ಪುರ, ಸಂಬಲ್ಪುರ, ಭಗತ್ತು, ಉದಯಪುರ, ನಾಗ್ಪುರ, ಝಾನ್ಸಿ, ಹೀಗೆ ಹಲವಾರು ರಾಜ್ಯಗಳನ್ನ ವಶಪಡಿಸಿಕೊಳ್ಳಲಾಯಿತು. ಈಗ ವಶಪಡಿಸಿಕೊಂಡು ಏನ್ ಮಾಡ್ತಿದ್ರು, ವಶಪಡಿಸಿಕೊಂಡು ಆ ರಾಜ್ಯಕ್ಕೆ ಚೀಫ್ ಕಮಿಷನರ್ಗಳನ್ನ ನೇಮಕ ಮಾಡಲಾಗ್ತಾ ಇತ್ತು. ಚೀಫ್ ಕಮಿಷನರ್ಗಳ ಆಳ್ವಿಕೆಯನ್ನು ಮಾಡಲಾಗ್ತದೆ, ಕಮಿಷನರ್ಗಳನ್ನು ನೇಮಕ ಮಾಡಲಾಗ್ತಿತ್ತು. ಅದರ ಮುಖಾಂತರವಾಗಿ ಇವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತೇಳಿ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾದಂತಹ ರಾಜ್ಯಗಳು ಯಾವ್ಯಾವಪ್ಪ ಅಂದ್ರೆ, ಮೊದಲು ಸತಾರ, ಫಸ್ಟ್ ಸ್ಟೇಟ್ ಬಲಿಯಾಗಿದ್ದು ಮಹಾರಾಷ್ಟ್ರದ ಸತಾರ. 1848 ಬಲಿಯಾಯಿತು. ಸತಾರ ರಾಜ್ಯ ಇದಕ್ಕೆ ದೊಡ್ಡ ಹಿನ್ನೆಲೆ ಏನಿಲ್ಲ. 3ನೇ ಆಂಗ್ಲೋ ಮರಾಠ ಕದನದಲ್ಲಿ ಕಂಪ್ಲೀಟ್ ಆಗಿ ಈ ಮರಾಠ ಕಾನ್ಫೆಡರೇಷನ್ ಕಂಪ್ಲೀಟ್ ಆಗಿ ಸೋಲಿಸಿದ ನಂತರ ಮರಾಠರ ಸೆಂಟಿಮೆಂಟ್ಸ್ ಗಳಿಗೆ ಧಕ್ಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸತಾರ ರಾಜ್ಯವನ್ನು ಸ್ಥಾಪನೆ ಮಾಡಲಾಗಿತ್ತು ಅಲ್ವಾ. ಅವ್ರ ಸೆಂಟಿಮೆಂಟ್ ಗಳಿಗೆ ಧಕ್ಕೆ ಆಗ್ಬಾರ್ದು ಅಂತ ಹೇಳಿ. ಆದರೆ ಇದಕ್ಕೆ ಅವರೇ ಸ್ಟಾರ್ಟ್ ಮಾಡೋದು 1818 ಆದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದ್ಬಿಟ್ಟು ಈ ರಾಜ್ಯವನ್ನ ಕೆಲವೇ ವರ್ಷಗಳಲ್ಲಿ ಇವರು ವಶಪಡಿಸಿಕೊಂಡರು. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾದಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಕಾಲ್ಡ್ ಸತಾರ. ಎಷ್ಟರಲ್ಲಿ? 1848. ಈ ಸೆಕೆಂಡ್ ಬಲಿಯಾಗಿದ್ದಾದಪ್ಪ ಅಂದ್ರೆ ಜೈತ್ಪುರ, ಉತ್ತರ ಪ್ರದೇಶವು. 3 ಸಂಬಲ್ಪುರ, ವೆಸ್ಟರ್ನ್ ಒಡಿಶಾ 1849. ಭಗತ್ ನೆಕ್ಸ್ಟ್ ಹಿಮಾಚಲ ಪ್ರದೇಶದಲ್ಲಿ 1850. ನೆಕ್ಸ್ಟ್ ಉದಯಪುರ 1850. ಈ ಉದಯಪುರ ಎಷ್ಟು ಫ್ರೆಂಡ್ಲಿ ಸ್ಟೇಟ್ ಆಗಿತ್ತಪ್ಪ ಇವರಿಗೆ ಅಂತಂದ್ರೆ, ಅಷ್ಟು ಅಂದ್ರೆ ಬಹಳ ಫ್ರೆಂಡ್ಲಿ ಸ್ಟೇಟ್ ಆಗಿತ್ತು. ಆದ್ರೂ ಕೂಡ ಇದನ್ನ ವಶಪಡಿಸಿಕೊಳ್ತಾರೆ ಈ ಒಂದು ನೀತಿಯನ್ನು ಜಾರಿಗೆ ತಂದು. ನೋಡ್ರಿ, ಉದಯಪುರವನ್ನ ಕೊಂಡಿದ್ದ ಒಂದು ನಿರ್ಣಯವನ್ನ ಅವರದ್ದೇ ದೇಶದ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳು ಒಪ್ಪಲಿಲ್ಲ. ಇದನ್ನ ಯಾಕೆ ಇಷ್ಟು ಫ್ರೆಂಡ್ಲಿ ಸ್ಟೇಟ್ಗಳನ್ನು ಕೂಡ ಯಾಕೆ ವಶಪಡಿಸಿಕೊಳ್ತೀರಾ ಅಂತೇಳಿ ಟೀಕೆಯನ್ನ ಮಾಡಲಾಯಿತು ಡಾಲೌಸಿಯನ್ನ. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೆಪ ಒಡ್ಡಿ ಆಕ್ರಮಿಸಿದ ಯಾವ ರಾಜ್ಯವನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳು ಒಪ್ಪಲಿಲ್ಲ ಎಂದು ಕೇಳಿದರೆ ದಟ್ ಇಸ್ ಕಾಲ್ಡ್ ಉದಯಪುರ. ಈ ಕೆಳಗಿನ ಯಾವ ರಾಜ್ಯವನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತವನ್ನು ಬಳಸಿಕೊಂಡು ಮೊದಲು ವಶಪಡಿಸಿಕೊಳ್ಳಲಾಯಿತು ಅಂತ ಕೇಳಿದಾಗ ದಟ್ ಇಸ್ ಕಾಲ್ಡ್ ಸತಾರ. ಮತ್ತೆ ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕು. ಫಸ್ಟ್ ಸತಾರ, ಸೆಕೆಂಡ್ ಜೈತ್ಪುರ, ಸಂಬಲ್ಪುರ, ಭಗತ್ತು, ಉದಯಪುರ, ನೆಕ್ಸ್ಟ್ ನಾಗ್ಪುರ, ನೆಕ್ಸ್ಟ್ ಝಾನ್ಸಿ. ಬಹಳ ಇಂಪಾರ್ಟೆಂಟ್ ಝಾನ್ಸಿ 1855. ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ. ಈಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತಹ ನೀತಿಯನ್ನ ನೆಪ ಒಡ್ಬಿಟ್ಟು ಹಲವಾರು ರಾಜ್ಯಗಳನ್ನ ವಶಪಡಿಸಿಕೊಂಡಾಯ್ತು. ಆಲ್ಮೋಸ್ಟ್ ಭಾರತದ ಆಲ್ಮೋಸ್ಟ್ ರಾಜ್ಯಗಳು ಇವ್ರ ಕಂಟ್ರೋಲಿಗೆ ಬಂದ್ಬಿಟ್ಟು ನೇರ ಆಡಳಿತಕ್ಕೆ ಬಂದ್ಬಿಟ್ಟು. ಅದ್ರಲ್ಲಿ ಇನ್ನೊಂದು ಅವಧೊಂದು ಉಳ್ಕೊಂಡಿತ್ತು, ಅವಧ್. ಅದನ್ನು ಕೂಡ ಏನಾರು ವಶಪಡಿಸ್ಕೋಬೇಕು. ಅದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ,
ಈಗ ನೀವು ಯಾವ ಸ್ಟೇಟ್ಗಳಿಗೆ ಹೋಗಿ, ಹೈದರಾಬಾದ್ ನಿಜಾಮ್ ಹತ್ರ ಹೋಗಿ, ಎಲ್ಲ ಆಲ್ಮೋಸ್ಟ್ ಯಾವ್ಯಾವ ರಾಜ್ಯಗಳು ಇವರೆಲ್ಲ ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂತ ಜಾರಿ ತಂದ್ಬಿಟ್ಟು ಇವರ ಸೈನ್ಯವನ್ನ, ಬ್ರಿಟಿಷರ ಸೈನ್ಯವನ್ನ ಅವರ ಸ್ಟೇಟ್ ಅಲ್ಲಿ ಇಟ್ಟುಬಿಟ್ಟು ಅದಕ್ಕೆ ಅವರಿಗೆ ಡಿ ಪ್ರತಿಯೊಂದನ್ನು ಅವರು ಯೂನಿಫಾರ್ಮ್ ಅಲೈನ್ಸು, ಸಂಬಳ ಗಿಂಬಳ ಎಲ್ಲವನ್ನು ಕೂಡ ಆ ರಾಜ್ಯದವರೇ ಕೊಡ್ಬೇಕು ಅಂತ ಮಾಡಿದರು. ಕೊಡ್ಬೇಕು ಅಂತ ಮಾಡಿದಾಗ ಆ ಸೈನ್ಯವನ್ನ ಸಾಕ್ಬೇಕು, ಬ್ರಿಟಿಷರ ಸೈನ್ಯವನ್ನ ಸಾಕ್ಬೇಕು ಅಂದ್ರೆ ಆ ರಾಜರಿಗೆ ಬಹಳ ಹೊರೆ ಆಗ್ತಿತ್ತು. ಪ್ರತಿ ವರ್ಷಕ್ಕೆ ಡಿ ಎ ಕೊಡ್ಬೇಕಿತ್ತು. ಅದೆಲ್ಲ ಬರ್ಕಬಿಡ್ರಿ, ಸುಮ್ಮನೆ ನಿಮ್ಗೆ ಹೇಳಿದ್ರು. ಎಕ್ಸಾಂಪಲ್ ಸರ್ಕಾರಿ ನೌಕರಿ ಕೊಡಲ್ವಾ, ವರ್ಷಕ್ಕೆ ಡಿ ಎ ಕೊಡ್ತಾರೆ, ಒಂದು ಇಂಕ್ರಿಮೆಂಟ್, ವರ್ಷಕ್ಕೊಂದು ಇಂಕ್ರಿಮೆಂಟ್, 2 ಡಿ ಎ ಕೊಡ್ತಾರೆ, ಮತ್ತೆ 5 to 6 yearsಗೆ ಒಂದು ಪೇ ಕಮಿಷನ್. ಈ ರೀತಿಯಾಗಿ ಅವರು ಕೂಡ ಇಂಡೈರೆಕ್ಟ್ ಆಗಿ ಕೊಡ್ಬೇಕಿತ್ತಲ್ವಾ. ಅವ್ರು ಟಿ ಅದು ಇದು ಇಂಪ್ರೂವ್ ಹಿಂಗ್ ಮಾಡ್ಕೊಂಡಾಗ ಹೆಚ್ಚು ತೆರಿಗೆ ಹೋಗ್ತಾ ಇತ್ತು, ಬರೀ ಸಂಬಳ ಕೊಡಕ್ಕೆ ಹೋಗ್ತಿತ್ತು ರಾಜರುಗಳಿಗೆ. ಅದಕ್ಕೆ ಏನ್ ಮಾಡ್ತಿದ್ರು ರಾಜರುಗಳು, ಡೆವಲಪ್ಮೆಂಟ್ ಏನೋ ಉಳಿತಾಯ ಇಲ್ಲ ದುಡ್ಡು ಅಂತ ಹೇಳ್ಬಿಟ್ಟು ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೆ ಮುಂದಾಗ್ತಾ ಹೋದ್ರು ರಾಜರುಗಳು. ನಾವು ಟ್ಯಾಕ್ಸ್ ಹಾಕ್ಲಿ, ನಾವೇನಾದ್ರು ಅದನ್ನ ಅವರ ಬ್ರಿಟಿಷರ ಸೈನ್ಯವನ್ನು ಸಾಕ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ವಶಪಡಿಸಿಕೊಳ್ತಾರೆ, ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ಅದಕ್ಕೋಸ್ಕರ ನಾವೇನಾದ್ರೂ ಮಾಡಿ ನಮ್ಮ ರಾಜ್ಯವನ್ನು ಉಳಿಸ್ಕೊಳ್ಬೇಕು, ನಾವು ಅಧಿಕಾರವನ್ನ ಮಾಡ್ಬೇಕು ಅಂತಂದ್ರೆ ನಾವು ಅವರ ಸೈನ್ಯವನ್ನ ನಾವು ಸಾಕಬೇಕು ಅಂತ ಹೇಳಿತ್ತು. ಅದಕ್ಕೆ ಏನ್ ಮಾಡಿದ್ರು, ಹಲವಾರು ರಾಜ್ಯಗಳು ಏನ್ ಮಾಡಿದ್ರು, ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ತಾ ಹೋದ್ರು ಜನರಿಗೆ. ಆಟೋಮೆಟಿಕ್ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ತಾ ಹೋದ್ರೆ ಜನರು ಕೂಡ ರಚ್ಚಿಗೆದ್ದೆ ಹೇಳ್ತಾರೆ ಅಲ್ವಾ, ರಚ್ಚಿಗೆದ್ದೆ ಹೇಳ್ತಾರೆ. ಅದನ್ನ ಉಪಯೋಗಿಸಿಕೊಂಡು ಅವತ್ತನ್ನ ವಶಪಡಿಸ್ಕೊಳ್ಳಲಾಯ್ತು ನೋಡ್ಲಿಕ್ಕೆ ಹಾಕಿ. ಅದನ್ನ ಒಂದನ್ನ ಪಾಯಿಂಟ್ ಆಗಿ ಇಟ್ಕೊಂಡು ಅವತ್ತನ್ನ ವಶಪಡಿಸ್ಕೊಳ್ಬೇಕಾಯ್ತು. ಅಂದ್ರೆ ಇವ್ರಿಗೆ ಏನ್ ಗೊತ್ತಾ, ವಶಪಡಿಸ್ಕೊಳ್ಳಿಕ್ಕೆ ಒಂದು ಕಾರಣವನ್ನು ಹುಡುಕ್ತಿದ್ರು. ಬೇಕಿದ್ರು ಇವರು ವಶಪಡಿಸ್ಬೇಕು ಅಂತ ಅನ್ಕೊಂಡ್ರೆ, ಎಕ್ಸಾಂಪಲ್ ಅವತ್ತನ್ನ ವಶಪಡಿಸ್ಕೊಳ್ಬೇಕು ನಾವು, ಅವ್ರ ಹತ್ರ ಯಾವ ಕಾರಣನೂ ಇಲ್ಲ. ಸಬ್ಸಿಡಿ ಅಲೈನ್ಸ್ಗೆ ಒಪ್ಕೊಂಡಿದ್ದಾರೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಂಡಿದ್ದಾರೆ, ನಾವೆಷ್ಟು ಸೈನ್ಯವನ್ನು ಕೊಟ್ಟರು ಕೂಡ ಅವ್ರು ಸಾಕ್ತಾರೆ. ಅದು ಏನೋ ವಶಪಡಿಸ್ಕೊಳ್ಬೇಕಲ್ಲ. ದತ್ತು ಮಕ್ಕಳು ಯಾಕಿಲ್ಲ, ಅವರಿಗೆ ಪುತ್ರ ಇದ್ದಾನೆ, ಇದು ಬರಲ್ಲ. ಮತ್ತೆ ನಮ್ ಜೊತೆ ಸಂಬಂಧ ಹೆಂಗಿದೆ, ಸ್ವಲ್ಪ ಏನಾದ್ರು ಜಗಳ ಯಾರು ಜಗಳ ಆಡಲ್ಲ, ಬರ್ತಾರೆ, ಕುತ್ಕೊಂತಾರೆ, ನಿಂತ್ಕೊಂತಾರೆ. ಮತ್ತೆ ವಶಪಡಿಸ್ಕೊಳ್ಬೇಕಲ್ಲ. ಸರಿ, ಏನೋ ಒಂದು ಕಾರಣ ಹುಡುಕ್ಬೇಕಲ್ಲ. ಆಯ್ತು, ಜನರು ಅಲ್ಲಿ ಹೆಚ್ಚು ತೆರಿಗೆಯನ್ನು ಹಾಕಿದ್ದಾರೆ, ಅಲ್ಲಿ ಜನರು ದಂಗೆ ಹೇಳ್ತಾ ಇದ್ದಾರೆ, ಅದರಿಂದ ದುರಾಳಿತವನ್ನ ನೆಪ ಹೊಡ್ಬಿಟ್ಟು ವಶಪಡಿಸ್ಕೊಳ್ಳೋದು. ಅಂದ್ರೆ ಇವ್ರಿಗೆ ವಶಪಡಿಸ್ಕೊಳ್ಳೋಕೆ ಒಂದು ಕಾರಣ ಬೇಕಷ್ಟೇ. ಅದಕ್ಕೆ ಅದೇ ರೀತಿ ಅವತ್ತನ್ನ ವಶಪಡಿಸ್ಕೊಂಡಿದ್ದು ಹಿಂಗೇನೆ. ಇವರು ಎಲ್ಲಾ ರಾಜ್ಯಗಳಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಹಾಕ್ಲಾಗ್ತಿತ್ತು. ಆ ತೆರಿಗೆಯಿಂದ ಜನರು ಬಳಲ್ತಾ ಇದ್ರು. ಅದಕ್ಕೆ ಏನ್ ಮಾಡ್ಬಿಟ್ಟ, ಡಾಲೌಸಿ ಏನಾರು ಮಾಡಿ ವಶಪಡಿಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟು ಡಾಲೌಸಿ ಏನ್ ಮಾಡ್ಬಿಟ್ಟ, ಸ್ಲೀಮನ್ ಅನ್ನೋನ ಅವದ್ನ ರೆಸಿಡೆಂಟ್ ಅನ್ನ ನೀನ್ ಹೋಗ್ಬಿಟ್ಟು ಟೂರ್ ಮಾಡ್ಕೊಂಬ ಅವನ್ನ ತುಂಬಾ ಅಂತೇಳಿ ಕಳ್ಸಿದ್ರು, ನೋಡ್ಕೊಂಬ ಸಿಚುವೇಶನ್ ಹೆಂಗಿದೆ ಅಂತೇಳಿ. ಆಟೋಮೆಟಿಕ್ ಕೆಲವು ಕಡೆ ಹೋರಾಟ ನಡೀತಾ ಇತ್ತು. ಈ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ವಿಧಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೀತಾ ಇತ್ತು. ಇವನೇ ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಂದು ರಿಪೋರ್ಟ್ ಸಬ್ಮಿಟ್ ಮಾಡ್ದ. ಇಲ್ಲಿ ಈ ಒಂದು ರಾಜ್ಯದಲ್ಲಿ ಅರಾಜಕ ಸ್ಥಿತಿ ಇದೆ, ಜನರು ದಂಗೆ ಹೇಳ್ತಾ ಇದ್ದಾರೆ, ಜನರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಾರಣವನ್ನ ಕೊಟ್ಟ. ಯಾರಿಗೆ ರಿಪೋರ್ಟ್ ಅನ್ನ ಕೊಟ್ಟ? ಡಾಲೌಸಿಗೆ. ಡಾಲೌಸಿ ಈ ಒಂದು ರಿಪೋರ್ಟ್ ನ ಆಧಾರದ ಮೇಲೆ ಹೋಗ್ಬಿಟ್ಟು ವಾಜಿದ್ ಅಲಿ ಶಾ ಅವಧ್ನ ನವಾಬನನ್ನ ಕರೆದ್ಬಿಟ್ಟು, ಬಾರಪ್ಪ, ನಿಮ್ಮ ರಾಜ್ಯದಲ್ಲಿ ಅರಾಜಕತೆ ಇದೆ, ಆದ್ದರಿಂದ ನೀನು ರಿಸೈನ್ ಮಾಡು, ನಮಗೆ ಅವಧನ್ನ ಒಪ್ಪಿಸಿಬಿಡು ಅಂತ ಹೇಳಿದಾಗ ವಾಜಿದ್ ಅಲಿ ಶಾ ಒಪ್ಕೊಳ್ಳೋದಿಲ್ಲ. ನೋ, ಯಾಕೆ ಬಿಡ್ಲಿ, ನಾನೇ ಯಾಕೆ ಬಿಡ್ಬೇಕು, ನಾವು ನಿಮ್ಗೆ ಎಲ್ಲ ಕಂಡೀಷನ್ಗೆ ಒಪ್ಕೊಂಡಿದ್ದೀನಿ, ಸಹಾಯಕ ಸೈನ್ಯಪತಿಗೆ ಒಪ್ಕೊಂಡು ನಿಮ್ ಸೈನ್ಯವನ್ನು ಸಾಕ್ತಾ ಇದ್ದೀನಿ, ನಾನು ನಿಮ್ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀನಿ, ನೀವ್ ಹೇಳ್ದಾಗ ನಾನು ಕೇಳ್ತಾ ಇದ್ದೀನಿ, ಆದ್ರೂ ನಮ್ಮ ಜೊತೆ ಯಾಕೆ ಹಿಂಗೆ? ನಾವು ಹೋರಾಟ ಕಾಮನ್ನು, ಎಲ್ಲ ರಾಜ್ಯಗಳಲ್ಲೂ ಹೋರಾಟ ಕಾಮನ್ನೇ ಅಂತ ಹೇಳಿದಾಗ ವಾಜ್ದಲ್ಲಿ ಒಪ್ಕೊಳ್ಳೋದಿಲ್ಲ ಬಿಡೋದಕ್ಕೆ. ಅದಕ್ಕೇನ್ ಮಾಡ್ತಾನೆ ಡಾಲೌಸಿ, ನಿರಾಕರಿಸಿದ್ದಕ್ಕೆ ಅವನ ಗಡೀಪಾರು ಮಾಡ್ತಾರೆ. ಕಲ್ಕತ್ತಾಗೆ ವಾಜಿದ್ ಅಲಿ ಶಾನನ್ನ ಗಡೀಪಾರು ಮಾಡಲ್ಪಟ್ಟು ಇದಕ್ಕೆ ಅದನ್ನ ಅವಧನ್ನ ವಶಪಡಿಸ್ಕೊಳ್ಳಲಾಗತ್ತೆ. ಈ ಯಾವಾಗ ವಾಜಿದ್ ಅಲಿ ಶಾನನ್ನ ಗಡೀಪಾರು ಮಾಡಲಾಗತ್ತೋ ಅಲ್ಲಿನ ಜನರು ಹೆಚ್ಚಿಗೆದ್ಬಿಟ್ಟು 1857 ದಂಗೆಯಲ್ಲಿ ಬಹುಮುಖ್ಯವಾಗಿ ಭಾಗವಹಿಸ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಇರೋಣ. ಅಂದ್ರೆ ಎಕ್ಸಾಂಪಲ್ ಕೇಳ್ಬೋದು, ದುರಾಳಿತ ನೆಪವನ್ನ ಒಡ್ಡಿ ಯಾವ ರಾಜ್ಯವನ್ನು ವಶಪಡಿಸಿಕೊಳ್ಳಲಾಯ್ತು ಅಂತ ಕೇಳಿದಾಗ ಅವಧನ್ನ 1800 ಒಂದು ಪ್ರಶ್ನೆ ಕೇಳಿದಾರೆ ನೋಡಿ. ಇದರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಮುಖಾಂತರ ಪ್ರಶ್ನೆ ಕೇಳಿರುವಂತದ್ದು.
1856ರಲ್ಲಿ ನವಾಬ್ ವಾಜಿದ್ ಅಲಿ ಶಾ ವಾಸ್ ಡಿಥ್ರೋನ್ಡ್ ಅಂಡ್ ಎಕ್ಸೆಲ್ಡ್ ಟು ಕಲ್ಕತ್ತಾ ಆನ್ ದ ಪ್ಲೀ ದಟ್ ದ ರೀಜನ್ ವಾಸ್ ಬೀಯಿಂಗ್ ಮಿಸ್ಗವರ್ನ್ಡ್. 1856ರಲ್ಲಿ ನವಾಬ್ ವಾಜಿದ್ ಅಲಿ ಶಾನನ್ನ ಕೆಳಗಿಳಿಸಲಾಯಿತು ಮತ್ತು ಕಲ್ಕತ್ತಾಕ್ಕೆ ಗಡಿಪಾರು ಮಾಡಲಾಯಿತು. ಕಾರಣ ದುರಾಳಿತ ನೆಪ ಒಡ್ಬಿಟ್ಟು ಅವರನ್ನ ಗಡಿಪಾರು ಮಾಡಲಾಯಿತು ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ ಅಲ್ವಾ? ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 2 ಹೇಳ್ತು ನೋಡ್ರಿ. ದ ನವಾಬ್ ವಾಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಅನೇಬಲ್ ಟು ಕಂಟ್ರೋಲ್ ದ ರೆಬಲಿಯನ್ ಚೀಫ್ಸ್ ಅಂಡ್ ತಾಲೂಕ್ದಾರ್ಸ್. ನವಾಬ ರೆಬಲಿಯನ್ ಚೀಫ್ಸ್ಗಳು ಮತ್ತು ತಾಲೂಕ್ದಾರ್ಗಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಇದು ಕೂಡ ಕರೆಕ್ಟ್ ಇದೆ. ಆದರೆ ಮೇನ್ ಎರಡಕ್ಕೂ ಇದು ರೀಸನ್ ಅಲ್ಲ ಅಂತೇಳಿ. ಅದರಿಂದ ಸರಿ ಈಗ ಏನು ನವಾಬ್ ವಾಜಿದ್ ಅಲಿ ಶಾ ಡಿಥ್ರೋನ್ ಆಗಿದೆ. ಕಲ್ಕತ್ತಾಗೆ ಒಂದು ಗಡಿಪಾರು ಮಾಡಲಾಗಿದೆ. ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿ, ನವಾಬ್ ವಾಸ್ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಅನೇಬಲ್ ಟು ಕಂಟ್ರೋಲ್ ದ ರೆಬಲಿಯನ್ಸ್ ಚೀಫ್ಸ್ ಅಂಡ್ ತಾಲೂಕ್ದಾರ್ಸ್. ಹೌದು, ಅಂದ್ರೆ ಜನರು ದಂಗೆ ಹೇಳ್ತಾ ಇದ್ದಾರೆ, ಇದನ್ನ ಅವನ ಕೈ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಜನರು ಯಾಕೆ ದಂಗೆ ಹೇಳ್ತಿದ್ದಾರೆ? ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಹಾಕುವುದು ಮುಖಾಂತರವಾಗಿ. ಅದಕ್ಕೆ ಉತ್ತರ ಬೋತ್ ಸ್ಟೇಟ್ಮೆಂಟ್ ಇಂಡಿವಿಜುವಲಿ ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ ಸೆಕೆಂಡ್ 1ಗೆ ಕರೆಕ್ಟ್ ಎಕ್ಸ್ಪ್ರೆಷನ್ ಕೊಡುತ್ತೆ ಅಂತೇಳಿ. ಹೌದಲ್ವಾ? ಹಲವಾರು ಜನರು ಅಲ್ಲಿನ ಲೋಕಲ್ ಲೀಡರ್ಗಳಿದೆ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ ದಂಗೆಗೆ ಸಂಬಂಧಪಟ್ಟಂತೆ. ಟ್ಯಾಕ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ಆಪ್ಷನ್ ಇದು ಬೋತ್ ಎ ಅಂಡ್ ಸ್ಟೇಟ್ಮೆಂಟ್ 1 and 2 ಎರಡೂ ಕೂಡ ಸರಿ ಇದೆ. ಸ್ಟೇಟ್ಮೆಂಟ್ 2 1ಗೆ ಸರಿಯಾದ ಎಕ್ಸ್ಪ್ಲನೇಷನ್ ಆಗಿದೆ ಅಂತೇಳಿ ಉತ್ತರ ಆಗುತ್ತೆ. ನೀವು ಈ ತರ ಸ್ಟೇಟ್ಮೆಂಟ್ಗಳನ್ನ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸ್ವಲ್ಪ ಸ್ಟೇಟ್ಮೆಂಟ್ಗಳನ್ನ ಕರೆಕ್ಟಾಗಿ ಓದ್ಕೊಂಡು ಯೋಚನೆ ಮಾಡಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಇದೇ ಈ ರೀತಿಯಾಗಿ ಡಾಲೌಸಿ 8 ರಾಜ್ಯಗಳನ್ನ ಸ್ವಾಧೀನಪಡಿಸಿಕೊಳ್ತಾನೆ. ಇದರ ಮುಖಾಂತರವಾಗಿ ಒಂದು ಕಾಲದಲ್ಲಿ ಬಹುಮುಖ್ಯವಾಗಿ ನೋಡಿ ಡಾಲೌಸಿ ಯಾವ ರಾಜ್ಯಗಳು ವಶಪಡಿಸಿಕೊಂಡೆ ಅಂತೇಳಿ: ಸತಾರಾ, ಜೈಪುರ, ಸಂಬಲ್ಪುರ, ಭಗತ್, ಉದಯಪುರ, ನಾಗ್ಪುರ, ಝಾನ್ಸಿ ಮತ್ತು ಅವಧ್ ಕೊನೆಗೆ ದುರಾಳಿತ ನೆಪವನ್ನ ಒಡ್ಡಿ 1856ರಲ್ಲಿ ಅವಧನ್ನ ವಶಪಡಿಸಿಕೊಳ್ಳಲಾಯಿತು. ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ, ಅಲ್ಲಿ ಅರಾಜಕತೆ ಉಂಟಾಗಿದೆ, ಸ್ಲೀಮನ್ ರಿಪೋರ್ಟ್ ಕೊಡ್ತಾನೆ ಅರಾಜಕತೆ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಅದಾದ ಮೇಲೆ 1856ರಲ್ಲಿ ಅವಧನ್ನ ವಶಪಡಿಸಿಕೊಳ್ಳಲಾಯಿತು ಅಂತ ಗೊತ್ತಿರ್ಬೇಕು ನಿಮಗೆ. ಹಲವಾರು ಎಕ್ಸಾಮ್ಸ್ಗಳಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸ್ಟೇಟ್ಮೆಂಟ್ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಯೋಚನೆ ಮಾಡಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಅವಸರ ಮಾಡ್ಕೋಬೇಡಿ, ಸ್ವಲ್ಪ ಯೋಚನೆ ಮಾಡಿ ನೀವು ಇದನ್ನ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿದಾರೆ ನೋಡಿ, ಇನ್ನೊಂದು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತೇಳಿ: ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ಭಾರತದಲ್ಲಿ ಅಧಿಕ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಶಪಡಿಸಿಕೊಳ್ಳೋಕೆ ಕೇಳಿದಾಗ ಡಾಲೌಸಿ ಕಾಲದಲ್ಲಿ ಅಧಿಕ ರಾಜ್ಯಗಳನ್ನ ವಶಪಡಿಸಿಕೊಂಡಿದ್ದು ಇವನ್ ಕಾಲದಲ್ಲಿ. ಬಹುಮುಖ್ಯ ಅತಿ ಹೆಚ್ಚು ಏರಿಯಾಗಳನ್ನ ವೈರವಸ್ ಬಂದಾಗ ಇವನ್ ಕಾಲದಲ್ಲಿ. ಡಾಲೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೆಪ ಒಡ್ಡಿ ಆಕ್ರಮಿಸಿದ ಯಾವ ರಾಜ್ಯವನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಒಪ್ಪಲಿಲ್ಲ ಅಂದ್ರೆ ಉದಯಪುರ. ಇನ್ನೊಂದು ಪ್ರಶ್ನೆ ನೋಡಿ, ಯಾವ ರಾಜ್ಯವನ್ನ ದುರಾಡಳಿತ ಮಿಸ್ ಗವರ್ನೆನ್ಸ್ ನೆಪ ಒಡ್ಡಿ ಆಕ್ರಮಿಸಿಕೊಂಡ್ರು ಅಂತ ಕೇಳಿದಾಗ ಅವಧನ್ನ ದುರಾಡಳಿತ ನೆಪ ಒಡ್ಡಿ ಮಿಸ್ ಗವರ್ನೆನ್ಸ್ ಅಂಡರಲ್ಲಿ ವಶಪಡಿಸಿಕೊಳ್ಳಲಾಯಿತು 1956ರಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ಒಂದೊಂದು ನೋಡ್ಕೊಳ್ತಾ ಹೋಗೋಣ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಅಂತೇಳಿ. ಮೊದಲನೇ ಪ್ರಶ್ನೆ: ಹೂ ಅಮಾಂಗ್ ದಿ ಫಾಲೋಯಿಂಗ್ ಫಾರ್ಮುಲೇಟೆಡ್ ಅಂಡ್ ಇಂಪ್ಲಿಮೆಂಟೆಡ್ ದಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಈ ಕೆಳಗಿನ ಯಾರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನ ಫಾರ್ಮುಲೇಟ್ ಮಾಡಿದ್ದು ಮತ್ತು ಇಂಪ್ಲಿಮೆಂಟ್ ಮಾಡಿದ್ದಾರಪ್ಪ ಅಂತ ಕೇಳಿದ್ರೆ ಡಾಲೌಸಿ. ಆಪ್ಷನ್ ಸಿ. ಈ ರೀತಿ ಪ್ರಶ್ನೆಗಳು ಕೇಳಬಹುದು: ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದಿ ಫಸ್ಟ್ ವಿಕ್ಟಿಮ್ ಆಫ್ ಲಾರ್ಡ್ ಡಾಲೌಸಿ ಪಾಲಿಸಿ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಈ ಕೆಳಗಿನ ಯಾರು ಡಾಲೌಸಿಯ ದತ್ತು ಮಕ್ಕಳಿಗೆ ಕೆಲ ನೀತಿಗೆ ಬಲಿಯಾದವರು ಯಾರು ಅಂತ ಕೇಳಿದ್ದಾರೆ? ಫಸ್ಟ್ ವಿಕ್ಟಿಮ್ ಬಲಿಯಾದವರು ಯಾರು ಅಂತ ಕೇಳಿದರೆ ಸತಾರಾ ಫಸ್ಟ್ ಬಲಿಯಾಗಿದ್ದು 1848ರಲ್ಲಿ. ಮೂರನೇ ಪ್ರಶ್ನೆ: ದ ರೂಲರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ವಾಸ್ ರಿಮೂವ್ಡ್ ಫ್ರಮ್ ಪವರ್ ಬೈ ದ ಬ್ರಿಟಿಷ್ ಆನ್ ದ ಟೆಸ್ಟ್ ಆಫ್ ಮಿಸ್ ಗವರ್ನೆನ್ಸ್. ದುರಾಳಿತ ನೆಪ ಒಡ್ಡಿ ಮಿಸ್ ಗವರ್ನೆನ್ಸ್ ನೆಪ ಒಡ್ಡಿ ಯಾರನ್ನ ತೆಗೆಯಲಾಯಿತು ಅಂತ ಕೇಳಿದಾಗ ಅವಧನ್ನ ವಶಪಡಿಸಿಕೊಳ್ಳಲಾಯಿತು. ಅವಧನ್ನ ಮಿಸ್ ಗವರ್ನೆನ್ಸ್ ನೆಪ ಒಡ್ಡಿ 1856ರಲ್ಲಿ ವಶಪಡಿಸಿಕೊಳ್ಳಲಾಯಿತು ಅಂತ ಗೊತ್ತಿರಬೇಕು ನಿಮಗೆ. ಅವಧ್ ವಾಸ್ ಅಮಲ್ಗೇಟೆಡ್ ಇಂಟು ದ ಬ್ರಿಟಿಷ್ ಡೊಮಿನಿಯನ್ ಇನ್ ವಿಚ್ ಅಂತ ಕೇಳಿದರೆ 1856ರಲ್ಲಿ ಅವಧನ್ನ ವಶಪಡಿಸಿಕೊಳ್ಳಲಾಯಿತು ಬ್ರಿಟಿಷ್ ಭಾರತಕ್ಕೆ. ಇನ್ನೊಂದು ಪ್ರಶ್ನೆ: ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಯಾವುದು ಕರೆಕ್ಟ್ ಅಂತ ಕೇಳಿದಾರೆ ಇಲ್ಲಿ. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಇಸ್ ಗಿವನ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇವ್ನು ಗೊತ್ತಿರ್ಬೇಕು ನಿಮಗೆ ಕರೆಕ್ಟ್ ಅಂತ ಕೇಳಿದಾರ ಅಥವಾ ಇನ್ಕರೆಕ್ಟ್ ಅಂತ ಕೇಳಿದಾರೆ ನೋಡ್ಕೋಬೇಕು ನೀಟಾಗಿ. ಕರೆಕ್ಟ್ ಅಂತ ಕೇಳಿದ್ದಾರೆ:
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮಿನಿಸ್ಗೆ ಸಂಬಂಧಪಟ್ಟ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ನೋಡೋಣ ಫಸ್ಟ್. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಡಾಲೌಸಿ. ಹೌದು ಕರೆಕ್ಟ್ ಅಲ್ವಾ? ಡಾಲೌಸಿ ಇದನ್ನ ತಂದಿದ್ದು, ಜಾರಿಗೆ ತಂದಿದ್ದು. ಸತಾರಾ ವಾಸ್ ದ ಫಸ್ಟ್ ಸ್ಟೇಟ್ ಟು ಬಿ ಅನೆಕ್ಸ್ಡ್. ಹೌದು, ಸತಾರಾ ಮೊದಲ ಸ್ಟೇಟು 1848 ಅನೆಕ್ಸ್ ಆಗಿರುವಂತದ್ದು. ಅನೆಕ್ಸೇಷನ್ ಆಫ್ ಔದ್ ಇನ್ 1856 ವಾಸ್ ಆನ್ ಚಾರ್ಜಸ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್. 1856 ಅವಧನ ವಶಪಡಿಸಿಕೊಂಡದ್ದು ದುರಾಡಳಿತ ನೆಪ ವಡ್ಡಿ ಅಂತೇಳಿ. ಹೌದು, ಇದು ಕರೆಕ್ಟ್ ಇದೆ. ಇದು ಕರೆಕ್ಟ್ ಇದೆ. ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ ವರ್ ಸಮ್ ಆಫ್ ದಿ ಅದರ್ ಸ್ಟೇಟ್ಸ್ ಅನೆಕ್ಸ್ಡ್ ಟು ದಿಸ್ ಡಾಕ್ಟರ್. ಹೌದು, ಎಲ್ಲವೂ ಕರೆಕ್ಟ್. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಕನ್ಸಿಡರ್ ದ ಫಾಲೋಯಿಂಗ್ ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್ ಯಾವ್ದು ಕೇಳಿದ್ದಾರೆ. ವಶಪಡಿಸಿಕೊಳ್ಳಕ್ಕೆ ಸಂಬಂಧಪಟ್ಟಂತೆ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್. ಝಾನ್ಸಿ, ಸಂಬಲ್ಪುರ, ಸತಾರಾ. ಸತಾರಾ ಫಸ್ಟ್ 1848 ವಶಪಡಿಸಿಕೊಂಡಿರ್ತದೆ. ನೋಡ್ರಿ, ನೀವು ಈಸಿಯಾಗಿ 3 ಅಂತ ಗುರ್ಸಿದ್ರೆ ಈ 2 ಆಪ್ಷನ್ ರಿಮೂವ್ ಮಾಡಬಹುದು ಈಸಿಯಾಗಿ. ಫಸ್ಟ್ 3ನೇದು ಸತಾರಾ ಮೊದಲನೇದು ಅಂತ ಗೊತ್ತಾದ್ರೆ ಈ 2 ಆಪ್ಷನ್ ರಿಮೂವ್ ಆಗ್ತವೆ ಈಸಿಯಾಗಿ. ಇವು 2 ಆಪ್ಷನ್ ಮಾತ್ರ ಉಳ್ಕೊಂತವೆ. ಸತಾರಾ ಯಾವಾಗ 1848, ಸಂಬಲ್ಪುರ್ 49 ಅಲ್ವಾ. ನೆಕ್ಸ್ಟ್ ಸಂಬಲ್ಪುರ್. ಝಾನ್ಸಿ 1855 ಅದು ಗೊತ್ತಿರ್ಬೇಕು ನಿಮಗೆ. ಆಪ್ಷನ್ ಈ ತರ 3, 2, 1 ಆಪ್ಷನ್ ಸಿ. ಇದನ್ನ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ 2004 ಕೇಳಿರುವಂತಹ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಡಾಲೌಸಿಗೆ ಸಂಬಂಧಪಟ್ಟಂತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಸಂಬಂಧಪಟ್ಟಂತೆ ಸವಿಸ್ತರವಾಗಿ ಚರ್ಚೆ ಮಾಡಿದೆ. ಡಾಲೌಸಿ ಒಬ್ಬ ಕೋರ್ ಇಂಪರ್ಲಿಸ್ಟ್, ಯಾರಿಗೂ ಕೇರ್ ಮಾಡದಿರುವಂತ ವ್ಯಕ್ತಿ. ಇವನೇನ್ ಮಾಡಿದ ಗೊತ್ತಾ? ಹಲವಾರು ಸ್ಥಳೀಯ ರಾಜರುಗಳ ಟೈಟಲ್ಸ್ ಗಳನ್ನ ಇವನು ಅಬಾಲಿಷ್ ಮಾಡ್ತಾನೆ ಮತ್ತು ಪೆನ್ಷನ್ಸ್ ಗಳನ್ನು ಕೂಡ ಇವನು ಅಬಾಲಿಷ್ ಮಾಡ್ತಾ ಹೋಗ್ತಾನೆ. ನೋಡ್ರಿ, ಬಿರುದುಗಳು ಮತ್ತು ವಿಶ್ರಾಂತಿ ವೇತನಗಳು ವ್ಯಕ್ತಿಗತವೇ ಹೊರತು ಅನುವಂಶಿಕವಲ್ಲ ಅಂತ ಘೋಷಣೆ ಮಾಡ್ತಾನೆ. ಬಿರುದುಗಳು ಮತ್ತು ವಿಶ್ರಾಂತಿ ವೇತನಗಳು ವ್ಯಕ್ತಿಗತವೇ ಹೊರತು ಅನುವಂಶಿಕ ಅಲ್ಲ. ಅದು ನಾವ್ಯಾರಿಗೆ ಕೊಡ್ತಾ ಇರ್ತೀವಿ, ಈಗ ಒಬ್ಬ ರಾಜನಿಗೆ ಕೊಡ್ತಾ ಇರ್ತೀವಿ, ಅದ್ರ ನಂತರವಾಗಿ ಇನ್ನೊಬ್ಬ ಮಗ ಬರ್ತಾನೆ, ಅವನಿಗೂ ಕೊಡ್ಬೇಕಂತ ಇಲ್ಲ, ಅದು ವ್ಯಕ್ತಿಗತ ಅಷ್ಟೇ, ಅನುವಂಶಿಕ ಅಲ್ಲ ಅದು. ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಅದು ಹಂಗೆ ಬರಲ್ಲ. ಅದು ಬಿರುದುಗಳು ಅಷ್ಟೇನೆ. ಹಲವಾರು ನೇಟಿವ್ ರೂಲ್ಸ್ಗಳ ಟೈಟಲ್ಸ್ಗಳನ್ನು ಅಬಲಿಷ್ ಮಾಡ್ತಾ ಹೋಗ್ತಾನೆ. 1852 ಪೇಶ್ವೆ 2ನೇ ಬಾಜಿರಾಯ ಮರಣ ಹೊಂದಿದಾಗ ಅವರ ದತ್ತು ಪುತ್ರ ನಾನಾ ಸಾಹೇಬನಿಗೆ ಪಿಂಚಣಿ ಕೊಡ್ಲಿಕ್ಕೆ ಅವನು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ವಿಶ್ರಾಂತಿ ವೇತನಗಳು ವ್ಯಕ್ತಿಗತವೇ ಹೊರತು ಅನುವಂಶಿಕವಲ್ಲ ಅಂತ ಅವನು ಘೋಷಣೆ ಮಾಡಿದ್ದಾನೆ. ಅದರಿಂದ 1852 ಪೇಶ್ವೆ 2ನೇ ಬಾಜಿರಾಯ ಮರಣ ಹೊಂದಿದಾಗ ಅವನ ದತ್ತುಪುತ್ರ ನಾನಾ ಸಾಹೇಬನಿಗೆ ಪಿಂಚಣಿ ಕೊಡಲಿಲ್ಲ. ಬಹದ್ದೂರ್ ಶಾ ಎಂಬ ಬಿರುದು, ಬಹದ್ದೂರ್ ಶಾ ಅವನ ಬಿರುದು ವಾರ್ಷಿಕ ವಿಶ್ರಾಂತಿ ವೇತನ, ದೆಹಲಿ ಅರಮನೆ, ಏನು ದೆಹಲಿ ಅರಮನೆ ಇತ್ತು ಅದು ಕೂಡ ರದ್ದಾಗ್ತಾ ಹೋಗ್ತವೆ. ಈ ರೀತಿಯಾಗಿ ಹರ್ಟ್ ಮಾಡ್ತಾ ಹೋಗ್ತಾನೆ. ನೋಡ್ರಿ ಯಾವ ರೀತಿ ಹರ್ಟ್ ಮಾಡ್ತಾ ಹೋಗ್ತಾನೆ ಅಂತೇಳಿ. ನೋಡ್ರಿ, ಇವನೇನ್ ಮಾಡ್ತಾನೆ ಅಂದ್ರೆ, ಲೇಟರ್ ಮುಘಲ್ ಎಂಪರರ್ ಇದ್ದ ಅವನು ಆಲ್ಮೋಸ್ಟ್ ಅವ್ರ ಅಧಿಕಾರನೇ ಇಲ್ಲ ಈಗ. ಸುಮ್ಮನೆ ಹೇಳ್ಕೊಳಕ್ ಮಾತ್ರ ಮಾತ್ರವಾಗಿ ಅವನಿದ್ದಾನೆ. ಇಡೀ ದೇಶವೇ ಮಾಡ್ತಿದೆ ಲೇಟರ್ ಮೊಘಲ್ ಎಂಪರರು ಈ ದೇಶದ ಮುಖ್ಯಸ್ಥ ಅಂತೇಳಿ ಎಲ್ಲ ಮಾಡ್ತಿದ್ದ. ಇವನು ಏನ್ ಮಾಡ್ತಾನೆ, ಮತ್ತೆ ಅನೌನ್ಸ್ ಮಾಡ್ತಾನೆ. ಏನಂತ ಅನೌನ್ಸ್ ಮಾಡ್ತಾನೆ? ಲೇಟರ್ ಮೊಘಲ್ ಎಂಪರರ್ಗಳು ಅವರು ಈ ದೇಶದ ರೂಲರ್ಸ್ಗಳು ಅಲ್ಲ ಅಂತ. ಅಂದ್ರೆ ಹೌದು ಕರೆಕ್ಟೇ, ಬಟ್ ಅದನ್ನ ಇವನು ಸುಮ್ಮನೆ ಅನೌನ್ಸ್ ಮಾಡಿ ಹರ್ಟ್ ಮಾಡೋದು ಅವರಿಗೆ, ಅವರ ಹುದ್ದೆಗೆ ಹರ್ಟ್ ಮಾಡ್ತಾ ಹೋದು ಅವರು. ಇದು ತುಂಬಾ ಜನಕ್ಕೆ ಹರ್ಟ್ ಆಗ್ತಾ ಹೋಯ್ತು. ಇದು ಮುಂದೆ 1857 ದಂಗೆಗೆ ಬಹುಮುಖ್ಯವಾಗಿ ಕಾರಣ ಆಗ್ತಾ ಹೋಗುತ್ತೆ. 57 ದಂಗೆಗೆ ಇದು ಬಹುಮುಖ್ಯವಾದಂತಹ ಕಾರಣ ಆಗ್ತಾ ಹೋಗುತ್ತೆ. ಮತ್ತೆ ಇವನು ಅನೌನ್ಸ್ ಮಾಡ್ತಾನೆ, ಮೊಘಲ್ ಚಕ್ರವರ್ತಿ ಯಾವುದೇ ಕಾರಣಕ್ಕೂ ಯಾವುದೇ ಬಿರುದುಗಳನ್ನು ಧರಿಸಬಾರದು ಅಂತೇಳಿ ಅನೌನ್ಸ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಬಿರುದುಗಳನ್ನು ಧರಿಸಬಾರದು ಅಂತೇಳಿ ಇವನು ಅನೌನ್ಸ್ ಮಾಡ್ತಾ ಹೋಗ್ತಾನೆ. ನೋಡ್ರಿ, ಇಡೀ ದೇಶವೇ ಮಾಡ್ತಿದೆ ಲೇಟರ್ ಮುಘಲ್ ಎಂಪರರ್ಸ್ಗಳು ಈ ದೇಶದವನ್ನ ರೂಲ್ ಮಾಡ್ತಾರೆ ಅಂತೇಳಿ. ಹಿಂದೆ ರೂಲ್ ಮಾಡ್ತಿದ್ರು, ಈಗಲ್ಲ. ಈಗ ಆಲ್ಮೋಸ್ಟ್ ಬ್ರಿಟಿಷರೇ ಇದ್ದಾರೆ. ಸುಮ್ಮನೆ ಇವ್ರಿಗೆ ಪಿಂಚಣಿಯನ್ನು ಕೊಟ್ಟು ಕೂರಿಸಲಾಗಿದೆ ಅಷ್ಟೇ. ಬಟ್ ಈಗ ಇವನು ಅನೌನ್ಸ್ ಮಾಡ್ತಾನೆ, ನೀವು ರೂಲರ್ಸ್ಗಳಲ್ಲ. ಸುಮ್ಮನೆ ಹರ್ಟ್ ಮಾಡೋದು, ಜನರ ಸೆಂಟಿಮೆಂಟ್ಸ್ ಹರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಯಾವುದೇ ಬಿರುದುಗಳನ್ನು ಧರಿಸಬಾರ್ದು ಅಂತೇಳಿ. ಅವನು ಏನೇ ಬಿರುದುಗಳು ಧರಿಸ್ಲಿ, ಅವನು ಆಳ್ವಿಕೆ ಮಾಡಕ್ಕೆ ರಾಜ್ಯನೇ ಇಲ್ವಲ್ಲ. ಇವನೇ ಮಾಡ್ತಾನೆ, ನೀವು ಯಾಕೆ ಟೈಟಲ್ಸ್ಗಳನ್ನ ಧರಿಸ್ತೀರಿ ಅಂತೇಳಿ ಇವನು ನಿಷೇಧ ಮಾಡ್ತಾ ಹೋಗ್ತಾನೆ.
ಅದು ಜನರ ಸೆಂಟಿಮೆಂಟ್ಗಳು ಹರ್ಟ್ ಆಗ್ತಾ ಹೋಗುತ್ತೆ. ಇದು 1957 ದಂಗೆಗೆ ಬಹುಮುಖ್ಯವಾದ ಕಾರಣ ಆಗುತ್ತೆ, ಈ ಒಂದು ಹರ್ಟ್ ಮಾಡುವಂಥದ್ದು. ಈ ರೀತಿಗೆ ಹಲವಾರು ಕಾರಣಗಳ ಮುಖಾಂತರವಾಗಿ ಈಗೇನು ನೋಡ್ರಿ ಡಾಕ್ಟರ್ ಆಫ್ ಲ್ಯಾಬ್ಸ್ ಇದೆಲ್ಲ ತಂದ್ಬಿಟ್ಟು ಆಲ್ಮೋಸ್ಟ್ ಎಂಟೈರ್ ಭಾರತವನ್ನ ಬ್ರಿಟಿಷ್ ಭಾರತವನ್ನಾಗಿ ಆಲ್ಮೋಸ್ಟ್ ಅವರು ಪರಿವರ್ತನೆ ಆಗಿದೆ ಇದರ ಮುಖಾಂತರವಾಗಿ. ಇನ್ನೇನು ಉಳಿದಿಲ್ಲ. ಆ ರೀತಿಯಾಗಿ ಇಡೀ ಭಾರತವನ್ನ ಬ್ರಿಟಿಷ್ ಭಾರತವನ್ನಾಗಿ ಮಾಡಿ ಆಗಿದೆ ಅಂತೇಳಿ. ಈಗ ಡಾಲೌಸಿ ಮಿಲಿಟರಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರ್ತಾ ಹೋಗ್ತಾನೆ. ಏನ್ ಮಾಡ್ತಾನಪ್ಪ ಅಂದ್ರೆ, ಬ್ರಿಟಿಷ್ ಇಂಡಿಯನ್ ಆರ್ಮಿಯನ್ನ ಆಧುನೀಕರಣಗೊಳಿಸಲಿಕ್ಕೆ ಇವನು ಹಲವಾರು ಯೋಜನೆಗಳನ್ನು ತರ್ತಾನೆ, ಆಧುನೀಕರಣ ಮಾಡ್ತಾ ಹೋಗ್ತಾನೆ. ಇವನೇನ್ ಮಾಡ್ತಾನೆ, ಬಂಗಾಳ ಪಿರಂಗಿ ದಳದ ಪ್ರಧಾನ ಕಚೇರಿ ಕಲ್ಕತ್ತದಲ್ಲಿತ್ತು. ಬಂಗಾಳದ ಪಿರಂಗಿ ದಳದ ಪ್ರಧಾನ ಕಚೇರಿ ಕಲ್ಕತ್ತದಲ್ಲಿತ್ತು. ಅದನ್ನ ಮೀರತ್ಗೆ ಸ್ಥಳಾಂತರಿಸ್ತಾನೆ. ಆರ್ಮಿ ಹೆಡ್ ಕ್ವಾರ್ಟರ್ನು ಕೂಡ ಇವನು ಶಿಮ್ಲಾಗೆ ಸ್ಥಳಾಂತರ ಮಾಡ್ತಾನೆ. ಮುಂದೆ ನೋಡ್ರಿ ಶಿಮ್ಲಾ ಯಾವ ಮಟ್ಟದ ಸಿಟಿ ಆಗ್ತಾ ಹೋಗುತ್ತೆ ಮುಂದೆ ಅಂದ್ರೆ, ಆರ್ಮಿ ಹೆಡ್ ಕ್ವಾರ್ಟರ್ ಟ್ರಾನ್ಸ್ಫರ್ ಆಗುತ್ತೆ. ಮುಂದೆ 1863 ಈ ಶಿಮ್ಲಾವನ್ನ ಜಾನ್ ಲಾರೆನ್ಸ್, ನೆಕ್ಸ್ಟ್ ಬರುವಂತಹ ವೈಸ್ರಾಯ್ ಜಾನ್ ಲಾರೆನ್ಸು ಶಿಮ್ಲಾವನ್ನ ಸಮ್ಮರ್ ಕ್ಯಾಪಿಟಲ್ ಅನ್ನಾಗಿ, ಬೇಸಿಗೆ ರಾಜಧಾನಿಯನ್ನಾಗಿ ಅನೌನ್ಸ್ ಮಾಡ್ತಾನೆ. ಬಿಕಾಸ್ ಮಾರ್ಚು, ಏಪ್ರಿಲ್, ಮೇ, ಜೂನ್ ಟೈಮಲ್ಲಿ ಕಲ್ಕತ್ತಾದಲ್ಲಿ ತುಂಬಾ ಹೀಟು, ಅಲ್ಲಿ ಇರಕ್ಕೆ ಆಗ್ತಿರಲ್ಲ ಇವರಿಗೆ. ಬಿಕಾಸ್ ಇವರು ಇಂಗ್ಲೆಂಡಿಂದ ಬಂದವರು, ಕೂಲ್ ವೆದರಿಂದ ಬಂದವರು, ಇಲ್ಲಿ ಈ ಹೀಟಲ್ಲಿ ಅವ್ರಿಗೆ ಇರ್ಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ನಾವು ಶಿಮ್ಲಾಗೆ ಹೋದ್ರೆ ಅಲ್ಲಿ ಕೂಲ್ ಆಗಿರ್ಬೋದು ಅಂತ, ಅಲ್ಲಿ ಆಳ್ವಿಕೆನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಇವರು, ಮಾರ್ಚ್ ಜೂನ್ ಟೈಮಲ್ಲಿ ಇವರು ಶಿಮ್ಲಾಕ್ಕೆ ಕ್ಯಾಪಿಟಲ್ ಸಿಟಿಯನ್ನ ಚೇಂಜ್ ಮಾಡ್ತಾರೆ. ಸಮ್ಮರ್ ಕ್ಯಾಪಿಟಲ್ ಅನ್ನಾಗಿ ಶಿಮ್ಲಾವನ್ನ ಮಾಡ್ತಾರೆ. ಅದು ಕೂಡ ಗೊತ್ತಿರಲಿಲ್ಲ ನಿಮಗೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನೋಡ್ರಿ, ಡ್ಯೂರಿಂಗ್ ವೂಸ್ ಗವರ್ನರ್ಶಿಪ್ ವಾಸ್ ಶಿಮ್ಲಾ ಮೇಡ್ ದ ಆರ್ಮಿ ಹೆಡ್ ಕ್ವಾರ್ಟರ್ಸ್ ನ ಶಿಮ್ಲಾವನ್ನಾಗಿ ಮಾಡಿದ್ದು ಯಾರಪ್ಪ ಅಂದ್ರೆ ಡಾಲೌಸಿ. ಮತ್ತೆ ಸಮ್ಮರ್ ಕ್ಯಾಪಿಟಲ್ ಆಗಿ ಮಾಡಿದ್ದು ಯಾರಪ್ಪ ಅಂದ್ರೆ ಜಾನ್ ಲಾರೆನ್ಸ್ 1963. ಬೆಂಗಲ್ ಆರ್ಟಿಲರಿನ ಹೆಡ್ ಕ್ವಾರ್ಟರ್ನ ಕಲ್ಕತ್ತಾದಿಂದ ಮೀರತ್ಗೆ ಸ್ಥಳಾಂತರ ಮಾಡಿದ್ದಾರಪ್ಪ ಅಂದ್ರೆ ಡಾಲೌಸಿ. ಇದು ಗೊತ್ತಿರಲಿ. ಆರ್ಮಿಯನ್ನ ಮಾಡರ್ನೈಸ್ ಮಾಡುವಂತ ಕೆಲಸನೂ ಕೂಡ ಅವನು ಮಾಡ್ತಾ ಹೋಗ್ತಾನೆ. ಮತ್ತೆ ಆರ್ಮಿಯಲ್ಲಿ ಗೂರ್ಖಾ ರೆಜಿಮೆಂಟ್ ಅನ್ನು ಸ್ಥಾಪನೆ ಮಾಡುವ ಕೆಲಸ ಕೂಡ ಇವನು ಮಾಡ್ತಾ ಹೋಗ್ತಾನೆ. ಗೂರ್ಖಾ ರೆಜಿಮೆಂಟ್ ಅನ್ನು ಸ್ಥಾಪನೆ ಮಾಡಿ ಬ್ರಿಟಿಷ್ ಆರ್ಮಿಯ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಮಿಲಿಟರಿ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಅವರು 3 ಹೊಸ ಬ್ರಿಟಿಷ್ ಸೇನಾ ರೆಜಿಮೆಂಟ್ಗಳನ್ನು ರಚಿಸುವ ಮೂಲಕ ಇಂಗ್ಲಿಷ್ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ರೆಜಿಮೆಂಟ್ಗಳಲ್ಲಿ ಇಂಗ್ಲಿಷ್ ಸೈನಿಕರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಹೆಚ್ಚುವರಿಯಾಗಿ ಬ್ರಿಟಿಷ್ ಅಧಿಕಾರಿಗಳ ಅಡಿಯಲ್ಲಿ ಪಂಜಾಬ್ನಲ್ಲಿ ಸಿಖ್ ಪಡೆ ರಚನೆ ಮಾಡ್ತಾರೆ, ಸಿಖ್ ರೆಜಿಮೆಂಟ್ ರಚನೆ ಮಾಡ್ತಾರೆ. ಮತ್ತೆ ಗೂರ್ಖಗಳನ್ನ ಭಾರತೀಯ ಸೇನೆಯಲ್ಲಿ ಸಂಯೋಜನೆ ಮಾಡಲಾಗುತ್ತೆ, ಗೂರ್ಖಾ ರೆಜಿಮೆಂಟ್ ಅನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಇದರ ಮುಖಾಂತರವಾಗಿ ಮಿಲಿಟರಿಯನ್ನ ಶಕ್ತಿಯುತವನ್ನಾಗಿ ಮಾಡಲಾಗುತ್ತೆ. ಸಿಖ್ ರೆಜಿಮೆಂಟ್ ಮತ್ತು ಗೂರ್ಖಾ ರೆಜಿಮೆಂಟ್ ಅನ್ನು ಸ್ಥಾಪನೆ ಮುಖಾಂತರವಾಗಿ ಆರ್ಮಿಯನ್ನ ಶಕ್ತಿಯುತವನ್ನಾಗಿ ಬಲಪಡಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಇವನ ಕಾಲದಲ್ಲಿ ಇನ್ನೊಂದು ವಿಚಾರ ಆಗುತ್ತೆ, ಪೋಸ್ಟೇಜ್. ಈ ಭಾರತೀಯ ಸಿಪಾಯಿಗಳಿಗೆ ಅವರು ತಮ್ಮ ಮನೆಗಳಿಗೆ ಏನಾದ್ರು ಕಳಿಸ್ಬೇಕು ಅಂತಂದ್ರೆ ಪೋಸ್ಟೇಜ್ಗಳಿತ್ತು ಅಲ್ವಾ, ಪೋಸ್ಟ್ ಮುಖಾಂತರ ಕಳಿಸ್ಬೇಕಿತ್ತು ಏನಾದ್ರು ಇದ್ದಿದ್ರೆ. ಬೇರೆ ಎಲ್ಲ ಸಾಮಾನ್ಯ ಜನರು ಕಳಿಸ್ಲಿಕ್ಕೆ ಪೋಸ್ಟೇಜ್ ಸ್ಟ್ಯಾಂಪ್ಸ್ಗಳು ಅಂಟಿಸಲಾಗ್ತಿತ್ತು. ಅತಿ ಹೆಚ್ಚು ಸ್ವಲ್ಪ ಬೆಲೆ ಕೊಡ್ಬೇಕಿತ್ತು, ಅದಕ್ಕೆ ದುಡ್ಡನ್ನ ಕೊಟ್ಬಿಟ್ಟು ಸ್ಟ್ಯಾಂಪ್ ಅನ್ನ ಹಚ್ಬಿಟ್ಟು ಕಳಿಸ್ತಾ ಇದ್ರು. ಇವಾಗ್ಲೂ ಹಂಗೆ ಅಲ್ವಾ. ಆದರೆ ಈ ಭಾರತೀಯ ಸಿಪಾಯಿಗಳು ಏನು ಬ್ರಿಟಿಷರ ಅಂಡರ್ಲಿ ವರ್ಕ್ ಮಾಡ್ತಾ ಇದ್ರು, ಅವರುಗಳಿಗೆ ಈ ಪೋಸ್ಟೇಜ್ಗಳಿಗೆ ಒಂದು ಸ್ಪೆಷಲ್ ಪ್ರಿವಿಲೇಜ್ ಇತ್ತು. ಸ್ವಲ್ಪ ಅವರಿಗೆ ಅಮೌಂಟ್ ಇಲ್ದಂಗಿರೋದು, ಫ್ರೀಯಾಗಿ ಕಳಿಸ್ಬೋದು ನೀವು ಅಂತ, ಈ ರೀತಿ ಪ್ರಿವಿಲೇಜ್ಗಳಿತ್ತು. 1954 ಡಾಲೌಸಿ ಏನ್ ಮಾಡ್ತಾನೆ, ಭಾರತೀಯ ಸಿಪಾಯಿಸ್ಗಳಿಗೆ ಏನು ಕೊಟ್ಟಿರುವಂತಹ ಒಂದು ಪ್ರಿವಿಲೇಜ್, ಸ್ಪೆಷಲ್ ಉಚಿತ ಅಂಚೆಯ ಸೌಲಭ್ಯ ಏನಿತ್ತು, ಆ ಸೌಲಭ್ಯವನ್ನ ರಿಮೂವ್ ಮಾಡ್ತಾನೆ. ಇನ್ನ ನೀವೇನಾದ್ರೂ ನಿಮ್ಮ ಮನೆಯವರಿಗೆ ಪೋಸ್ಟ್ಗಳನ್ನು ಕಳಿಸ್ಬೇಕು ಅಂತಂದ್ರೆ ನೀವು ಕೂಡ ದುಡ್ಡನ್ನು ಕೊಟ್ಟು ಕಳಿಸ್ಬೇಕು ಅಂತೇಳಿ ಜಾರಿಗೆ ತರುವ ಕೆಲಸ ಮಾಡ್ತಾ ಹೋಗ್ತಾರೆ. ಅಂದ್ರೆ
ಸ್ಪೆಷಲ್ ಪ್ರಿವಿಲೇಜ್ ಏನು ಕೊಟ್ಟಿದ್ರು ಭಾರತೀಯ ಸೈನಿಕರುಗಳಿಗೆ ಅದನ್ನ ವಾಪಸ್ ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಯೂನಿಫಾರ್ಮ್ ಪೋಸ್ಟೇಜ್ ರೇಟ್ಸ್ ಎಲ್ಲರಿಗೂ ಒಂದೇ, ಜನರಾಗಿರ್ಲಿ ಸಿಪಾಯಿ ಆಗಿರಿ ಯಾರಾಗಿರೋ ದುಡ್ಡು ಕೊಡು ನಿಮ್ ಪೋಸ್ಟ್ಗಳನ್ನ ಮಾಡು ಅಂತೇಳಿ ಆ ರೀತಿ ಕೆಲಸವನ್ನು ಮಾಡ್ತಾ ಹೋಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೂಡ ಕೇಳಿದೆ ನೋಡ್ರಿ, ಇನ್ ವಿಚ್ ಇಯರ್ ಡಿಡ್ ದಿ ಪ್ರಿವಿಲೇಜ್ ಆಫ್ ಫ್ರೀ ಪೋಸ್ಟೇಜ್ ಎಂಜಾಯ್ಡ್ ಬೈ ಸಿಪಾಯಿಸ್ ವರ್ ವಿತ್ಡ್ರಾನ್ ಬೈ ದ ಪೋಸ್ಟ್ ಆಫೀಸ್ ಆಕ್ಟ್? ಯಾವ ವರ್ಷದಲ್ಲಿ ಸಿಪಾಯಿಗಳು ಅನುಭವಿಸಿದಂತಹ ಉಚಿತ ಅಂಚೆಯ ಸೌಲಭ್ಯವನ್ನ ಪೋಸ್ಟ್ ಆಫೀಸ್ ಆಕ್ಟ್ ಹಿಂತೆಗೆದುಕೊಳ್ಳಲಾಯಿತು? 1954ರಲ್ಲಿ. 1954ರಲ್ಲಿ ಏನು ಭಾರತೀಯ ಸಿಪಾಯಿಗಳಿಗೆ ಉಚಿತ ಅಂಚೆ ಸೌಲಭ್ಯ ಏನಿತ್ತು ಅದನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಎಲ್ಲರಿಗೂ ಒಂದೇ ರೇಟ್ ಅನ್ನೋ ರೀತಿಯಾಗಿ ಸಾಮಾನ್ಯ ಜನರಿಗೂ ಒಂದೇ ರೇಟು, ಸಿಪಾಯಿಸ್ಗಳಿಗೆ ಒಂದೇ ರೇಟ್ ಅನ್ನೋದನ್ನ ಫಿಕ್ಸ್ ಮಾಡಲಾಗುತ್ತೆ 1854. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ, ಗೊತ್ತಿರಲಿ ನಿಮಗೆ. ಮತ್ತೆ ಇವನ ಕಾಲದಲ್ಲಿ ಬಹುಮುಖ್ಯವಾಗಿ ದ ಕ್ಯಾಸ್ಟ್ ಡಿಸಬಿಲಿಟೀಸ್ ರಿಮೂವಲ್ ಆಕ್ಟ್ ಅಂತೇಳಿ ಅಥವಾ ದ ರಿಲಿಜಿಯಸ್ ಡಿಸಬಿಲಿಟೀಸ್ ಆಕ್ಟ್ ಅನ್ನ ಜಾರಿಗೆ ತರಲಾಗುತ್ತೆ. ಈ ಒಂದು ಕಾಯ್ದೆಯ ಮುಖಾಂತರವಾಗಿ ಏನು ಈಗ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾರೆ ಅನ್ಕೊಳ್ಳಿ, ಅವರಿಗೆ ಹಿಂದೂ ಧರ್ಮದ ಕಾನೂನುಗಳು ಅಪ್ಲೈ ಆಗೋ ರೀತಿಯಾಗಿ ಮಾಡುವಂತಹ ಒಂದು ಕಾಯ್ದೆ ಇದು. ಈಗ ಆಸ್ತಿ ಹಕ್ಕು ಎಲ್ಲದರಲ್ಲೂ ಕೂಡ ಎಕ್ಸಾಂಪಲ್, ಹಿಂದೂ ಧರ್ಮದಿಂದ ಯಾವೊಂದು ಬೇರೆ ಧರ್ಮಕ್ಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ, ಅವಾಗ ಏನಾಯ್ತು, ಹಿಂದೂಗಳು ಏನ್ ಮಾಡಿದ್ರು, ಅವರು ಬೇರೆ ಧರ್ಮಕ್ಕೆ ಮತಾಂತರ ಆಗಿದ್ದರಿಂದ ಈಗ ಆಸ್ತಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಬರಲ್ಲ ಅಂತೇಳಿ ದಾವೆ ಹೊಡೋದು ಹೇಳ್ತಿದ್ರು. ಅದಕ್ಕೆ ನೋಡ್ಬಿಟ್ಟು ಇವನು ಗಮನಿಸ್ದ, ಕ್ರಿಶ್ಚಿಯನಿಗೆ ಕನ್ವರ್ಟ್ ಆದ್ರೂ ಕೂಡ ಹಿಂದೂ ಕಾನೂನು ಅಪ್ಲೈ ಆಗೋ ತರ ಮಾಡಬೇಕು, ಅವ್ರಿಗೂ ಕೂಡ ಕಾನೂನು ಆಸ್ತಿಯಲ್ಲಿ ಪಾಲ್ ಬರಬೇಕು ಅಂತೇಳಿ ಏನ್ ಮಾಡ್ಬಿಟ್ಟು ಅದು ಈ ಒಂದು ಕಾನೂನು ಜಾರಿ ತರಲಾಯ್ತು ನೋಡ್ರಿ. ಇದನ್ನ 1950ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದಲ್ಲಿ ಅಂಗೀಕರಿಸಲಾಯಿತು. ಈ ಕಾಯ್ದೆಯು ಮತ್ತೊಂದು ಜಾತಿ ಅಥವಾ ಧರ್ಮಕ್ಕೆ ಮತಾಂತರಗೊಳ್ಳುವ ಜನರ ಹಕ್ಕುಗಳ ಮೇಲೆ ಪರಿಣಾಮ ಬೀರುವ ಎಲ್ಲಾ ಕಾನೂನುಗಳನ್ನು ರದ್ದುಗೊಳಿಸಿತು. ಮತ್ತೊಂದು ಧರ್ಮಕ್ಕೆ ಮತಾಂತರಗೊಂಡ ಭಾರತೀಯರಿಗೆ ಯಾವುದೇ ಕಾನೂನು ಅಡಿಯಲ್ಲಿ ಸಮಾನ ಹಕ್ಕುಗಳನ್ನು ಅನುಮತಿಸಿತು. ಹೊಸ ಕಾಯ್ದೆಯು ಹಿಂದೂ ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರಗೊಂಡ ಹಿಂದೂಗಳಿಗೆ ಹೊಸ ಕಾನೂನು ಅಡಿಯಲ್ಲಿ ಸಮಾನ ಹಕ್ಕುಗಳನ್ನು ನೀಡುತ್ತದೆ. ವಿಶೇಷವಾಗಿ ಉತ್ತರಾಧಿಕಾರದ ವಿಷಯದಲ್ಲಿ ಇದು ಹಿಂದೂ ಆಸ್ತಿಯ ಕಾನೂನನ್ನು ಬದಲಾಯಿಸಿತು. ಇದು ಹಿಂದೂ ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರಗೊಳ್ಳಲು ತನ್ನ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳಲು ಅನುವು ಮಾಡಿಕೊಡ್ತು. ಈ ಕಾಯ್ದೆಯ ಕಾರಣದಿಂದಾಗಿ ರಾಜಕೀಯ ಪರಿಸ್ಥಿತಿಯು ಹೆಚ್ಚು ಪರಿಣಾಮ ಬೀರಿತು, ಏಕೆಂದರೆ ಇದು ಒಬ್ಬರ ಸ್ವಂತ ನಂಬಿಕೆಯನ್ನ ತ್ಯಜಿಸಲು ಪ್ರೋತ್ಸಾಹಕವಾಗಿದೆ ಅಂತೇಳಿ. ಅಂದ್ರೆ ಬೇರೆ ಧರ್ಮಕ್ಕೆ ಮತಾಂತರ ಕೂಡ ತನ್ನ ತಂದೆ ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ಇದು ಹಿಂದೂ ಧರ್ಮವನ್ನ ಅದು ಒಂದು ಸ್ವಲ್ಪ ಇದು ತಂದು ಹಿಂದೂ ಧರ್ಮದ ಪ್ರಕಾರವಾಗಿ ಕೊಡಬೇಕು ಅಂತೇಳಿ ಈ ಒಂದು ಆಕ್ಟ್ ಹೇಳ್ತಾ ಹೋಯ್ತು. ನೋಡ್ರಿ, ವೆನ್ ವಾಸ್ ದ ರಿಲಿಜಿಯಸ್ ಡಿಸಬಿಲಿಟೀಸ್ ಆಕ್ಟ್ ಪಾಸ್ ಆಗಿ 1950ರಲ್ಲಿ ಪಾಸ್ ಆಯಿತು. ಡಾಲೌಸಿ ಅತ್ಯಂತ ಕಿರಿಯ ವಯಸ್ಸಿನ ಗವರ್ನರ್ ಜನರಲ್ ಅಂತ ಕರಿತೀವಿ, 36 ವರ್ಷಕ್ಕೆ ಗವರ್ನರ್ ಜನರಲ್. ಮತ್ತೆ ಇವನನ್ನು ಹಲವಾರು ವಿಚಾರದಲ್ಲಿ ಫಾದರ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಭಾರತೀಯ ಟೆಲಿಗ್ರಾಫ್ನ ತಂದೆ ಅಂತ ಕರಿತೀವಿ, ನಾವು ಪಿತಾಮಹ ಅಂತ ಕರಿತೀವಿ. ಭಾರತೀಯ ಟೆಲಿಗ್ರಾಫ್ನ ಪಿತಾಮಹ, ಆ ಮಟ್ಟಕ್ಕೆ ಟೆಲಿಗ್ರಾಫ್ ಅನ್ನ ಜಾರಿ ತರ್ತಾ ಹೋಗ್ತಾನೆ. ಭಾರತೀಯ ರೈಲ್ವೆಯ ತಂದೆ ಅಂತ ಕರಿತಾರೆ, ರೈಲಿನಲ್ಲಿ ಭಾರತಕ್ಕೆ ರೈಲನ್ನ ಪರಿಚಯ ಮಾಡ್ತಾನೆ. ಭಾರತೀಯ ಅಂಚೆ ವ್ಯವಸ್ಥೆ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ಪೋಸ್ಟಲ್ ಸಿಸ್ಟಮ್ ಅಂತ ಕರಿತೀವಿ. ಭಾರತೀಯ ಇಂಜಿನಿಯರ್ ಸೇವೆಗಳ ತಂದೆ ಪಿತಾಮಹ ಅಂತ ಕೂಡ ಕರಿತೀವಿ ಅವ್ರನ್ನ. ಭಾರತದ ಆಧುನಿಕ ಭಾರತದ ನಿರ್ಮಾಪಕ ಅಂತ ಕೂಡ ಕರಿತೀವಿ, ಮೇಕರ್ ಆಫ್ ಮಾಡರ್ನ್ ಇಂಡಿಯಾ. ನೋಡ್ರಿ, ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ ಅಂದ್ರೆ ಇವನೇ. ಈ ಕೆಳಗಿನ ಯಾರನ್ನು ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ನ ಪಿತಾಮಹ ಅಂತ ಕರೆಯಲಾಗುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ಕಾಲ್ಡ್ ಡಾಲೌಸಿ. ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಇಂಡಿಯನ್ ರೈಲ್ವೇಸ್, ಭಾರತೀಯ ರೈಲ್ವೆಯ ಪಿತಾಮಹ ಅಂತ ಯಾರನ್ನ ಕರೆಯಲಾಗುತ್ತದೆ, ದಟ್ ಇಸ್ ಕಾಲ್ಡ್ ಡಾಲೌಸಿ. ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಇಂಡಿಯನ್ ಪೋಸ್ಟಲ್ ಸಿಸ್ಟಮ್, ಭಾರತೀಯ ಅಂಚೆ ವ್ಯವಸ್ಥೆಯ ಪಿತಾಮಹ ಅಂತ ಯಾರನ್ನು ಕರೆಯಲಾಗುತ್ತೆ ಅಂದರೆ ದಟ್ ಈಸ್ ಕಾಲ್ಡ್ ಡಾಲೌಸಿ. ಅಥವಾ ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್, ಭಾರತೀಯ ಇಂಜಿನಿಯರಿಂಗ್ ಸೇವೆಗಳ ತಂದೆ ಅಂತ ಏನು ಕರಿತೀವಿ ಅಂದ್ರೆ ದಟ್ ಇಸ್ ಕಾಲ್ಡ್ ಡಾಲೌಸಿ. ಅಥವಾ ಈ ಕೆಳಗಿನ ಯಾರನ್ನ ಆಧುನಿಕ ಭಾರತದ ನಿರ್ಮಾಪಕ, ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಯಾರನ್ನ ಕರೆಯಲಾಗುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ಕಾಲ್ಡ್ ಡಾಲೌಸಿ. ಮತ್ತೆ ಡಾಲೌಸಿಯನ್ನ ಭಾರತದ ಸಾರಿಗೆ ಸಂಪರ್ಕಗಳ ಪಿತಾಮಹ, ಭಾರತ ಸಾರಿಗೆ ಸಂಪರ್ಕಗಳ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಈ ರೀತಿಯಾಗಿ ಹಲವಾರು ವಿಚಾರದಲ್ಲಿ ಪಿತಾಮಹ ಅಂತ ಇವನು ಕರೆಸ್ಕೊಂಡಿದ್ದಾನೆ. ಯಾಕೆ ಅಂತ ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ, ಪ್ರತಿಯೊಂದನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಯಾಕೆ ಇವರನ್ನ ಇಂಡಿಯನ್ ಟೆಲಿಗ್ರಾಫ್ನ ತಂದೆ ಪಿತಾಮಹ ಅಂತ ಕರಿತೀವಿ ಅಂತೇಳಿ.
ಭಾರತಕ್ಕೆ ರೈಲ್ವೆ ಪರಿಚಯ ಮಾಡಿದ್ದು, ಟೆಲಿಗ್ರಾಫ್ನ ಪರಿಚಯ ಮಾಡಿದ್ದು, ಪೋಸ್ಟಲ್ ಸಿಸ್ಟಮ್ ಅಲ್ಲಿ ಆಧುನಿಕತೆಯನ್ನು ತಂದದ್ದು. ಚರ್ಚೆ ಮಾಡ್ಕೊಳ್ತಾವಣ, ಒಂದೊಂದು ಚರ್ಚೆ ಮಾಡ್ಕೊಳ್ತಾವಣ. ಮೊದಲು ಟೆಲಿಗ್ರಾಫ್. ಇವನ ಕಾಲದಲ್ಲಿ 1852ರಲ್ಲಿ ವಿಲಿಯಂ ಬ್ರೂಕ್ ಓ ಶೌಗ್ನೈಸಿ ಅವರ ಅಧೀಕ್ಷಕರ ಅಡಿಯಲ್ಲಿ 4,000 ಮೈಲುಗಳಷ್ಟು ಟೆಲಿಗ್ರಾಫ್ ಲೈನ್ ಹಾಕಲಾಯಿತು ಒಂದು ಕಾಲ. ಆ ಟೈಮಲ್ಲಿ ಟೆಲಿಗ್ರಾಫ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಇವರು ಆಲ್ಮೋಸ್ಟ್ ಭಾರತವನ್ನು ಆಳ್ವಿಕೆ ಮಾಡ್ತಿದ್ದಾರೆ. ಮುಖ್ಯವಾದ ಸಿಟಿಗಳು ಕಲ್ಕತ್ತಾ, ಪೇಶಾವರ, ಬಾಂಬೆ, ಮದ್ರಾಸ್ ಮುಖ್ಯ ಸಿಟಿಗಳೇನಿದಾವೆ ಅಲ್ಲೆಲ್ಲ ಕನೆಕ್ಷನ್ ಬೇಕಿತ್ತು ಇವರಿಗೆ ಮಾತಾಡ್ಲಿಕ್ಕೆ ಅಲ್ವಾ, ಸಂಪರ್ಕ ಕಮ್ಯುನಿಕೇಶನ್ ಸಾಧಿಸ್ಲಿಕ್ಕೆ. ಅದನ್ನ ಟೆಲಿಗ್ರಾಫ್ ಅದನ್ನ ಜಾರಿ ತರ್ತಾರೆ. ಅಂದ್ರೆ ಅವರು ಸಂಪರ್ಕ ಸಾಧನೆ ಮಾಡ್ಲಿಕ್ಕೆ. ಎಕ್ಸಾಂಪಲ್, ಏನೋ ಒಂದು ಎಲ್ಲೋ ಒಂದು ಜಗಳ ಆಯ್ತು, ಅದು ಹೆಡ್ಕೋರ್ಟಿಗೆ ಗೊತ್ತಾಗೋದು ಲೇಟ್ ಆಗ್ಬಾರ್ದು. ಈಗ ಪೋಸ್ಟಲ್ ಸಿಸ್ಟಮ್ ಮುಖಾಂತರವಾಗಿ ಲೇಟ್ ಆಗ್ಬಿಡುತ್ತೆ. ಪೋಸ್ಟ್ ಮಾಡಿ ಅದು ಗೊತ್ತಾಗಿ ಅಷ್ಟೊತ್ತಿಗೆ ಎಲ್ಲ ಇಲ್ಲಿ ಮುಗ್ದೋಗುತ್ತೆ. ಅದು ಬೇಗ ರೀಚ್ ಆಗಿ ಗೊತ್ತಾಗಬೇಕು, ಈಸಿಯಾಗಿ ಸೈನ್ಯವನ್ನ ಅಲ್ಲಿಗೆ ಮೊಬಿಲೈಸ್ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಟೆಲಿಗ್ರಾಫ್ ಅನ್ನ ಇವರು ನಗರಗಳಿಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೈನ್ಯವನ್ನ ಮೊಬಿಲೈಸ್ ಮಾಡ್ಲಿಕ್ಕೆ, ಅಂದ್ರೆ ದಂಗೆಗಳಾದ್ರೆ ಹತ್ತಿಕ್ಲಿಕ್ಕೆ ಈಸಿ ಆಗ್ಲಿ, ಸಂಪರ್ಕ ಸಾಧನ ಚೆನ್ನಾಗ್ಲಿ ಕಮ್ಯುನಿಕೇಶನ್ಗೆ ಅಂತ ಹೇಳ್ಬಿಟ್ಟು. ಇದು ಜನರಿಗೆ ಹೆಲ್ಪ್ ಮಾಡಿದ್ದೇನಲ್ಲ, ಇದು ಅವರು ಹೆಲ್ಪ್ ಮಾಡ್ಕೊಳ್ಳಿಕ್ಕೆ ಮಾಡಿರುವಂತದ್ದು ಇದು. ಆ ಕೆಲಸವನ್ನ ಇವನ್ ಕಾಲದಲ್ಲಿ ಮಾಡಲಾಗುತ್ತೆ. ಮೊದಲು ಟೆಲಿಗ್ರಾಫ್ ಲೈನ್ ಯಾವ್ದಪ್ಪ ಅಂದ್ರೆ ಕಲ್ಕತ್ತಾ ಟು ಡೈಮಂಡ್ ಹಾರ್ಬರ್, ವೆಸ್ಟ್ ಬೆಂಗಾಲ್ ಅಲ್ಲೇ ಅದು ಮೊದಲ ಟೆಲಿಗ್ರಾಫ್ ಲೈನ್ ಅನ್ನು ಹಾಕಲಾಗಿದ್ದು. ಅಲ್ಲಿ ಅದು ಗೊತ್ತಿರಬೇಕು. ಫಸ್ಟ್ ಪ್ಲೇಸು ಕಲ್ಕತ್ತಾ ಟು ಡೈಮಂಡ್ ಹಾರ್ಬರ್, ಕಲ್ಕತ್ತಾದಲ್ಲೇ, ಅದು ವೆಸ್ಟ್ ಬೆಂಗಾಲಲ್ಲೇ. ಮುಂದೆ ಕಲ್ಕತ್ತಾ, ಪೇಶಾವರ, ಬಾಂಬೆ, ಮದ್ರಾಸ್ಗಳನ್ನ ಟೆಲಿಗ್ರಾಫ್ ಅಲ್ಲಿ ಅವರು ಕನೆಕ್ಟ್ ಮಾಡ್ಕೊಳ್ತಾ ಹೋದ್ರು. ನೋಡ್ರಿ, ಕಲ್ಕತ್ತಾ, ಪೇಶಾವರ್, ಬಾಂಬೆ, ಮದ್ರಾಸು ಈ ರೀತಿಯಾಗಿ ಇವರು ಕನೆಕ್ಟ್ ಮಾಡ್ಕೊಳ್ತಾ ಹೋದ್ರು ಮೇನ್ ಸಿಟಿಗಳನ್ನ. ಇದು ಇವರಿಗೆ 1857 ದಂಗೆಯಲ್ಲಿ ಬ್ರಿಟಿಷರಿಗೆ ಈ ಒಂದು ಟೆಲಿಗ್ರಾಫ್ ಲೈನ್ ಹಾಕಿದ್ದು ವರದಾನ ಒಂದು ಸಾಬೀತಾಗುತ್ತೆ. ಬಿಕಾಸ್ ಅವರಿಗೆ 1857 ದಂಗೆಯಲ್ಲಿ ಹಲವಾರು ಕಡೆ ದಂಗೆ ಆಗ್ತಾ ಹೋಗುತ್ತೆ ದೇಶದಾದ್ಯಂತ. ಅವುಗಳನ್ನು ಹತ್ತಿಕ್ಲಿಕ್ಕೆ ಇವ್ರಿಗೆ ಬಹಳ ಅನುಕೂಲ ಆಗುತ್ತೆ ಈ ಒಂದು ಟೆಲಿಗ್ರಾಫ್ ಲೈನ್. ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಒಂದರಿಂದ ಒಂದು ಕಡೆಗೆ. ಈಗ ಬಾಂಬೆ ಪ್ರೆಸಿಡೆನ್ಸಿಯಿಂದ ಮದ್ರಾಸ್ ಪ್ರೆಸಿಡೆನ್ಸಿಗೆ ಒಂದು ಮಾಹಿತಿ ಕೊಡಬೇಕು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವರಿಗೆ ಟೆಲಿಗ್ರಾಫ್ನ ಮುಖಾಂತರವಾಗಿ. ಅದು ಇವರಿಗೆ ವರದಾನವಾಗಿ ಪರಿಣಾಮ ಆಗುತ್ತೆ. ವರದಾನವಾಗಿ ಇವಿಗೆ ಆಗುತ್ತೆ, ವರದಾನ ಆಗುತ್ತೆ ಬ್ರಿಟಿಷರಿಗೆ ಈ ಒಂದು ಟೆಲಿಗ್ರಾಫ್ ಲೈನು 1857 ದಂಗೆಯಲ್ಲಿ. 1857 ರಿವೋಲ್ಟ್ ಅಲ್ಲಿ ದ ಟೆಲಿಗ್ರಾಫ್ ಸರ್ವಿಸ್ ಅಲೌಡ್ ದ ಬ್ರಿಟಿಷ್ ಟು ಮೊಬಿಲೈಸ್ ದೇರ್ ಟ್ರೂಪ್ಸ್ ಸ್ವಿಫ್ಟ್ಲಿ ಡ್ಯೂರಿಂಗ್ ದಿ 1857. 1857 ದಂಗೆಯಲ್ಲಿ ಆರ್ಮಿಯನ್ನ ಬೇಗ ಮೂವ್ ಮಾಡ್ಲಿಕ್ಕೆ ಈ ಒಂದು ಟೆಲಿಗ್ರಾಫ್ ಬಹಳ ವರದಾನ ಆಗುತ್ತೆ. ರೆಬೆಲಿಯನ್ ಹತ್ತಿಕ್ಲಿಗೂ ಕೂಡ ಇದು ಬಹಳ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಆರ್ಮಿನ ಕಳಿಸ್ಬಿಟ್ಟು ಹತ್ತಿಕ್ಲಿಕ್ಕೆ ಏನೋ ಒಂದು ಆದ ತಕ್ಷಣ ಅದನ್ನ ಶೀಘ್ರವಾಗಿ ಅದ್ರ ಹೋಗಿ ಆಕ್ಷನ್ ಮಾಡ್ಲಿಕ್ಕೆ ಟೆಲಿಗ್ರಾಫ್ ಲೈನ್ ಬಹಳ ಅನುಕೂಲ ಆಗುತ್ತೆ ಬ್ರಿಟಿಷರಿಗೆ. ಅದೇ ಈ ಒಂದು ಕಾಲದಲ್ಲಿ ಟೆಲಿಗ್ರಾಫ್ ಅನ್ನ ಹಾಕೋದನ್ನ ಸ್ಟಾರ್ಟ್ ಮಾಡಲಾಯಿತು. ಅದರಿಂದ ಇವರನ್ನ ಟೆಲಿಗ್ರಾಫ್ನ ತಂದೆ ಅಂತ, ಫಾದರ್ ಆಫ್ ಇಂಡಿಯನ್ ಟೆಲಿಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟು ರೈಲ್ವೆಯನ್ನು ಕೂಡ ಇವನು ಭಾರತದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಮೊದಲ ರೈಲ್ವೆ ಲೈನು ಬಾಂಬೆ ಟು ಥಾಣೆಗೆ 1853 ಸ್ಟಾರ್ಟ್ ಆಗುತ್ತೆ. 1853. ಈಗ ನಾರ್ಮಲ್ ರಸ್ತೆಗಳನ್ನ ಮಾಡ್ಲಿಕ್ಕೂ ರೈಲ್ವೆ ಹಳಿಗಳನ್ನ ಹಾಕ್ಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ನಾರ್ಮಲ್ ರಸ್ತೆಗಳದ್ದು ಅತಿ ಕಡಿಮೆ ಖರ್ಚಿನಲ್ಲಿ ರಸ್ತೆಗಳನ್ನ ಹಾಕ್ಬಿಡ್ತಾರೆ. ಆದರೆ ರೈಲ್ವೆ ಹಂಗಲ್ಲ. ರೈಲ್ವೆ ಹಳಿಗಳನ್ನ ಹಾಕ್ಬೇಕಂದ್ರೆ ಬಹಳ ಗಟ್ಟಿಯಾಗಿ ಭೂಮಿ ಬೇಕು, ಮತ್ತೆ ಸ್ಟ್ರೈಟೇ ಇರಬೇಕು. ಉಬ್ಬು ತಗ್ಗುಗಳು ಅವೆಲ್ಲ ಇದ್ರೆ ನಾರ್ಮಲ್ ರಸ್ತೆಯಲ್ಲಿ ನಡೆಬಿಡ್ತದೆ, ಉಬ್ಬು ತಗ್ಗುಗಳೆಲ್ಲ ನಡೆಬಿಡ್ತದೆ. ದೊಡ್ಡ ದೊಡ್ಡ ಗುಂಡಿ ಇದ್ರೂ ಕೂಡ ನಡೀತದೆ. ಆದ್ರೆ ರೈಲ್ವೆ ಅಲ್ಲಿ ಹಂಗಲ್ಲ. ಬಹಳ ಅಚ್ಚುಕಟ್ಟಾಗಿ ರೈಲ್ವೆ ಲೈನ್ ಹಾಕ್ಬೇಕಂದ್ರೆ ಬಹಳ ಹೆಚ್ಚು ಖರ್ಚಾಗುತ್ತೆ ಅಲ್ವಾ. ಅಷ್ಟು ಖರ್ಚು ಮಾಡೋದಕ್ಕೆ ದುಡ್ಡು ಬೇಕಲ್ಲ. ಈಗ ರೈಲ್ವೆಯನ್ನ ಭಾರತಕ್ಕೆ ಪರಿಚಯ ಮಾಡಿದ್ರೆ ನಡೀದಾರ ಅವರು, ಆದ್ರೆ ದುಡ್ಡು ಬೇಕಲ್ಲ. ಅದಕ್ಕೇನ್ ಮಾಡ್ತಾನೆ, ಡಾಲೋಸಿ ಒಂದು ಸಿಸ್ಟಮ್ ಅನ್ನ ತರ್ತಾನೆ, ಗ್ಯಾರಂಟಿ ಸಿಸ್ಟಮ್ ಅನ್ನ ತರ್ತಾನೆ. ಏನ್ ಗ್ಯಾರಂಟಿ ಸಿಸ್ಟಮು? ಏನು ಭಾರತದಲ್ಲಿ ರೈಲ್ವೆ ಲೈನ್ ಹಾಕ್ಲಿಕ್ಕೆ ಕಂಪ್ನಿಗಳಿದಾವೆ, ಅವುಗಳಿಗೆ ಬ್ರಿಟಿಷ್ನಲ್ಲಿರುವಂತಹ ಏನು ಹೂಡಿಕೆದಾರರು ಇದ್ದಾರೆ ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಎಕ್ಸಾಂಪಲ್, ನಾನು ಬಾಂಬೆಯಿಂದ ಥಾಣೆಗೆ ಹೋಗ್ಲಿಕ್ಕೆ ಇಷ್ಟು ಕೋಟಿ ದುಡ್ಡು ಬೇಕು. ಇದನ್ನ ಪಬ್ಲಿಕ್ ಫಂಡ್ ಅಲ್ಲಿ ರೈಸ್ ಮಾಡೋದು. ಅದಕ್ಕೆ ಹಲವಾರು ಬಿಸ್ನೆಸ್ ಮೆನ್ಸ್ಗಳು, ಹಲವಾರು ಇಂಗ್ಲೆಂಡ್ನ ಸಾರ್ವಜನಿಕರು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ.
ಅಂದ್ರೆ ಗೌರ್ಮೆಂಟ್ ಬಾಂಡ್ ತರ ಇಶ್ಯೂ ಮಾಡ್ತಾ ಹೋಗ್ತಾರೆ. ಗೌರ್ಮೆಂಟ್ ಬಾಂಡ್ ಎಕ್ಸಾಂಪಲ್, ಈಗ ನೀನು ಬಂದು 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀಯಾ, ನಿನಗೆ ಇಷ್ಟು ವರ್ಷ ಬಿಟ್ಟು 2 ವರ್ಷ ಬಿಟ್ಟು ನಿನಗೆ 110 ರೂಪಾಯಿ ಕೊಡ್ತೀನಿ ಅಥವಾ 115 ರೂಪಾಯಿ ಕೊಡ್ತೀನಿ, ಒಂದು ವರ್ಷ ಬಿಟ್ಟು ಒಂದು 5-15% ರಿಟರ್ನ್ಸ್ ಅನ್ನ ಕೊಡ್ತೀವಿ ಅಂತೇಳಿ ಇವರು ಗ್ಯಾರಂಟಿ ಕೊಡ್ತಾರೆ. 100 ರೂಪಾಯಿ ನೀನ್ ಕೊಟ್ಟರೆ ಈ ವರ್ಷ, ಮುಂದಿನ ವರ್ಷ ನೀನ್ ಬೇಕಂದ್ರೆ 115 ರೂಪಾಯಿ ತಗೋಬನ್ನಿ, ಬಡ್ಡಿ 15% ನಿಮಗೆ ಬಡ್ಡಿ ಕೊಡ್ತೀನಿ. ನೆಕ್ಸ್ಟ್ 131 ರೂಪಾಯಿ, ಹಿಂಗೆ 15% ಬೇಕಾದ್ರೆ ರಿಟರ್ನ್ಸ್ ಕೊಡ್ತೀವಿ ಅಂತೇಳಿ ಇವರು ಗ್ಯಾರಂಟಿ ಸಿಸ್ಟಮ್ ನ ಮುಖಾಂತರವಾಗಿ ಹೂಡಿಕೆಯನ್ನು ಆಕರ್ಷಣೆ ಮಾಡ್ತಾ ಹೋಗ್ತಾರೆ. ಈ ಸಿಸ್ಟಮ್ ಎಷ್ಟು ಭಾರತಕ್ಕೆ ಮಾರಕ ಆಯ್ತಪ್ಪ ಅಂದ್ರೆ, ಭಾರತದ ಸಂಪತ್ತು ಸೋರಿಕೆ ಆಗ್ಲಿಕ್ಕೆ ಇದು ಮುಖ್ಯ ಕಾರಣ. ಭಾರತದ ಸಂಪತ್ತು ನಿಮಗೆ ದಾದಾಬಾಯಿ ನವರೋಜಿ ಅವರು ಹೇಳ್ತಾ ಹೋಗ್ತಾರೆ, ಭಾರತದ ಸಂಪತ್ತು ಹೇಗೆ ಸೋರಿಕೆ ಆಗ್ತಾ ಹೋಗ್ತಂದ್ರೆ ಅದಕ್ಕೆ ಮುಖ್ಯ ಕಾರಣ ರೈಲ್ವೆ ಸಿಸ್ಟಮ್. ಅತಿ ಹೆಚ್ಚು ರಿಟರ್ನ್ಸ್ ಗಳನ್ನ ಕೊಡ್ತಾ ಹೋದ್ರಲ್ವಾ, ಈ ಬಡ್ಡಿಯ ಮುಖಾಂತರವಾಗಿಯೇ ಭಾರತ ಸಂಪತ್ತು ಹೆಚ್ಚು ಹೋಗ್ತಾ ಹೋಯ್ತು ಅವ್ರ ದೇಶಗಳಿಗೆ. ಸರ್ ಆದ್ರೆ ಏನೇ ಹೋದ್ರು ಕೂಡ ಭಾರತಕ್ಕೆ ರೈಲ್ವೆ ಮಾರ್ಗವನ್ನ ಕೊಟ್ಟಿದ್ರಲ್ಲ ಸರ್, ಭಾರತಕ್ಕೆ ಇದು ವರದಾನ ಅಲ್ವಾ ಸರ್? ಒಂದು ವಿಚಾರ ಹೇಳ್ತೀನಿ ಸರ್ ನಿಮಗೆ, ಭಾರತಕ್ಕೆ ರೈಲ್ ಹಾಕಿದ್ದು ಅವ್ರು ನಮಗೆ ಹೆಲ್ಪ್ ಮಾಡ್ಲಿಕ್ಕಲ್ಲ, ಭಾರತವನ್ನ ಲೂಟಿ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ. ಭಾರತದ ಪ್ಯಾಸೆಂಜರ್ಗಳಿಗೆ, ಪ್ರಯಾಣಿಕರಿಗೆ ಇವರು ಜಾಸ್ತಿ ಒತ್ತು ಕೊಡ್ಲಿಲ್ಲ ಸರ್. ಇವರು 99% ಇದ್ದು ಬರೀ ಗೂಡ್ಸ್. ಅದು ಎಲ್ಲಿಗೆ? ಹಲವಾರು ಪೋರ್ಟ್ಗಳಿಗೆ ತಲುಪಿಸ್ಬಿಟ್ಟು, ಮೈನಿಂಗ್ ಗಳನ್ನ ಪೋರ್ಟ್ಗಳಿಗೆ ತಲುಪಿಸ್ಬಿಟ್ಟು ಅಲ್ಲಿಂದ ಕಚ್ಚಾ ಪದಾರ್ಥಗಳನ್ನ ಅಥವಾ ಏನಾದ್ರು ಲೂಟಿ ಮಾಡೋದನ್ನ ತಗೊಂಡೋಗ್ಬಿಟ್ಟು ಇಂಗ್ಲೆಂಡ್ ತಗೊಂಡೋಗ್ಲಿಕ್ಕೆ. ಅದಕ್ಕೆ ಹೆಚ್ಚು ಅವರು ಬಳಸ್ಕೊಂಡಿದ್ದು 99.9%. ಇಲ್ಲೆಲ್ಲೋ 0.1% ಮಾತ್ರ ಅವರು ಕೊಟ್ರು. ಮೇನ್ ಆಗಿ ಏನೋ ಪ್ಯಾಸೆಂಜರ್ಸ್ ರೈಲ್ಗಳನ್ನ ಬಿಡ್ತಾ ಹೋದ್ರು ಅಷ್ಟೇ. ಈ ಗ್ಯಾರಂಟಿ ಸಿಸ್ಟಮ್ ಏನಿತ್ತು, ಅದಕ್ಕೆ ಬಹಳ ಇನ್ವೆಸ್ಟ್ ಮಾಡ್ಬೇಕಲ್ವಾ ರೈಲ್ವೆಗೆ, ಅದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ 15% ವರೆಗೂ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸ್ ಗಳನ್ನ ಕೊಡ್ತಾ ಹೋದ್ರು. ಇದರ ಮುಖಾಂತರವಾಗಿ ಭಾರತ ದುಡ್ಡೆಲ್ಲ ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇತ್ತು. ಬರೀ ಬಡ್ಡಿ ರೂಪದಲ್ಲೇ ಕೊಡ್ಬೇಕಾಯ್ತಲ್ಲ ಅವ್ರಿಗೆ, ಬರೀ ಬಡ್ಡಿನೇ ಪೇ ಮಾಡ್ಬೇಕಿತ್ತು. ಇದರ ಮುಖಾಂತರವಾಗಿ ಭಾರತದ ಸಂಪತ್ತು ಲೂಟಿ ಆಗ್ತಾ ಹೋಯ್ತು ಬ್ರಿಟಿಷ್ಗೆ. ಇವರು ಬಡ್ಡಿನ ಕೊಡ್ತಾ ಇದ್ರು, ರೈಲ್ವೆ ಹಕ್ಕನ್ನ ಮಾತ್ರ ಇವು ಸರ್ಕಾರ ಉಳಿಸ್ಕೊಳ್ತು. ರೈಲ್ವೆ ಖರೀದಿಸುವ ಹಕ್ಕನ್ನ ಸರ್ಕಾರ ಉಳಿಸ್ಕೊಳ್ತು. ರೈಲ್ವೆ ಪ್ರಾಪರ್ಟಿ ರೈಟ್ಸ್ ಅನ್ನ ಇವರೇ ಉಳಿಸ್ಕೊಂಡು ಸರ್ಕಾರ ಉಳಿಸ್ಕೊಳ್ತು. ಅವರಿಗೆ ಬಡ್ಡಿಗಳನ್ನ ಕೊಟ್ಬಿಟ್ಟು ಅವ್ರನ್ನ ತೀರ್ಮಾನ ಮಾಡಲಾಯಿತು. ಅಂದ್ರೆ ಅತಿ ಹೆಚ್ಚು ಭಾರತ ದುಡ್ಡು ಅಲ್ಲಿ ಹರಿದು ಹೋಗ್ತಾ ಹೋಯ್ತು ರೈಲ್ವೆಯಿಂದ ಇಂಗ್ಲೆಂಡ್ಗೆ. ಸಂಪತ್ತಿನ ಸೋರಿಕೆ ಆಗ್ತಾ ಹೋಯ್ತು ಇದರ ಮುಖಾಂತರವಾಗಿ. ಇವರು ರೈಲನ್ನ ಬಳಸ್ಕೊಂಡಿದ್ದು ಮೇನ್ಲಿ ಫಾರ್ ಡಿಫೆನ್ಸ್ಗೆ, ಕಮರ್ಷಿಯಲ್ ಆಕ್ಟಿವಿಟೀಸ್ಗಳಿಗೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ಗಳಿಗೆ ರೈಲ್ವೆಗಳನ್ನ ಪರಿಚಯ ಮಾಡಲಾಯಿತು. ಇನ್ನು ಭಾರತದ ಪ್ಯಾಸೆಂಜರ್ಸ್ಗಳಿಗೆ ಕೊಡ್ಬೇಕಂತೇನಲ್ಲ, ಡಿಫೆನ್ಸ್, ಭಾರತವನ್ನು ಹತ್ತಿಕ್ಲಿಕ್ಕೆ ವೆಪನ್ಸ್ಗಳನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಸರಕುಗಳನ್ನ ಮಾಡುವಂಥದ್ದು, ಮತ್ತೆ ಸೈನ್ಯವನ್ನ ಮೊಬಿಲೈಸ್ ಮಾಡ್ಲಿಕ್ಕೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಬೇಗ, ಕಮರ್ಷಿಯಲ್ ಆಕ್ಟಿವಿಟೀಸ್ಗಳಿಗೆ ಭಾರತವನ್ನು ದೋಚಲಿಕ್ಕೆ, ಆಡಳಿತಾತ್ಮಕ ಅನುಕೂಲಕ್ಕೋಸ್ಕರ ಇವರು ರೈಲ್ವೆಯನ್ನು ಪರಿಚಯ ಮಾಡಿದ್ರು. ಮೇನ್ ಆಗಿ ಮೊದಲ ರೈಲ್ವೆ ಲೈನ್ ಬಾಂಬೆ ಟು ಥೇಣ್ ಠಾಣೆಗೆ ಹಾಕಲಾಯಿತು 1953. ಸೆಕೆಂಡ್ ಲೈನ್ ಕಲ್ಕತ್ತಾ ಟು ರಾಣಿಗಂಜ್ ಕೋಲ್ ಫೀಲ್ಡ್ಸ್. ಇಲ್ಲಿ ನೋಡ್ರಿ, ರಾಣಿಗಂಜ್ ಕೋಲ್ ಫೀಲ್ಡ್ಸ್ ಇಂದ ಕಲ್ಕತ್ತಾಗೆ, ಅಲ್ಲಿಂದ ಡೈರೆಕ್ಟ್ ಇಂಗ್ಲೆಂಡ್ಗೆ, ಹಂಗೆ ಕೋಲೆಲ್ಲ. ಥರ್ಡ್ ಮದ್ರಾಸ್ ಟು ಅರಕ್ಕೋಣಂ, ಮೂರನೇ ರೈಲು ಮಾರ್ಗ. ಗೊತ್ತಿರ್ಬೇಕು ನಿಮ್ಗೆ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಕರ್ನಾಟಕದಲ್ಲಿ 1864ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆವರೆಗೆ ರೈಲ್ವೆ ಮಾರ್ಗವನ್ನ ಲಾರ್ಡ್ ಕಬ್ಬನ್ ಕಾಲದಲ್ಲಿ ನಿರ್ಮಿಸಲಾಗುತ್ತೆ. ನಿಮಗೆ ಆಧುನಿಕ ಮೈಸೂರಿಗೆ ಸಂಬಂಧಪಟ್ಟ ಚರ್ಚೆ ಮಾಡಬೇಕಾದ್ರೆ ಡೀಟೇಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಇದು ಗೊತ್ತಿದೆ ನಿಮಗೆ. 1864ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆ ಮಧ್ಯೆ ರೈಲು ಮಾರ್ಗವನ್ನ ಲಾರ್ಡ್ ಕಬ್ಬನ್ ಕಾಲದಲ್ಲಿ ನಿರ್ಮಿಸಲಾಯಿತು. ಇದು ಕರ್ನಾಟಕದ ಮೊದಲನೇ ರೈಲು ಮಾರ್ಗ ಇದು, ಬೆಂಗಳೂರು ಟು ಜೋಲಾರ್ಪೇಟೆ. ಮದ್ರಾಸ್ ರೈಲ್ವೆ ಕಂಪನಿ ಬ್ರಿಟಿಷ್ ಗವರ್ಮೆಂಟ್ ಅನ್ನ ಕೇಳುತ್ತೆ, ಬೆಂಗಳೂರಿಂದ ಜೋಲಾರ್ಪೇಟೆಗೆ ರೈಲು ಮಾರ್ಗವನ್ನು ಹಾಕಬೇಕು ಅಂತ ಹೇಳೋದಕ್ಕೆ ಪರ್ಮಿಷನ್ ಕೂಡ ಸಿಗುತ್ತೆ. ಮುಂದೆ 149 ಕಿಲೋಮೀಟರ್ ಮಾರ್ಗದಲ್ಲಿ ಬ್ರಾಡ್ ಗೇಜ್ ಏನಿದೆ ಅದನ್ನ ಹಾಕಲಾಗುತ್ತೆ. ಬೆಂಗಳೂರು ಕಂಟೋನ್ಮೆಂಟ್ ಇಂದ ಜೋಲಾರ್ಪೇಟೆ, ತಮಿಳುನಾಡಿನ ವೆಲ್ಲೂರು ಡಿಸ್ಟ್ರಿಕ್ಟ್ ನ ಜೋಲಾರ್ಪೇಟೆವರೆಗೂ ಕೂಡ ಹಾಕಲಾಗುತ್ತೆ 1964ರಲ್ಲಿ ಅಂತೇಳಿ. ಇದು ಓಪನ್ ಆಗುತ್ತೆ 1964ರಲ್ಲಿ. ಇದು ರೈಲ್ವೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮಾಹಿತಿ. ಭಾರತದಲ್ಲಿ ಬ್ರಿಟಿಷರ ರೈಲ್ವೆಗಳ ಉಪಯುಕ್ತತೆ ಬಗ್ಗೆ ಒಂದು ವಿಚಾರವನ್ನ ಹೇಳ್ತಾರೆ. ರೈಲ್ವೆಗಳಿಂದ ಬ್ರಿಟಿಷ್ ಭಾರತಕ್ಕೆ ಏನು ಉಪಯುಕ್ತವಾಗಲಿಲ್ಲ, ಅದು
ಬೇರೆ ಹೆಂಡತಿಯನ್ನ ಸಿಂಗರಿಸಿದಂತೆ ಅಂತ ಹೇಳ್ತಾರೆ. ಯಾರಪ್ಪ ಅಂದ್ರೆ ಡಿ ವಾಚ್ ಅವರು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಈ ಕೆಳಗಿನಲ್ಲಿ ಯಾರು ಭಾರತದ ಬ್ರಿಟಿಷ್ ರೈಲ್ವೆಗಳ ಪಕ್ಷದ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ? ರೈಲ್ವೆಗಳಿಂದ ಬ್ರಿಟಿಷ್ ಭಾರತಕ್ಕೆ ಏನು ಉಪಯೋಗವಾಗಲಿಲ್ಲ, ಅದು ಬೇರೆ ಹೆಂಡತಿಯನ್ನ ಸಿಂಗರಿಸಿದಂತೆ ಇತ್ತು ಅಂತ ಹೇಳಿದವರು ಯಾರಪ್ಪ ಅಂದ್ರೆ ಡಿ ವಾಚ. ಅಂದ್ರೆ ನಮ್ಗೇನು ಹೆಲ್ಪ್ ಆಗಿಲ್ಲ ಅದರಿಂದ. ಅವರು ನಮ್ಮ ಸರಕು ಸಾಮಗ್ರಿಗಳನ್ನ ದೋಚಲಿಕ್ಕೋಸ್ಕರ ಅವರು ರೈಲ್ವೆಗಳನ್ನ ಮಾಡ್ಕೊಂಡ್ರೆ ಬಿಟ್ರೆ ನಮಗೇನು ಉಪಯೋಗ ಮಾಡ್ಲಿಕ್ಕಲ್ಲ. ತುಂಬಾ ಜನ ಬ್ರಿಟಿಷ್ ಫ್ಯಾನ್ಸ್ಗಳು ಹೇಳ್ತಿರ್ತಾರೆ, ಕಾಮೆಂಟ್ ಮಾಡ್ತಾರೆ, ಬ್ರಿಟಿಷರು ಬಂದಿದ್ದಕ್ಕೆ ಅಲ್ವಾ ಸಾರ್ ನಮಗೆ ಇಂಗ್ಲಿಷ್ ಶಿಕ್ಷಣವನ್ನ ಬಂದಿದ್ದು, ಸಾರ್ ಬ್ರಿಟಿಷರು ಬಂದಿದ್ದಕ್ಕೆ ಅಲ್ವಾ ಸಾರ್ ನಮಗೆ ರೈಲ್ವೆ ಬಂದಿದ್ದು, ನಾವೆಲ್ಲ ರೈಲ್ವೆ ಪಡ್ಕೊಂತಿದ್ವಿ. ಸರ್ ಬ್ರಿಟಿಷ್ ಬಂದಿದ್ದಕ್ಕೆ ಅಲ್ವಾ ಸಾರ್ ಇದಾಗಿದ್ದು, ಟೆಲಿಗ್ರಾಫ್ ಬಂದಿದ್ದು, ಸಾರ್ ಬ್ರಿಟಿಷರು ಬಂದಿದ್ದಕ್ಕೆ ಅಲ್ವೇ ಸಾರ್ ನಾವ್ ಹಿಂಗಾಗಿದ್ದು. ಅವರಿಂದ ನಮ್ಗೆ ಎಷ್ಟು ಹೆಲ್ಪ್ ಆಗಿದೆಯೋ ಅದಕ್ಕಿಂತ 500% ನಮಗೆ ಅನನುಕೂಲ ಆಗಿದೆ. ಅವ್ರು ನಮಗೆ ಅನುಕೂಲ ಮಾಡ್ಬೇಕು ಅಂತ ಏನು ಮಾಡಿಲ್ಲ. ಅವರು ಅನನುಕೂಲ ಮಾಡೋದ್ರಲ್ಲಿ ನಮ್ಮ ದೋಷದಲ್ಲಿ ಸ್ವಲ್ಪ ಮಟ್ಟಕ್ಕೆ ಅನುಕೂಲ ಆಗಿದೆ. ಅದನ್ನ ನೆನೆಸ್ಕೊಂಡು ಬ್ರಿಟಿಷ್ ಫ್ಯಾನ್ಸ್ಗಳಾಗ್ಬಿಡ್ತಾರೆ ಕೆಲವರು. ಅದಕ್ಕೇನು ಮಾಡೋಕ್ಕಾಗಲ್ಲ. ಬೇಕಂತ ಯಾವ್ದನ್ನ ಅವ್ರು ನಮಗೇನು ಹೆಲ್ಪ್ ಮಾಡಿಲ್ಲ. ಓಕೆ, ನೋಡೋಣ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತೇಳಿ. ದ ಡೆವಲಪ್ಮೆಂಟ್ ಆಫ್ ರೈಲ್ವೇಸ್ ವಾಸ್ ಸ್ಟಾರ್ಟೆಡ್ ಇನ್ ದ ರೈನ್ ಆಫ್ ವಿಚ್ ಗವರ್ನರ್ ಜನರಲ್? ರೈಲ್ವೆ ಅಭಿವೃದ್ಧಿ ಯಾವ ಗವರ್ನರ್ ಜನರಲ್ನ ಆಳ್ವಿಕೆಯಲ್ಲಿ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ದಾರೆ. ಡಾಲೌಸಿ ಕಾಲದಲ್ಲಿ ಸ್ಟಾರ್ಟ್ ಆಗಿದ್ದು. ಭಾರತದ ರೈಲ್ವೆ ವ್ಯವಸ್ಥೆಯನ್ನ ಆಧುನಿಕ ಕೈಗಾರಿಕೆಯ ಮುಂಚೂಣಿ ಎಂದು ಯಾವ ಚಿಂತಕರು ಹೇಳಿದ್ದಾರೆ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ್ದಾರೆ. ನನ್ಗೆ ಗೊತ್ತಿರಲಿ ನಿಮಗೆ. ಡಾಲೌಸಿ ಪ್ಲಾನ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಎ ನೆಟ್ವರ್ಕ್ ಆಫ್ ರೈಲ್ವೇಸ್ ಇನ್ ಇಂಡಿಯಾ ಇನ್ ಆರ್ಡರ್ ಟು. ಭಾರತದಲ್ಲಿ ರೈಲ್ವೆ ನೆಟ್ವರ್ಕ್ಗಳ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ ಡಾಲೌಸಿ. ಯಾಕೆ ಅಂತ ಕೇಳಿದ್ದಾರೆ, ಯಾನಕ್ಕೆ ಅಂತ ಹೇಳಿ. ಕಾರಣ ಕಚ್ಚಾ ವಸ್ತುಗಳನ್ನ ಸುಲಭವಾಗಿ ಸಂಗ್ರಹಿಸಿ ರಫ್ತು ಮಾಡ್ಲಿಕ್ಕೆ. ಹೌದು, ಭಾರತದ ಕಚ್ಚಾ ವಸ್ತುಗಳನ್ನು ದೋಚಲಿಕ್ಕೆ. ಬ್ರಿಟಿಷ್ ಬಂಡವಾಳಕ್ಕೆ ಹೂಡಿಕೆಯ ಲಾಭದಾಯಕ ಮಾರ್ಗ ಒದಗಿಸಲಿಕ್ಕೆ. ಬ್ರಿಟಿಷ್ ಬಂಡವಾಳವನ್ನ ಭಾರತದಲ್ಲಿ ಒದಗಿಸಿ ಅವರಿಗೆ ಲಾಭದಾಯಕ ಮಾಡ್ಕೊಳ್ಳಿಕ್ಕೆ, ಭಾರತದ ದುಡ್ಡನ್ನು ದೋಚಲಿಕ್ಕೆ. ನೋಡ್ರಿ, 15% ರಿಟರ್ನ್ಸ್ ಕೊಟ್ರೆ ₹100 ಅವ್ರು ಬಂದು ಇನ್ವೆಸ್ಟ್ ಮಾಡಿದ್ರೆ ₹115 ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ವರ್ಷ ಅವರಿಗೆ. ಭಾರತ ಸಂಪತ್ತು ಬರೀ ಬಡ್ಡಿ ಕೊಡೋದ್ರಲ್ಲೇ ಹೋಯ್ತು. ಭಾರತವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಳಿ. ಇದನ್ನ ಭಾರತವನ್ನ ದೋಚಲಿಕ್ಕೆ, ಭಾರತ ಸಂಪತ್ತನ್ನ ಕೊಳ್ಳೆ ಹೊಡಿಲಿಕ್ಕೆ ಈ ರೈಲ್ವೆ ಮಾರ್ಗವನ್ನ ಅವರು ಯೂಸ್ ಮಾಡ್ಕೊಂಡ್ರು ಅಂತೇಳಿ ಈಸಿಯಾಗಿ. ಇನ್ನು ನೋಡ್ರಿ, ಪ್ರೊವೈಡ್ ಚೀಪ್ ಅಂಡ್ ಈಸಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ಬಹಳ ಅಗ್ಗದ ಸಂಪರ್ಕ ಮಾಡ್ಲಿಕ್ಕಲ್ಲ ಇದನ್ನ. ಭಾರತದ ರೈಲ್ವೆ ಏನ್ ಮಾಡಿದಲ್ಲ ಇದು. ಮೇನ್ ಆಗಿ ಕಚ್ಚಾ ವಸ್ತುಗಳನ್ನು ಸುಲಭವಾಗಿ ಸಂಗ್ರಹಿಸಿ ರಫ್ತು ಮಾಡ್ಲಿಕ್ಕೆ, ಮೇನ್ ಆಗಿ ಬ್ರಿಟಿಷ್ ಬಂಡವಾಳಕ್ಕೆ ಹೂಡಿಕೆಯ ಲಾಭದಾಯಕ ಮಾರ್ಗವನ್ನು ಒದಗಿಸಲಿಕ್ಕೆ ರೈಲ್ವೆನ ಸ್ಥಾಪನೆ ಮಾಡಲಾಯಿತು. ಆಪ್ಷನ್ ಸಿ, ಎ ಮತ್ತು ಬಿ ಎರಡು ಕರೆಕ್ಟ್ ಇದೆ ಅಂತ. ಇನ್ನೊಂದು ಪ್ರಶ್ನೆ ಇದೆ ನೋಡಿ. ದ ಬ್ರಿಟಿಷ್ ಇಂಟ್ರೊಡ್ಯೂಸ್ ರೈಲ್ವೇಸ್ ಇನ್ ಇಂಡಿಯಾ ಇನ್ ಆರ್ಡರ್ ಟು. ಭಾರತದಲ್ಲಿ ಬ್ರಿಟಿಷರು ರೈಲ್ವೆನ ಪರಿಚಯಿಸಿದ್ರು. ಯಾಕೆ ಅಂತ ಕೇಳಿದ್ದಾರೆ. ಬ್ರಿಟಿಷ್ ವಾಣಿಜ್ಯ ಮತ್ತು ಆಡಳಿತ ನಿಯಂತ್ರಣವನ್ನು ಸುಗಮಗೊಳಿಸಲಿಕ್ಕೆ. ಪ್ರಮೋಟ್ ಹೆವಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ನೋ, ಭಾರತದಲ್ಲಿ ಇಂಡಸ್ಟ್ರಿಗಳನ್ನು ಪ್ರಮೋಟ್ ಮಾಡಲಿಲ್ಲ ಅವರು. ಮೂವ್ ಫುಡ್ ಸ್ಟಪ್ಸ್ ಇನ್ ಕೇಸ್ ಆಫ್ ಫೆಮೈನ್. ಬರಗಾಲ, ಫೆಮೈನ್, ಕ್ಷಾಮ ಬಂದ್ರೆ ಅಲ್ಲಿ ಆಹಾರವನ್ನ ಪೂರೈಕೆ ಮಾಡ್ಲಿಕ್ಕೆ ಅಲ್ಲ, ಭಾರತರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಲ್ಲ ಇದು. ಎನೇಬಲ್ ಇಂಡಿಯನ್ಸ್ ಟು ಮೂವ್ ಫ್ರೀಲಿ ವಿತ್ ಇನ್ ದ ಕಂಟ್ರಿ. ಭಾರತೀಯರು ಏನು ಹೀಗೆ ಇವಾಗ ಗವರ್ಮೆಂಟ್ ಬಸ್ಗಳಲ್ಲಿ, KSRTCಗಳಲ್ಲಿ ಉಚಿತವಾಗಿ ಹೆಣ್ಮಕ್ಳು ಓಡ್ತಾ ಇದ್ದಾರೆ, ಹಂಗೇನಾದ್ರು ಹಿಂದೆ ಭಾರತದಲ್ಲಿ ಭಾರತೀಯರು ಎಲ್ಲ ಫ್ರೀಯಾಗಿ ಓಡಾಡ್ಲಿ ಅಂತೇಳಿ, ಫ್ರೀಯಾಗಿ ಎಲ್ಲರೂ ಕೂಡ ಎಲ್ಲ ಓಡಾಡ್ಕೊಳ್ಳಿ, ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತೇಳಿ ಸನ್ನಿಧಿನ ಅಲ್ಲ ಇದು. ಮತ್ತೆ ಬೇಜಾರಾಗ್ಬಿಡಿ, ಸುಮ್ಮನೆ ಒಂದು ಕಾಮಿಡಿ ವಿಚಾರ ಕೇಳಿದೆ ಅಷ್ಟೇ. ಅದಕ್ಕೇನಲ್ಲ, ಬ್ರಿಟಿಷ್ ವಾಣಿಜ್ಯ ಮತ್ತು ಆಡಳಿತದ ನಿಯಂತ್ರಣ ಸುಗಮಗೊಳಿಸಲಿಕ್ಕೋಸ್ಕರ ಇದನ್ನ ಜಾರಿಗೆ ತಂದರು ಅಂತೇಳಿ ರೈಲ್ವೆ ಮಾರ್ಗವನ್ನ. ದ ಫಸ್ಟ್ ರೈಲ್ವೆ ಲೈನ್ ಆಫ್ ಇಂಡಿಯಾ ವಾಸ್ ಆಪರೇಷನಲೈಸ್ಡ್ ಇನ್ 1853 ಬಿಟ್ವೀನ್. ರಲ್ಲಿ ಮೊದಲ ರೈಲ್ವೆ ಲೈನ್ ಇಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಬಾಂಬೆ ಟು ಥಾಣೆ. ಆಪ್ಷನ್ ಬಿ. ಇದನ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ 2017ರಲ್ಲಿ. ಕನ್ನಡದಲ್ಲೂ ಕೂಡ ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಗೊತ್ತಿರಲಿಲ್ಲ ನಿಮಗೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್
ಎ ಫ್ಯೂಚರ್ ಆಫ್ ರೈಲ್ವೇಸ್ ಇನ್ ಕೊಲೋನಿಯಲ್ ಇಂಡಿಯಾ ಅಂತ ಕೇಳಿದ್ದಾರೆ. ಯಾವುದು ಫ್ಯೂಚರ್ ಅಲ್ಲ ಅಂತ ಕೇಳಿದ್ದಾರೆ. ದ ಮೇನ್ ಪರ್ಪಸ್ ಆಫ್ ದಿ ಸೆಟ್ಟಿಂಗ್ ಅಪ್ ಆಫ್ ರೈಲ್ವೇಸ್ ಇನ್ ಇಂಡಿಯಾ ವಾಸ್ ಟು ಸರ್ವ್ ದ ಇಂಟ್ರೆಸ್ಟ್ ಆಫ್ ದಿ ಎಂಪೈರ್. ಹೌದು, ಅವರು ಭಾರತದಲ್ಲಿ ರೈಲ್ವೆನ ಪರಿಚಯ ಮಾಡಿದ್ದು ಬ್ರಿಟಿಷರ ಇಂಟ್ರೆಸ್ಟಿಗೋಸ್ಕರ. ಹೌದು, ಕರೆಕ್ಟ್. ಅವ್ರಿಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರ ಬ್ರಿಟಿಷ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ವರ್ ಇನ್ವೈಟೆಡ್ ವಿತ್ 15% ಗ್ಯಾರಂಟೀಡ್ ಇಂಟ್ರೆಸ್ಟ್ ಟು ಬಿ ಪೇಡ್ ಇಫ್ ನೆಸರಿ ಫ್ರಮ್ ಇಂಡಿಯನ್. ಭಾರತದ ಖಜಾನೆಯಿಂದ ಅವರು ಇನ್ವೆಸ್ಟ್ ಮಾಡಿದ್ದಕ್ಕೆ 15% ರಿಟರ್ನ್ಸ್ ಕೊಡಲಾಯ್ತು. ಭಾರತನ ದೋಚೋ ಕೆಲಸ ಮಾಡಲಾಗ್ತಾ ಹೋಯ್ತು. ಬೇಕಾದ ಬಡ್ಡಿ ರೇಟ್. ಏನು ಬಾಂಡ್ಸ್ ಅಂತ ಕೊಟ್ಟು ಬಾಂಡ್ಸ್ಗಳನ್ನ ಕೊಟ್ಟು ರಿಟರ್ನ್ಸ್ ಗ್ಯಾರಂಟಿಗಳನ್ನ ಕೊಟ್ಟು ಅವರಿಗೆ ದುಡ್ಡನ್ನು ಕೊಡಲಾಗ್ತದೆ. ಇದು ಕರೆಕ್ಟ್. ದ ಕನ್ಸ್ಟ್ರಕ್ಷನ್ ವರ್ಕ್ ಡಿಸ್ಟರ್ಬ್ಡ್ ಎಕಲಾಜಿ. The construction of the railways was planned in such a way that it connected the internal markets with the parts, but provided no interconnection between internal market. ನೋಡಿ, ಇಂಟರ್ನಲ್ ಮಾರ್ಕೆಟ್ಸ್ ನೋಡ್ರಿ, ಎಲ್ಲೆಲ್ಲಿ ಬೇಕು ಅವ್ರಿಗೆ ಕಚ್ಚಾ ವಸ್ತುಗಳನ್ನ ರಫ್ತು ಮಾಡ್ಲಿಕ್ಕೆ ಅಲ್ಲುಗಳನ್ನು ಮಾತ್ರ ಮಾಡ್ಕೊಂಡ್ರು. ಇವೇನು ಹೆಲ್ಪ್ ಇದು ಮಾಡಲಿಲ್ಲ. ಮಾರ್ಕೆಟ್ ಸಿಟಿಗಳಿಗೆ ಇಂಟರ್ನೆಟ್ ನೋಡ್ರಿ, ಇಂಟರ್ನಲ್ ಮಾರ್ಕೆಟ್ ಸಿಟಿಗಳಿಗೆ ನೀವು ಕನೆಕ್ಷನ್ ಕೊಡಲಿಲ್ಲ. ಅವ್ರಿಗೆ ಏನೇನು ದೋಷಲಿಕ್ಕೆ ಏನ್ ಬೇಕು ಅದು ಅಷ್ಟೇ ಕನೆಕ್ಷನ್ ಕೊಡ್ಕೊಂಡ್ರು. ಅದರಿಂದ ಅವರ ಒಂದು ಇದಾಗಿರಲಿಲ್ಲ ಅಂದ್ರೆ ಇದು ಆಪ್ಷನ್ ಸಿ ಆಗುತ್ತೆ. ಕನ್ಸ್ಟ್ರಕ್ಷನ್ ವರ್ಕ್ ಡಿಸ್ಟರ್ಬ್ಡ್ ಎಕಲಾಜಿ. ಇದು ನಾಟ್ ಎ ಫ್ಯೂಚರ್ ಆಫ್ ರೈಲ್ವೇಸ್ ಇನ್ ಕೊಲೋನಿಯಲ್ ಇಂಡಿಯಾ. ವಿಚ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಡ್ವೊಕೇಟೆಡ್ ರ್ಯಾಪಿಡ್ ರೈಲ್ವೆ ಕನ್ಸ್ಟ್ರಕ್ಷನ್ ಇಂಡಿಯಾ ಅಂತ ಹೇಳಿದ್ರೆ ಡಾಲೌಸಿ ರೈಲ್ವೆ ಕನ್ಸ್ಟ್ರಕ್ಷನ್ ಅನ್ನ ರ್ಯಾಪಿಡ್ ಆಗಿ ತಂದಿದ್ದಾರಪ್ಪ ಅಂದ್ರೆ ದಟ್ಸ್ ಡಾಲೌಸಿ. ಇದು ಹಿಂಗ್ ಗೊತ್ತಾಯ್ತು. ಈಗ ಪೋಸ್ಟಲ್ ಸಿಸ್ಟಮ್ ಬಗ್ಗೆ, ಅಂಚೆ ವ್ಯವಸ್ಥೆಯ ಬಗ್ಗೆ ಡಾಲೌಸಿ ಕೊಟ್ಟಂತಹ ಕೊಡುಗೆಗಳನ್ನು ನೋಡ್ತಾ ಹೋಗೋಣ. ಡಾಲೌಸಿ ಆಧುನಿಕ ಪೋಸ್ಟಲ್ ಅಂಚೆ ಪರಿಚಯವನ್ನ ಮಾಡುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಆಧುನಿಕ ಅಂಚೆ ವ್ಯವಸ್ಥೆಗೆ ಅಡಿಪಾಯವನ್ನ ಹಾಕ್ತಾನೆ 1854ರಲ್ಲಿ. ಯಾರೋ ಡಾಲೌಸಿ. ಆದ್ರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಹೂ ಲೇಡ್ ಡೌನ್ ದ ಫೌಂಡೇಶನ್ ಆಫ್ ಮಾಡರ್ನ್ ಪೋಸ್ಟಲ್ ಸಿಸ್ಟಮ್. ಆಧುನಿಕ ಅಂಚೆ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕಿದ್ವಿ ಯಾರಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಡಾಲೌಸಿ. ಪೋಸ್ಟಲ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದೇನಲ್ಲ ಇವನು ಪೋಸ್ಟಲ್ ಸಿಸ್ಟಮ್ ಅನ್ನು ಆಧುನೀಕರಣಗೊಳಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಪೋಸ್ಟಲ್ ಸಿಸ್ಟಮ್ ಅನ್ನ ಆಧುನೀಕರಣಗೊಳಿಸುವ ಕೆಲಸ ಮಾಡ್ತಾ ಹೋಗ್ತಾನೆ. ಅದರಿಂದ ಸಿಂಪಲ್ ಆಗಿ ಅಂಚೆ ವ್ಯವಸ್ಥೆಗೆ ಒಂದು ಇತಿಹಾಸವನ್ನು ನೋಡ್ಕೊಳ್ತಾ ಹೋಗೋಣ. ಸಿಂಪಲ್ ಆಗಿ ಬ್ರಿಟಿಷ್ ಇಂಡಿಯಾದಲ್ಲಿ ಅಂಚೆ ವ್ಯವಸ್ಥೆ ಇತಿಹಾಸ ನೋಡ್ಕೊಳ್ತಾ ಹೋದ್ರೆ, ಆಧುನಿಕ ಅಂಚೆ ವ್ಯವಸ್ಥೆಯನ್ನ 1766ರಲ್ಲಿ ಲಾರ್ಡ್ ಕ್ಲೈವ್ ಅವರು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದನ್ನ 1774ರಲ್ಲಿ ವಾರನ್ ಹೇಸ್ಟಿಂಗ್ ಅಭಿವೃದ್ಧಿಪಡಿಸ್ತಾರೆ. ವಾರನ್ ಹೇಸ್ಟಿಂಗ್ ಮೇನ್ ಆಗಿ ಅಭಿವೃದ್ಧಿಪಡಿಸ್ತಾರೆ. ಭಾರತದ ಮೊದಲ ಅಂಚೆ ಕಚೇರಿಯನ್ನ ಈಸ್ಟ್ ಇಂಡಿಯಾ ಕಂಪನಿ 1774ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡುತ್ತೆ. ಮೊದಲ ಅಂಚೆ ಕಚೇರಿ, ಪೋಸ್ಟ್ ಆಫೀಸ್ ಮೊದಲು ಸ್ಥಾಪನೆ ಆಗಿದೆಯಲ್ಲಪ್ಪ ಅಂದ್ರೆ ಕಲ್ಕತ್ತಾದಲ್ಲಿ ವಾರನ್ ಹೇಸ್ಟಿಂಗ್ ಸ್ಥಾಪನೆ ಮಾಡಿತ್ತು. ಇದು ಗೊತ್ತಿರಲಿ ನಿಮಗೆ. ಮುಂದೆ ಹಲವಾರು ಕಾಯ್ದೆಗಳ ಮುಖಾಂತರವಾಗಿ ಪೋಸ್ಟ್ ಆಫೀಸ್ ಇನ್ನೂ ಹೆಚ್ಚು ಆಧುನೀಕರಣಗೊಳ್ತಾ ಹೋಗ್ತು. 1837ರಲ್ಲಿ ಮೊದಲ ಬಾರಿಗೆ ಈ ಕಾಯ್ದೆ ಅಂಚೆ ಕಚೇರಿಯ ಒಂದು ಸಂಘಟನೆಯನ್ನ ಒಂದು ಅಖಿಲ ಭಾರತ ಸೇವೆಯಾಗಿ ಒಂದುಗೂಡಿಸಲು ಏಕರೂಪದ ಆಧಾರದ ಮೇಲೆ ಅಂಚೆ ಕಚೇರಿ ನಿಯಂತ್ರಣ ಮಾಡ್ತು 1837ರಲ್ಲಿ. ನೆಕ್ಸ್ಟ್ 1854ರಲ್ಲಿ ಪೋಸ್ಟ್ ಆಫೀಸ್ ಆಕ್ಟ್ ಅನ್ನ ಜಾರಿಗೆ ತರುವ ಮುಖಾಂತರವಾಗಿ ಆಧುನೀಕರಣಗೊಳಿಸ ಕೆಲಸ ಮಾಡ್ತಾ ಹೋಗ್ತರು. ಪ್ರಸ್ತುತ ಆಡಳಿತಾತ್ಮಕ ಹೆಜ್ಜೆಯನ್ನ ಇಸಲಾಯಿತು ಇದರಲ್ಲಿ 1854ರ ಆಕ್ಟ್ ಅಲ್ಲಿ ಮೇನ್ ಆಗಿ ಡಾಲೌಸಿ. ಪ್ರಸ್ತುತ ದೇಶದಲ್ಲಿ ಅಂಚೆ ಸೇವೆಗಳ ನಿರ್ವಹಿಸುವ ಶಾಸನ ಯಾವ ಒಂದು ಕಾಯ್ದೆ ಮುಖಾಂತರ ನಡೀತಿದೆ ಅಂದ್ರೆ 1898ರ ಕಾಯ್ದೆ ಮುಖಾಂತರವಾಗಿ ನಡೀತಾ ಇದೆ. ಇಷ್ಟು ಗೊತ್ತಿದೆ ಸಾಕು ನಿಮಗೆ, ಸಾಕು. ಅಂಚೆ ಕಚೇರಿಯನ್ನ ಅಂಚೆ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸಿದ ಯಾರಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಡಾಲೌಸಿ. ನೆಕ್ಸ್ಟ್ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್. ಭಾರತೀಯ ಇಂಜಿನಿಯರಿಂಗ್ ಸೇವೆಯನ್ನ ದೊಡ್ಡ ಮಟ್ಟಕ್ಕೆ ಬಳಸಿಕೊಂಡಂತಹ ಕೀರ್ತಿ ನೀವು ಸಲ್ಲಬೇಕು. ಇವನು ಹೆದ್ದಾರಿಗಳು, ಸೇತುವೆಗಳು, ಕಾಲುವೆಗಳು ಇತ್ಯಾದಿ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಲೋಕೋಪಯೋಗಿ ಇಲಾಖೆಯನ್ನ, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, PWD ಇಲಾಖೆಯನ್ನ ಸ್ಥಾಪನೆ ಮಾಡ್ತಾನೆ. ಬಹಳ ಇಂಪಾರ್ಟೆಂಟ್. ಕೇಳ್ತಾರೆ ನಿಮಗೆ, ಹೆದ್ದಾರಿಗಳು, ಸೇತುವೆಗಳು, ಕಾಲುವೆಗಳು ಇತ್ಯಾದಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಲೋಕೋಪಯೋಗಿ ಇಲಾಖೆ,
ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಇವನು ಸ್ಥಾಪನೆ ಮಾಡ್ತಾನೆ, PWD ಸ್ಥಾಪನೆ ಮಾಡ್ತಾನೆ. ಇವನು ಇದೊಂದು ಒಳ್ಳೆ ಕೆಲಸ ಮಾಡಿದ. ಈ ವಿಚಾರದಲ್ಲಿ ನಾನು ಮೆಚ್ಚಲೇಬೇಕು ಇವನು, ಈ ವಿಚಾರದಲ್ಲಿ ಮೆಚ್ಚಲೇಬೇಕು. ಹಲವಾರು ಹೆದ್ದಾರಿಗಳು, ಹಲವಾರು ಸೇತುವೆಗಳು, ಕಾಲುವೆಗಳನ್ನು ಮಾಡ್ತಾ ಹೋಗ್ತಾರೆ. ಬಹುಮುಖ್ಯವಾಗಿ ನೀವು ಅನ್ಬೋದು ಸರ್, ಹೆದ್ದಾರಿಗಳು ಅವರು ಭಾರತನ ದೋಷಲಿಕ್ಕೆ ಮಾಡಿದ್ದಲ್ವ? ಹೌದು ಮಾಡಿದ್ರು, ಬಟ್ ಇಂಡೈರೆಕ್ಟ್ ಆಗಿ ಭಾರತೀಯರಿಗೆ ಹೆಲ್ಪ್ ಆಯಿತು. ಮತ್ತೆ ಇನ್ನೊಂದು ಕೆಲವು ಕೆನಲ್ಸ್ಗಳನ್ನ, ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ನೀರಾವರಿ ವಿಚಾರದಲ್ಲಿ, ನೀರಾವರಿಯಲ್ಲೂ ಕೂಡ ಹೆಚ್ಚು ಕೆಲಸ ಮಾಡ್ತಾ ಹೋಗ್ತಾನೆ. ನೀರಾವರಿ ಭೂಮಿಯ ಪ್ರದೇಶವನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾನೆ, ಕಾಲುವೆಗಳನ್ನ ಮಾಡೋ ಮುಖಾಂತರವಾಗಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆದ್ರಿಂದ ಇಂಡೈರೆಕ್ಟ್ ಆಗಿ ಇದು ಭಾರತೀಯರಿಗೆ ಬಹಳ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ಬೋದಾಗುತ್ತೆ. ಮತ್ತೆ ಗಂಗಾ ಕೆನಲ್ಲು ಮತ್ತು ಪಂಜಾಬ್ಗಳಲ್ಲಿ ಕೆನಲ್ಗಳನ್ನ, ನೀರಾವರಿ ಕೆನಲ್ಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅವು ಕೂಡ ಬಹಳ ಹೆಲ್ಪ್ ಆಯಿತು. ಈ ವಿಚಾರದಲ್ಲಿ ನಾವು ಹೊಗಳಲೇಬೇಕಾಗುತ್ತೆ. ಮತ್ತೆ ಅತಿ ಹೆಚ್ಚು ಫಂಡ್ಸ್ಗಳನ್ನ ಕಾಲುವೆಗಳು ಮತ್ತು ರಸ್ತೆಗಳನ್ನ ನಿರ್ಮಿಸಲಿಕ್ಕೆ ಇವನು ಹೆಚ್ಚಿನ ಹಣವನ್ನ ನೀಡ್ತಾ ಹೋಗ್ತಾನೆ. ಮತ್ತೆ ಹಲವಾರು ಸೇತುವೆಗಳನ್ನ ಇವನ ಕಾಲದಲ್ಲಿ ನಿರ್ಮಿಸಲಾಗುತ್ತೆ. ಹಲವಾರು ಸೇತುವೆಗಳನ್ನ, ಮೆನಿ ಬ್ರಿಡ್ಜಸ್ ವರ್ ಕನ್ಸ್ಟ್ರಕ್ಟೆಡ್ ಇನ್ ದಿಸ್ ಪೀರಿಯಡ್. ಇವನ ಕಾಲದಲ್ಲಿ ಹಲವಾರು ಸೇತುವೆಗಳು ನಿರ್ಮಾಣ ಆಗ್ತಾ ಹೋಗ್ತದೆ. ಕಾಲುವೆಗಳು ಮತ್ತು ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅತಿ ಹೆಚ್ಚಿನ ಹಣವನ್ನ ಇವನು ನೀಡ್ತಾ ಹೋಗ್ತಾನೆ. ಅದರಿಂದ ಭಾರತೀಯ ಇಂಜಿನಿಯರಿಂಗ್ ಸೇವೆಗಳಿಗೆ ಅಡಿಪಾಯವನ್ನು ಹಾಕ್ತಾನೆ ಅಂತ ಹೇಳ್ಬೋದಾಗುತ್ತೆ. ಅದರಿಂದ ಫಾದರ್ ಆಫ್ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ನಾವು ಕರಿತಾ ಹೋಗ್ತೀವಿ. ಎಕ್ಸಾಮ್ಸ್ ಕೂಡ ಕೇಳಿದಾರೆ ನೋಡಿ ಇದನ್ನ. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಲೋಕೋಪಯೋಗಿ ಇಲಾಖೆ ಅಥವಾ PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದು ಯಾರಪ್ಪ ಅಂತ ಕೇಳಿದಾರೆ ನೋಡಿ. ಇದು ಡಾಲೌಸಿ. ಇವನು ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ, ಹೆಚ್ಚಿನ ಭೂಮಿಯನ್ನ ಸಾಗುವಳಿಗೆ ನೀರಾವರಿಗೆ ತರಲಿಕ್ಕೋಸ್ಕರ ಇವನು ಎರಡು ಕೆನಲ್ಸ್ಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಬಹುಮುಖ್ಯವಾಗಿ ಮೇಲಿನ ಗಂಗಾ ಕಾಲುವೆ ಹರಿದ್ವಾರದಲ್ಲಿ ಮತ್ತು ಪಂಜಾಬ್ನ ಬರಿಡೋಡ್ ಕಾಲುವೆ ನಿರ್ಮಿಸಲಾಗುತ್ತೆ. ಅಂತೆಯೇ ಕಲ್ಕತ್ತಾ, ಬಾಂಬೆ ಮತ್ತು ಕರಾಚಿಯ ಬಂದರುಗಳನ್ನು ಕೂಡ ಆಧುನೀಕರಣಗೊಳಿಸೋ ಕೆಲಸ ಮಾಡ್ತಾ ಹೋಗ್ತಾನೆ. ಅಂದ್ರೆ ಡೆವಲಪ್ಮೆಂಟ್ ವರ್ಕ್ ಬಹಳ ಚೆನ್ನಾಗಿ ನಡೆಯೋದು ಒಂದು ಕಾಲದಲ್ಲಿ. ಕಲ್ಕತ್ತಾ, ಬಾಂಬೆ, ಕರಾಚಿಯ ಬಂದರುಗಳನ್ನ, ದೊಡ್ಡ ಕಡಲ ಹಡಗುಗಳು ಬರುವಂತೆ ಮಾಡ್ಲಿಕ್ಕೆ, ಅಲ್ಲಿ ಹೂಳನ್ನು ತೆಗೆದುವಂಥದ್ದಾಗಿರ್ಬೋದು. ದೊಡ್ಡ ಹಡಗುಗಳು ಬರೋದು ಅಷ್ಟು ಸುಲಭ ಅಲ್ಲ, ಕೆಲವು ಬಹಳ ಖರ್ಚಾಗ್ತದೆ. ಅಷ್ಟು ಹೂಳುಗಳು ತೆಗಿಬೇಕು, ಎಲ್ಲೋ ಮಣ್ಣು ನಿಲ್ಬಾರ್ದು, ಬಹಳ ಆಳವಾಗಿರ್ಬೇಕು ಹಡಗುಗಳು ಬರ್ಲಿಕ್ಕೆ. ಆ ಕೆಲಸವನ್ನ ಇವನು ಮಾಡ್ತಾ ಹೋಗ್ತಾನೆ, ಹೆಚ್ಚು ಗಮನ ಕೊಡ್ತಾ ಹೋಗ್ತಾನೆ. ಮತ್ತೆ ಇವನ ಕಾಲದಲ್ಲಿ ಗ್ರ್ಯಾಂಡ್ ಟ್ರಂಕ್ ರೋಡ್ ಕಲ್ಕತ್ತಾ ಮತ್ತೆ ಪೇಶ್ವರ್ ಹೆಂಗ್ ಕನೆಕ್ಟ್ ಮಾಡೋದಿತ್ತು ಅದನ್ನ ಇವ್ನು ರಿಪೇರ್ ಮಾಡೋ ಕೆಲಸ ಕೂಡ ಮಾಡ್ತಾ ಹೋಗ್ತಾನೆ. ಮತ್ತೆ ಮೆನಿ ಬ್ರಿಡ್ಜಸ್ಗಳನ್ನ ಕೂಡ ಕಟ್ತಾ ಹೋಗ್ತಾನೆ. ಮತ್ತೆ ಗಂಗಾ ಕೆನಲ್ ಮತ್ತು ಪಂಜಾಬ್ ಕೆನಲ್ಸ್ಗಳನ್ನ ನಾವು ನೋಡಿದ್ವಿ. ಅವುಗಳನ್ನು ಕೂಡ ಇವನು ಕೆನಲ್ಸ್ಗಳನ್ನ ನೀರಾವರಿ ಹೆಚ್ಚು ಮಾಡ್ಲಿಕ್ಕೋಸ್ಕರ ಇವನು ಕಟ್ತಾನೆ ಅಂತ ಕೂಡ ಗೊತ್ತಿರ್ಬೇಕಷ್ಟೇ. ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಇವನೇ ಹಿಂದೆ ಉಳಿದಿಲ್ಲ. ಎಲ್ಲಾ ಒಂದು ಕ್ಷೇತ್ರದಲ್ಲೂ ಕೂಡ ಒಂದು ಕೆಲಸವನ್ನು ಮಾಡ್ತಾ ಹೋಗಿದ್ದಾನೆ. ಸಾಮಾಜಿಕವಾಗಿ ನೋಡ್ತಾ ಹೋದ್ರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಒಂದು ನೆರವಿನ ಮುಖಾಂತರವಾಗಿ ವಿಡೋ ರಿಮ್ಯಾರೇಜ್ ಆಕ್ಟ್ ಅನ್ನ, ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ ಜಾರಿ ತರ್ತಾ ಹೋಗ್ತಾರೆ. ಒಂದು ಒಳ್ಳೆ ಕಾಯ್ದೆ ಅಂತ ಹೇಳ್ಬೋದಾಗುತ್ತೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಈ ಒಂದು ವಿಚಾರದಲ್ಲಿ, ಈ ಒಂದು ಕಾಯ್ದೆ ಜಾರಿ ತರುವಲ್ಲಿ ಇವ್ರ ಪಾತ್ರ ಬಹಳ ಇದೆ. ಅದಕ್ಕೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬಹಳ ಹೆಲ್ಪ್ ಮಾಡೋದು. ಇದ್ರ ಬಗ್ಗೆ ನಮಗೆ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈಶ್ವರಚಂದ್ರ ವಿದ್ಯಾಸಾಗರ್ಗೆ ಸಂಬಂಧಪಟ್ಟ ಚರ್ಚೆ ಮಾಡಬೇಕಾದ್ರೆ ಡೀಟೇಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಜಸ್ಟ್ ಗೊತ್ತಿರಲಿ ನಿಮಗೆ, ವಿಡೋ ರಿಮ್ಯಾರೇಜ್ ಆಕ್ಟ್ ಅಂತ ಜಾರಿ ತಂದಿದ್ದು 1756 ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಈ ಒಂದು ಕಾಯ್ದೆಗೆ ಹೆಚ್ಚು ಸಹಾಯವನ್ನು ಮಾಡ್ತಾರೆ. ಈ ಒಂದು ಕಾಯ್ದೆ ಜಾರಿಯಾಗಲಿಕ್ಕೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಒಂದು ಪ್ರಭಾವ ಬಹಳ ಇದೆ ಅಂತ ಹೇಳ್ಬೋದಾಗುತ್ತೆ. ಮತ್ತೆ ಇವು ಎಜುಕೇಶನ್ ಅಂತ ನೋಡಿದಾಗ, ಸಾಮಾಜಿಕವಾಗಿ ಗೊತ್ತಾಯ್ತು. ಎಜುಕೇಶನ್ ಅಂತ ನೋಡಿದಾಗ 3 ಕಡೆ ಇವನ ಕಾಲದಲ್ಲಿ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಇದಾಗುತ್ತೆ. ಬಹುಮುಖ್ಯವಾಗಿ ಇವನು ಕಲ್ಕತ್ತಾ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಭಾರತದ ಮೊದಲ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಇವನು ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡಲಾಗುತ್ತೆ ಇವನ ಕಾಲದಲ್ಲಿ. ಅದಕ್ಕೆ ಇವನು ಅಡಿಪಾಯವನ್ನು ಕೂಡ ಆಗ್ತಾ ಹೋಗ್ತಾನೆ. ಮೊದಲ ವಿಶ್ವವಿದ್ಯಾಲಯ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗುತ್ತೆ ಇವನ ಒಂದು ಅಂಡರಲ್ಲಿ. ಸಾವಿರದ 853 ಭಾರತೀಯ ಸಿವಿಲ್ ಸರ್ವಿಸ್ಗಳು ಜಾಬ್ಗಳಿಗೋಸ್ಕರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದುವರೆಗೂ ಎಕ್ಸಾಮಿನೇಷನ್ ಇರಲಿಲ್ಲ. 1853 ಎಕ್ಸಾಮಿನೇಷನ್ ಅನ್ನ ಚಾರ್ಟರ್ ಆಕ್ಟ್ 1853
ಏನ್ ಚಾರ್ಟರ್ ಆಕ್ಟ್ ಜಾರಿಗೆ ಬರುತ್ತೆ ಆ ಚಾರ್ಟರ್ ಕಾಯ್ದೆಯಲ್ಲಿ ಹೇಳಲಾಗುತ್ತೆ ಇನ್ಮೆಯಿಂದ ಭಾರತೀಯ ಸಿವಿಲ್ ಸರ್ವಿಸ್ ಪೋಸ್ಟ್ಗಳಿದಾವೆ ಅವುಗಳನ್ನ ನೇಮಕ ಮಾಡಿಕೊಳ್ಳಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಅಂತೇಳಿ. ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರವಾಗಿ ಏನ್ ಇವತ್ತಿನ IAS IPS ಪೋಸ್ಟ್ಗಳನ್ನ ತುಂಬಲಾಯಿತು ಮೊದಲ ಬಾರಿಗೆ 1953ರಲ್ಲಿ. ಆದರೆ ಈ ICS ಪರೀಕ್ಷೆ ಭಾರತದಲ್ಲಿ ನಡೀತಿರ್ಲಿಲ್ಲ, ಕೇವಲ ಇಂಗ್ಲೆಂಡ್ ನಲ್ಲಿ ಮಾತ್ರ ನಡೀತಾ ಇತ್ತು. ಆದರೆ ಭಾರತದಲ್ಲಿ ಮುಂದೆ ನಡೀತು. ಯಾವಾಗ ಭಾರತದಲ್ಲಿ ನೋಡ್ರಿ 1953ರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಆಯ್ತು. ICS ಎಕ್ಸಾಮ್ ದಟ್ ಮೀನ್ಸ್ ICS ಎಕ್ಸಾಮ್ ಇವತ್ತಿನ IAS IPS ಅಂತ ಕರಿತೀವಿ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದು ಅವತ್ತಿನ ಕಾಲದಲ್ಲಿ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಕರೆಯಲಾಗ್ತಿತ್ತು. ಈ ಒಂದು 1953ರಲ್ಲಿ ಈ ಒಂದು ಚಾರ್ಟರ್ ಕಾಯ್ದೆ ಮುಖಾಂತರವಾಗಿ ಮೊದಲ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸಿಬಿಟ್ಟು ತರಬೇಕು, ನೇಮಕ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಳ್ಳಲಾಗತ್ತೆ. ಇದು ಇಂಗ್ಲೆಂಡ್ ನಲ್ಲಿ ಮಾತ್ರ ನಡೀತಾ ಇತ್ತು ಪರೀಕ್ಷೆ. ಭಾರತೀಯರಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಓದಿ ಆ ಎಕ್ಸಾಮ್ ಪಾಸ್ ಮಾಡಬೇಕಾಗಿತ್ತು. ಆದರೆ ಮುಂದೆ ಭಾರತದಲ್ಲಿ ನಡೆಸಬೇಕು ಅಂತೇಳಿ ಎಕ್ಸಾಮ್ಸ್ ನಡೆಸಬೇಕು ಅಂತೇಳಿ ಇದಾದಾಗ 1922ರಲ್ಲಿ ಭಾರತದಲ್ಲೂ ಕೂಡ ಸ್ಟಾರ್ಟ್ ಮಾಡಲಾಗುತ್ತೆ. ಮೊದಲು ಸ್ಟಾರ್ಟಿಂಗು ಅಲಹಾಬಾದಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ ಎಕ್ಸಾಮ್ ಸೆಂಟರ್ನ, ನೆಕ್ಸ್ಟ್ ಡೆಲ್ಲಿಲಿ ಕೂಡ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಭಾರತದಲ್ಲೂ ಕೂಡ ICS ಎಕ್ಸಾಮ್ಸ್ ಅನ್ನ ಏಕಕಾಲದಲ್ಲಿ ನಡೆಸಬೇಕು ಅಂತೇಳಿ, ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕಕಾಲದಲ್ಲಿ ನಡೆಸಬೇಕು ಅಂತೇಳಿ ಸ್ಟಾರ್ಟ್ ಆಗುತ್ತೆ 1922ರಲ್ಲಿ. ಗೊತ್ತಿರಲಿ, ಮೊದಲ ಬಾರಿಗೆ ICS ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿದ್ದು ಸ್ಟಾರ್ಟ್ ಮಾಡಿದ್ದು 1953ರಲ್ಲಿ. ಇಲ್ಲಿ ನೆಕ್ಸ್ಟ್ ನಂತರವಾಗಿ ಭಾರತೀಯರು ICS ಪರೀಕ್ಷೆನ ಪಾಸ್ ಮಾಡ್ತಾ ಹೋಗ್ತಾರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಾಗ. ಆದರೆ ಭಾರತದಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ, ಭಾರತದಲ್ಲಿ ಎಕ್ಸಾಮ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ 1922ರಲ್ಲಿ. ಫಸ್ಟ್ ವರ್ಲ್ಡ್ ವಾರ್ ಮತ್ತು ಮಂಟೆಗೊ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಗ್ರಿ ಮಾಡ್ಕೊಳ್ಳುತ್ತೆ. ಇದರ ಪ್ರಕಾರವಾಗಿ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ 1922ರಲ್ಲಿ ICS ಎಕ್ಸಾಮ್ಸ್ ಅನ್ನ ಭಾರತದಲ್ಲೂ ಕೂಡ ನಡೆಸಬೇಕು ಅಂತೇಳಿ ಬೇಡಿಕೆ ಇತ್ತು, ಅದನ್ನ ಸ್ಟಾರ್ಟ್ ಮಾಡಲಾಗುತ್ತೆ. ಫಸ್ಟ್ ಅಲಹಾಬಾದಲ್ಲಿ, ನಂತರವಾಗಿ ಡೆಲ್ಲಿಲಿ ಕೂಡ ಎಕ್ಸಾಮ್ ಸೆಂಟರ್ನ ಇಟ್ಬಿಟ್ಟು ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಥಾಪನೆ ಮಾಡಿದ್ರ ಮುಖಾಂತರವಾಗಿ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕಕಾಲದಲ್ಲಿ ICS ಪರೀಕ್ಷೆ ನಡೆಸುವಂತ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಜುಕೇಶನಲ್ ರಿಫಾರ್ಮ್ಸ್ ಇವನ್ ಕಾಲದಲ್ಲಿ ಬಹುಮುಖ್ಯವಾಗಿ ಆಗಿರುವಂತ ಕಾಣ್ತಾ ಹೋಗ್ತೀವಿ. ಚಾರ್ಲ್ಸ್ ವುಡ್ ವರದಿ ಕೊಡುತ್ತೆ, ಇವನ್ ಕಾಲದಲ್ಲಿ ಚಾರ್ಲ್ಸ್ ವುಡ್ ವರದಿ ಕೊಡ್ತಾ ಹೋಗುತ್ತೆ. ಆ ವರದಿಯ ಆಧಾರದ ಮೇಲೆ ಎಜುಕೇಶನಲ್ ರಿಫಾರ್ಮ್ 1954ರಲ್ಲಿ ಎಜುಕೇಶನಲ್ ರಿಫಾರ್ಮ್ ಕೂಡ ಆಗುತ್ತೆ. ಈ ಒಂದು ಚಾರ್ಲ್ಸ್ ವುಡ್ ವರದಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಕಾಲೇಜು ಮಟ್ಟದ ಶಿಕ್ಷಣಕ್ಕೆ ಒಂದು ರೇಖೆಯನ್ನ ಇದು ಒದಗಿಸ್ತಾ ಹೋಗುತ್ತೆ. ಒಂದು ರೂಪುರೇಖೆಯನ್ನ ಈ ಒಂದು ಎಜುಕೇಶನಲ್ ರಿಫಾರ್ಮ್ಸ್ ವರದಿ ಸರ್ ಚಾರ್ಲ್ಸ್ ವುಡ್ ಅವರ ವರದಿ ಒದಗಿಸ್ತಾ ಹೋಗುತ್ತೆ. ಅದು ಏನೇನು ಹೇಳ್ತಾ ಹೋಗುತ್ತೆ ಅಂತ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಇದನ್ನ ವುಡ್ಸ್ ಡಿಸ್ಪ್ಯಾಚ್ ಅಂತ ಕರಿತೀವಿ, ವುಡ್ಸ್ ವರದಿ ಕರಿತೀವಿ. 1954ರಲ್ಲಿ ಕೊಡಲಾಗುತ್ತೆ. ನೋಡ್ರಿ, ನಮಗೆ ಮೆಕಾಲೆ ವರದಿ ಕೊಟ್ಟಾಗ ಹೇಳಿದ್ದೀನಿ ನಿಮಗೆ 1935ರಲ್ಲಿ ಮೆಕಾಲೆ ವರದಿ ಅಲ್ವಾ. ಮೆಕಾಲೆ ವರದಿ ಕೊಟ್ಟಾಗ ಅವರು ಮೆಕಾಲೆ ವರದಿಯಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಹೆಚ್ಚು ಫೋಕಸ್ ಮಾಡ್ತಾರೆ, ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೆ ತರ್ತಾರೆ. ವುಡ್ಸ್ ಡಿಸ್ಪ್ಯಾಚು ಇಂಗ್ಲಿಷ್ ಶಿಕ್ಷಣಕ್ಕೆ ಇದು ನಾಂದಿಯನ್ನು ಹಾಕುತ್ತೆ. ಆದರೆ ಮಾತೃಭಾಷೆಗೂ ಕೂಡ ಹೆಚ್ಚು ಒತ್ತಡ ಕೊಡ್ತಾ ಹೋಗುತ್ತೆ ವುಡ್ಸ್ ವರದಿ. ಹೇಳ್ತಾ ಹೋಗ್ತೀನಿ ಹೆಂಗೆ ಅಂತೇಳಿ. ಇಂಗ್ಲಿಷ್ ಶಿಕ್ಷಣ ಏನು ಬಿಡಲ್ಲ ಇದು. ಏನು ಮೆಕಾಲೆ ವರದಿ ಹೇಳುತ್ತೆ ಕಂಪ್ಲೀಟ್ ಇಂಗ್ಲಿಷ್ ಶಿಕ್ಷಣ. ಅಲ್ಲಿ ಮಾತೃಭಾಷೆಯ ಶಿಕ್ಷಣವನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಲಾಗಿರುತ್ತೆ. ಮೆಕಾಲೆ ವರದಿಯಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಶಿಕ್ಷಣವನ್ನ ನೆಗ್ಲೆಕ್ಟ್ ಮಾತೃಭಾಷೆ ಶಿಕ್ಷಣವನ್ನ ನೆಗ್ಲೆಕ್ಟ್ ಮಾಡಲಾಗಿರುತ್ತೆ, ಇಂಗ್ಲಿಷ್ ಶಿಕ್ಷಣವನ್ನ ಮಾತ್ರ ಎತ್ತಿಡಲಾಗಿರುತ್ತೆ. ಆದರೆ ವುಡ್ಸ್ ವರದಿ ಹಂಗಲ್ಲ, ಮಾತೃಭಾಷೆಯ ಶಿಕ್ಷಣಕ್ಕೂ ಕೂಡ ಒತ್ತು ಕೊಡ್ತಾ ಹೋಯ್ತು. ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಏನು ವುಡ್ಸ್ ವರದಿ ಏನ್ ಹೇಳ್ತಾ ಹೋಯ್ತು, ಅದು ಯಾಕೆ ಇಂಪಾರ್ಟೆಂಟ್ ಅಂತ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. 1854ರಲ್ಲಿ ಚಾರ್ಲ್ಸ್ ವುಡ್ ಒಂದು ಡಿಸ್ಪ್ಯಾಚ್ ಅನ್ನು ಪ್ರಿಪೇರ್ ಮಾಡ್ತಾನೆ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಈ ಒಂದು ವುಡ್ಸ್ ವರದಿಯನ್ನ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಇದನ್ನು ಕರೆಯಲಾಗುತ್ತೆ. ನಿಮಗೆ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂದ ತಕ್ಷಣ ನೀವು ಅನ್ಕೊಂತೀರಿ ಇಂಗ್ಲಿಷ್ ಶಿಕ್ಷಣ ಮೊದಲು ಜಾರಿ ತಂದಿದ್ದು ಯಾರಪ್ಪ ಅಂದ್ರೆ ಮೆಕಾಲೆ ವರದಿ. ಅದರಿಂದ ಫಸ್ಟ್ ಆಪ್ಷನ್ ಮೆಕಾಲೆ ವರದಿ ಕೊಟ್ಟಿದ್ದಾರೆ. ನೋ, ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕೇಳಿದ್ರೆ
ಇಟ್ ಇಸ್ ವುಡ್ಸ್ ವರದಿ. ಅದೇ ತರ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೆ ತಂದದ್ದು ಯಾರು ಅಂತ ಕೇಳಿದ್ರೆ ಫಸ್ಟ್ ಜಾರಿಗೆ ತಂದಿದ್ದು ಯಾರಪ್ಪ ಅಂದ್ರೆ ಮೆಕಾಲೆ ವರದಿ. ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಕೇಳಿದ್ರೆ ವುಡ್ಸ್ ವರದಿ. ಭಾರತದಲ್ಲಿ ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ನಾಂದಿ ಹಾಕೋದು ಯಾವ್ದಪ್ಪ ಅಂದ್ರೆ ವುಡ್ಸ್ ವರದಿ. ಏನ್ ಮಾಡಿದ್ರು, ಶಿಕ್ಷಣವನ್ನ ಯಾವ ರೀತಿ ಹರಡಬೇಕು, ಸ್ಪ್ರೆಡ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವೊಂದು ಸಮಗ್ರವಾಗಿ ಯೋಚನೆ ಮಾಡ್ತಾ ಹೋದ್ರು ಈ ವುಡ್ಸ್. ಈ ವುಡ್ಸ್ ವರದಿಯಲ್ಲಿ ಹೇಳಲಾಯಿತು, ಜನಸಾಮಾನ್ಯರ ಶಿಕ್ಷಣದ ಜವಾಬ್ದಾರಿಯನ್ನ ಸರ್ಕಾರ ವಹಿಸ್ಕೊಳ್ಬೇಕು ಅಂತ ಹೇಳುತ್ತೆ. ಸರ್ಕಾರ ವಹಿಸ್ಕೊಳ್ಬೇಕು ಅಂತ ಹೇಳುತ್ತೆ. ಮೆಕಾಲೆ ವರದಿಯಲ್ಲಿ ಹೇಳಲಾಯಿತು, ಇವರ ಟೇಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವು ಪೂಲ್ಸ್ ಆಫ್ ಇಂಡಿಯನ್ಸ್ ಗಳನ್ನ ಮಾತ್ರ ಶಿಕ್ಷಣ ಕೊಡಬೇಕು ಅಂತೇಳಿ. ಅಂದ್ರೆ ಮಾಸ್ ಎಜುಕೇಶನ್ಗೆ ವಿರೋಧ ಇತ್ತು ಮೆಕಾಲೆ ವರದಿಯಲ್ಲಿ. ಆದ್ರೆ ವುಡ್ಸ್ ಡಿಸ್ಪ್ಯಾಚ್ ಅಲ್ಲಿ ಹಂಗಿರ್ಲಿಲ್ಲ. ಸರ್ಕಾರದ ಜವಾಬ್ದಾರಿ, ಜನಸಾಮಾನ್ಯರಿಗೆ ಶಿಕ್ಷಣ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅಂತ ಅಟ್ಲೀಸ್ಟ್ ವರದಿಲಾರು ಹೇಳಿದೆ. ಕೆಳಮುಖ ಶೋಧನೆ ಸಿದ್ಧಾಂತ ಏನಿತ್ತು ಅದನ್ನ ಕಾಗದದಲ್ಲಾದ್ರೂ ಅಟ್ಲೀಸ್ಟ್ ನಿರಾಕರಿಸಿದೆ. ಇದನ್ನ ವರದಿ ಕೊಡ್ತಾರೆ, ಬಟ್ ಅದನ್ನ ಜಾರಿ ತರಬೇಕಲ್ಲ. ವುಡ್ಸು ವರದಿ ಕೊಟ್ಟಿದ್ದಾನೆ, ಜಾರಿ ತರೋದು ಸರ್ಕಾರ ಅಲ್ವಾ, ಬಿಡಿಸೋದು ಜಾರಿ ತರೋದು ಒಂಥರ ಸುಲಭ ತರೋದಲ್ಲ ಅವ್ರು. ಬಟ್ ವರದಿ ಕೊಟ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಇದು. ಈ ಒಂದು ವರದಿಯಲ್ಲಿ ಏನಿತ್ತಪ್ಪ ಅಂದ್ರೆ, ಈ ವರದಿಯಲ್ಲಿ ಹೇಳ್ತಾರೆ ಪ್ರೈಮರಿ ಸ್ಕೂಲ್ಸ್ಗಳಲ್ಲಿ ವರ್ನಾಕ್ಯುಲರ್ ಭಾಷೆಗಳಲ್ಲಿ, ಸ್ಥಳೀಯ ವರ್ನಾಕ್ಯುಲರ್ ಭಾಷೆಗಳಲ್ಲಿ, ಕರ್ನಾಟಕ ಆದ್ರೆ ಕನ್ನಡ, ತಮಿಳುನಾಡು ಆದ್ರೆ ತಮಿಳು, ಕೇರಳ ಆದ್ರೆ ಮಲಯಾಳಿ, ಆಂಧ್ರ ತೆಲಂಗಾಣ ಆದ್ರೆ ತೆಲುಗು, ಮಹಾರಾಷ್ಟ್ರ ಮರಾಠಿ, ಈ ರೀತಿಯಾಗಿ ಅಂದ್ರೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು. ಅದೇ ರೀತಿಯಾಗಿ ಹೈರ್ ಸ್ಕೂಲ್ಸ್ಗಳಲ್ಲಿ ಆಂಗ್ಲೋ ವರ್ನಾಕ್ಯುಲರ್, ಹೈರ್ ಸ್ಕೂಲ್ಸ್ಗಳಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದಬೇಕು. ಅಲ್ಲಿ ಇಂಗ್ಲಿಷ್ ಮತ್ತು ಸ್ಥಳೀಯ ಭಾಷೆ ಎರಡರಲ್ಲೂ ಕೂಡ ನಾವು ಟೀಚ್ ಮಾಡ್ತಾ ಹೋಗ್ಬೇಕು. ಮುಂದೆ ಡಿಸ್ಟ್ರಿಕ್ಟ್ಸ್ ಲೆವೆಲ್ಸ್ಗಳಲ್ಲಿ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು. ಅಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡಬೇಕು. ಮತ್ತೆ ನೆಕ್ಸ್ಟ್ ಕಲ್ಕತ್ತಾ, ಬಾಂಬೆ, ಮದ್ರಾಸ್ಗಳಲ್ಲಿ ಪ್ರೆಸಿಡೆನ್ಸಿಗಳಲ್ಲಿ ಯೂನಿವರ್ಸಿಟಿಗಳು ಸ್ಥಾಪನೆ ಆಗಬೇಕು. ಅಲ್ಲಿ ಉನ್ನತ ಶಿಕ್ಷಣವನ್ನ, ಡಿಗ್ರಿ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಈ ಒಂದು ವುಡ್ಸ್ ಡಿಸ್ಪ್ಯಾಚ್ ವರದಿ ಹೇಳ್ತಾ ಹೋಗುತ್ತೆ. ಕೆಳ ಹಂತದಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಸ್ಥಳೀಯ ಭಾಷೆ, ಹೈಸ್ಕೂಲಲ್ಲಿ ಆಂಗ್ಲ ಮತ್ತು ಸ್ಥಳೀಯ ಭಾಷೆ, ಕಾಲೇಜು ಮತ್ತು ಹೈಯರ್ ಕಾಲೇಜ್ ಏನಿದೆ, ಯೂನಿವರ್ಸಿಟಿಗಳಿದ್ದಾವೆ, ಅಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ. ಇಟ್ ರೆಕಮೆಂಡೆಡ್ ಇಂಗ್ಲಿಷ್ ಆಸ್ ದ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಫಾರ್ ಹೈಯರ್ ಸ್ಟಡೀಸ್. ಅಂದ್ರೆ ಉನ್ನತ ಅಧ್ಯಯನಕ್ಕೆ ಇಂಗ್ಲಿಷ್ ಕಡ್ಡಾಯ ಆಯಿತು. ಕೆಳಗಿನ ಹಂತದ ಓದುಗಳಿಗೆ ವರ್ನಾಕ್ಯುಲರ್, ಶಾಲಾ ಮಟ್ಟದಲ್ಲಿ ಆಡು ಭಾಷೆ, ಸ್ಥಳೀಯ ಭಾಷೆ ಶಿಕ್ಷಣದ ಮಾಧ್ಯಮ ಆಗಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ. ಕೆಳಗಡೆ ಸ್ಥಳೀಯ ಭಾಷೆಯಲ್ಲಿ ಓದ್ಲಿ, ಹೋಗ್ತಾ ಇಂಗ್ಲಿಷ್ನ ಕಲ್ತ್ಕೊಂಡು ಹೈಸ್ಕೂಲಲ್ಲಿ ಅವ್ರು ಇಂಗ್ಲಿಷ್ ಕಲೀಲಿ, ನಂತರವಾಗಿ ಅವ್ರು ಹೋಗ್ತಾ ಇಂಗ್ಲಿಷ್ ಕಂಪ್ಲೀಟ್ ಆಗಿ ಅವರು ಕಲಿಬೇಕು ಅಂತೇಳಿ ಆಗುತ್ತದೆ. ವರ್ನಾಕ್ಯುಲರ್ ಭಾಷೆ ಕೂಡ ಒತ್ತನ್ನು ಕೊಡ್ತಾ ಹೋಯ್ತು ಇದು. ಬಟ್ ಹೈಯರ್ ಇದರಲ್ಲಿ ಉನ್ನತ ಶಿಕ್ಷಣ ಮಾತ್ರ ಇಂಗ್ಲಿಷಲ್ಲಿ ಇರಬೇಕು ಅಂತೇಳಿ ಈ ಒಂದು ವುಡ್ಸ್ ವರದಿ ಹೇಳ್ತಾ ಹೋಯ್ತು. ಅದು ಕೂಡ ಗೊತ್ತಿರಲಿಲ್ಲ ನಿಮಗೆ, ಬಹಳ ಇಂಪಾರ್ಟೆಂಟ್. ಈ ಒಂದು ವರದಿ ಹೇಳುತ್ತೆ ಸ್ತ್ರೀ ಮತ್ತು ವೃತ್ತಿಪರ ಶಿಕ್ಷಣ ಮತ್ತು ಶಿಕ್ಷಕರ ತರಬೇತಿಯ ಮೇಲೆ ಹೆಚ್ಚು ಗಮನ ಕೊಡಬೇಕು ಅಂತ ಈ ವರದಿ ಹೇಳುತ್ತೆ. ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ನೀಡಲಾಗುವಂತ ಶಿಕ್ಷಣ ಜಾತ್ಯತೀತವಾಗಿರಬೇಕು ಅಂತ ಹೇಳುತ್ತೆ. ಸರ್ಕಾರಿ ಕಾಲೇಜುಗಳಲ್ಲಿ ಯಾವುದೇ ಧರ್ಮದ ಬಗ್ಗೆ ಆಗಿರ್ಬೋದು, ಧರ್ಮದ ಒಂದು ಇವುಗಳನ್ನು ಬೋಧನೆ ಮಾಡೋದು ಮಾಡಬಾರದು, ಜಾತ್ಯತೀತವಾಗಿರಬೇಕು ಅಂತ ಹೇಳುತ್ತೆ. ಖಾಸಗಿ ಉದ್ಯಮ ಉತ್ತೇಜನ ಮಾಡಲಿಕ್ಕೋಸ್ಕರ ಅಂದ್ರೆ ಪ್ರೈವೇಟ್ ಅವರು ಕೂಡ ಬಂದು ಕಾಲೇಜುಗಳನ್ನು ಓಪನ್ ಮಾಡಲಿ, ಪ್ರೈವೇಟ್ ಅವರು ಬಂದು ಪ್ರೈಮರಿ ಸ್ಕೂಲನ್ನು ಓಪನ್ ಮಾಡಲಿ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ, ಅನುದಾನ ನೀಡುವ ವ್ಯವಸ್ಥೆಯನ್ನ ಶಿಫಾರಸು ಮಾಡ್ತದೆ. ಗ್ರಾಂಟ್ಸ್ ಕೊಡು ಸ್ವಲ್ಪ ಅಂತ ಇವತ್ತು ಕೂಡ ಇದೆಯಲ್ಲ, ಇವತ್ತು ಕೂಡ ಅದನ್ನು ಫಾಲೋ ಮಾಡಲಾಗುತ್ತೆ. ಖಾಸಗಿ ಉದ್ಯಮ ಉತ್ತೇಜನ ಮಾಡ್ಲಿಕ್ಕೋಸ್ಕರ ಅನುದಾನ ನೀಡುವಂತ ವ್ಯವಸ್ಥೆ ಕೂಡ ಇವತ್ತು ಕೂಡ ಶಿಫಾರಸನ್ನು ಮಾಡ್ತಾ ಹೋಗುತ್ತೆ ಈ ಒಂದು ಆಯೋಗ, ವುಡ್ಸ್ ಡಿಸ್ಪ್ಯಾಚ್. ಈ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಕೆಲವು ಪಾಯಿಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ, ಯಾವ ರೀತಿ ಪ್ರಶ್ನೆಗಳನ್ನು ಬರ್ಬೋದು ಅಂತೇಳಿ. ಏನ್ ಕೇಳ್ಬೋದು, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದವರು ಯಾರಪ್ಪ ಅಂತ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಜಾರಿಗೆ ತಂದವರು. ಮೆಕಾಲೆ ವರದಿ ಗೊತ್ತಿರಬೇಕು ನಿಮಗೆ. ಯಾವ ವರ್ಷದಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಭಾಷೆ ಶಿಕ್ಷಣ ಮಾಧ್ಯಮವಾಯಿತು ಕೇಳಿದಾಗ 1735ರಲ್ಲಿ. ಯಾರು ಪಾಶ್ಚಾತ್ಯ ಶಿಕ್ಷಣದ ಪರವಾಗಿ ವಾದಿಸಿ 1735 ಫೆಬ್ರವರಿ 2 ಟಿಪ್ಪಣಿ ಸಿದ್ಧಪಡಿಸಿದ ಮೆಕಾಲೆ ವರದಿ.
ಯಾವ ಶಿಕ್ಷಣ ಆಯೋಗವನ್ನ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯಲಾಗಿದೆ ವುಡ್ಸ್ ವರದಿ. ಭಾರತದಲ್ಲಿ ಆಧುನಿಕ ಶಿಕ್ಷಣದ ವ್ಯವಸ್ಥೆಗೆ ನಾಂದಿ ಹಾಕಿದ ಯಾರು ಕೇಳಿದ್ರೆ ವುಡ್ಸ್ ವರದಿ. ಮೇನ್ ಆಗಿ ನೆಕ್ಸ್ಟ್ ನೋಡಿದ್ರೆ 1944ರ ಯಾವ ಶಿಕ್ಷಣ ಯೋಜನೆ 6ರಿಂದ 11 ವರ್ಷಗಳ ನಡುವಿನ ಮಕ್ಕಳ ಶಿಕ್ಷಣವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವಾಗಿರಬೇಕೆಂದು ಸಾರಿತು ಕೇಳಿದ್ರೆ ಸಾರ್ಜೆಂಟ್ ಯೋಜನೆ. 1953ರಲ್ಲಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGC ಏನಿದೆ ಯಾರ ಶಿಫಾರಸಿನಂತೆ ಸ್ಥಾಪಿಸಲಾಯಿತು ಕೇಳಿದ್ರೆ ರಾಧಾಕೃಷ್ಣನ್ ಆಯೋಗ ಅಂತ ಗೊತ್ತಿರ್ಬೇಕು. ಇಷ್ಟು ಗೊತ್ತಿರ್ಬೇಕು ನಿಮಗೆ, ಬಹಳ ಇಂಪಾರ್ಟೆಂಟ್. ಡೈರೆಕ್ಟ್ ಪ್ರಶ್ನೆಗಳಿವೆಲ್ಲ ಹಿಂಗೆ ಕೇಳ್ತಾರೆ. ಯಾವ ವರ್ಷ ಭಾರತದಲ್ಲಿ ಇಂಗ್ಲಿಷ್ ಭಾಷೆ ಶಿಕ್ಷಣ ಮಾಧ್ಯಮವಾಯಿತು? 1935. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದವರು ಲಾರ್ಡ್ ವಿಲಿಯಂ ಬೆಂಟಿಕ್ಕು. ಮೆಕಾಲೆ ವರದಿಯ ಮುಖಾಂತರವಾಗಿ ಇಂಗ್ಲಿಷ್ ಶಿಕ್ಷಣ ಜಾರಿ ಆಯಿತು, ಅದು ಕೂಡ ಗೊತ್ತಿರಬೇಕು. ಯಾರು ಪಾಶ್ಚಾತ್ಯ ಶಿಕ್ಷಣದ ಪರವಾಗಿ ವಾದಿಸಿ 1935ರ ಫೆಬ್ರವರಿ 2ರಂದು ಟಿಪ್ಪಣಿ ಸಿದ್ಧಪಡಿಸಿದರು? ಮೆಕಾಲೆ ಮಿಲಿಟ್ ಅಂತ ಕರಿತೀವಿ, ಮೆಕಾಲೆ. ಯಾವ ಶಿಕ್ಷಣ ಆಯೋಗವನ್ನ ಭಾರತದಲ್ಲಿ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಕರಿತೀವಿ ಅಂತಂದ್ರೆ, ಇಂಗ್ಲಿಷ್ ಶಿಕ್ಷಣ ಕರಿತೀವಿ ಅಂದ್ರೆ ವುಡ್ಸ್. ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ನಾಂದಿ ಹಾಕುತ್ತಿದ್ದಾರೆ ವುಡ್ಸ್ ವರದಿ. ಮುಖ್ಯವಾಗಿ ವುಡ್ಸ್ ವರದಿ 1954ರಲ್ಲಿ ಏನು ಕೊಡ್ತಾರೆ ವರದಿ. ಬಹುಮುಖ್ಯವಾಗಿ ಇದು ಪ್ರೈಮರಿ ಸ್ಕೂಲಲ್ಲಿ ವರ್ನಾಕ್ಯುಲರ್ ಭಾಷೆಗಳಲ್ಲಿ ಶಿಕ್ಷಣವನ್ನು ಕೊಡಬೇಕು. ಹೈಸ್ಕೂಲ್ಗಳಲ್ಲಿ ಆಂಗ್ಲೋ ವರ್ನಾಕ್ಯುಲರು, ಕಾಲೇಜು ಮತ್ತು ಉನ್ನತ ಶಿಕ್ಷಣದಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಶಿಕ್ಷಣ ಇರಬೇಕು ಅಂತೇಳಿ ಈ ಒಂದು ವುಡ್ಸ್ ವರದಿ ಹೇಳ್ತಾ ಹೋಗುತ್ತೆ. ಇದು ಸಮಂಜಸ ಅನ್ಸುತ್ತೆ, ವುಡ್ಸ್ ವರದಿ ಸಮಂಜಸ ಅನ್ಸುತ್ತೆ. ಬಟ್ ಮೆಕಾಲೆ ಕಂಪ್ಲೀಟ್ ಇಂಗ್ಲಿಷ್ ಎಜುಕೇಶನ್, ಪ್ರೈಮರಿನೂ ಇಂಗ್ಲಿಷ್ ಅಂತ ಹೇಳ್ತಾನವ. ಚಾರ್ಟರ್ ಆಕ್ಟ್ 1853 ಇವನ್ ಕಾಲದಲ್ಲಿ ಪಾಸ್ ಆಗುತ್ತೆ. ಈ ಕಾಯ್ದೆ ಯಾಕಪ್ಪ ಇಂಪಾರ್ಟೆಂಟ್ ಅಂದ್ರೆ, ಇಂಡಿಯನ್ ಸಿವಿಲ್ ಸರ್ವಿಸ್ ICS ಎಕ್ಸಾಮ್ಗೆ ಓಪನ್ ಕಾಂಪಿಟೇಷನ್ ಇಡಲಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಇಟ್ಬಿಟ್ಟು ಇನ್ನು ಅದಕ್ಕೆ ಜಾಬ್ಗೆ ಬರುವಂಥದ್ದಾಗುವಂಥದ್ದು. ಈ ಒಂದು ಮೆಕಾಲೆ ಅವರನ್ನ ಭಾರತೀಯ ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷರಾಗಿ ಮಾಡಲಾಗುತ್ತೆ. ಇದು ಕೂಡ ಗೊತ್ತಿರಬೇಕು ನಿಮಗೆ, ಮೆಕಾಲೆ ಅವರನ್ನ. ಈ ಒಂದು ಚಾರ್ಟರ್ ಆಕ್ಟ್ 6 ಮೆಂಬರ್ಸ್ ಅನ್ನ ಗವರ್ನರ್ ಜನರಲ್ ಕೌನ್ಸಿಲ್ಗೆ ಯಾಡ್ ಮಾಡಬೇಕು ಅಂತೇಳಿ ಇದು ಮಾಡುತ್ತೆ. ಮತ್ತೆ ಏನು ಲೆಜಿಸ್ಲೇಟಿವ್ ಪರ್ಪಸ್ಗೆ ಈ ಮೆಂಬರ್ಸ್ಗಳನ್ನ ಯಾಡ್ ಮಾಡಲಾಗುತ್ತೆ. ಲೆಜಿಸ್ಲೇಟಿವ್ಗೆ ಈಗ ಕಾನೂನು ಮಾಡಬೇಕಂದ್ರೂ ಕೂಡ ಇವರೇ ಅಲ್ವಾ ಕಾನೂನು ಮಾಡೋದು, ಅದಕ್ಕೆ 6 ಮೆಂಬರ್ಸ್ಗಳನ್ನ ಯಾಡ್ ಮಾಡಲಾಗುತ್ತೆ. ಗವರ್ನರ್ ಜನರಲ್ ಕೌನ್ಸಿಲ್ಗೆ ಯಾಡ್ ಮಾಡಲಾಗುತ್ತೆ. 6 ಜನ ಮೆಂಬರ್ಸ್ ಯಾರು? CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸಿಟ್ಟಿಂಗ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಮತ್ತೆ 4 ರೆಪ್ರೆಸೆಂಟೇಟಿವ್ಸ್ ಆಫ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸು, ಬಾಂಬೆ, ಮದ್ರಾಸು, ಬೆಂಗಾಳು. ಅಂದ್ರೆ ಲೋಕಲ್ ಪ್ರೆಸಿಡೆನ್ಸಿಗಳೇನಿದಾವೆ, ಬಾಂಬೆ, ಮದ್ರಾಸು, ಬೆಂಗಾಳು, ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸು, ಅಲ್ಲೂ ಕೂಡ ಅವ್ರಿಗೂ ಕೂಡ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಕೂಡ ಅವ್ರಿಗೂ ಕೂಡ ರೆಪ್ರೆಸೆಂಟೇಷನ್ ಅನ್ನು ಕೊಡಲಾಗುತ್ತೆ. ಗೊತ್ತಿರಲಿ. ಮತ್ತೆ ಈ ಕಾಯ್ದೆ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಅನ್ನ ಸೆಪರೇಟ್ ಮಾಡುತ್ತೆ. ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಮತ್ತು ಶಾಸಕಾಂಗವನ್ನ ಸಪರೇಟ್ ಮಾಡುವ ಕೆಲಸನೂ ಕೂಡ ಮಾಡ್ತಾ ಹೋಗುತ್ತೆ ಈ ಒಂದು ಕಾಯ್ದೆ, ಚಾರ್ಟರ್ ಆಕ್ಟ್ 1853. ಅದರಿಂದ ಎಕ್ಸಾಮ್ಸ್ ನೋಡ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ ಆಫ್ ಬ್ರಿಟಿಷ್ ಆಕ್ಟ್ ಸೆಪರೇಟೆಡ್ ಲೆಜಿಸ್ಲೇಟಿವ್ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ ಕೇಳಿದ್ರೆ ಈ ಒಂದು ಕಾಯ್ದೆ ಎಕ್ಸಿಕ್ಯೂಟಿವ್ ಮಾಡೋದು ಬೇರೆ, ಮತ್ತೆ ಈ ಲೆಜಿಸ್ಲೇಟಿವ್ ಪರ್ಪಸ್ಗೆ ಕೂಡ ಇವ್ರನ್ನ ಆ್ಯಡ್ ಮಾಡಲಾಗುತ್ತೆ ನೋಡಿ. ಲೆಜಿಸ್ಲೇಟಿವ್ ಪರ್ಪಸ್ಗೆ ಅದಕ್ಕೆ ಲೆಜಿಸ್ಲೇಟಿವ್ ಸಪರೇಟ್ ಇರಲಿ. ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಜಡ್ಜು ಇವರೆಲ್ಲ ಕಾರ್ಯಾಂಗದ ಭಾಗ ಆಗಿರೋದಿಲ್ಲ. ಅದಕ್ಕೆ ಇವ್ರು 6 ಜನನ ಆ್ಯಡ್ ಮಾಡಿ ಲೆಜಿಸ್ಲೇಟಿವ್ ಸಪರೇಟ್ ಅನ್ನ ಮಾಡಲಾಗುತ್ತೆ. ಮೊದಲಿಗೆ ಇದಕ್ಕಿಂತ 6 ಜನ ಆಡೋಕ್ಕಿಂತ ಮುಂಚೆ ಏನು ಅದನ್ನ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರೀಲಿಲ್ಲ, ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಇವ್ರು 6 ಜನ ಮಾತ್ರ ಲೆಜಿಸ್ಲೇಟಿವ್ ಪರ್ಪಸ್ಗೆ ಆ್ಯಡ್ ಮಾಡ್ಕೊಳ್ಳಲಾಗುತ್ತೆ. ಲೆಜಿಸ್ಲೇಟಿವ್ ಶಾಸನ ಮಾಡಲಿಕ್ಕೆ ಇವು 6 ಜನನ ಆ್ಯಡ್ ಮಾಡ್ಕೊಳ್ಳಲಾಗುತ್ತೆ. 2 ಜನ ಸುಪ್ರೀಂ ಕೋರ್ಟ್ CJI ಒಬ್ರು, ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು, 4 ಜನ ಲೋಕಲ್ ಪ್ರೆಸಿಡೆನ್ಸ್ಗಳಿಂದ ಒಬ್ಬರು ರೆಪ್ರೆಸೆಂಟೇಟಿವ್ಸ್ಗಳು. ಅಟ್ ಲಾಸ್ಟ್ ಡಾಲೌಸಿಗೆ ಸಂಬಂಧಪಟ್ಟಂತೆ ಅವರು ವಿಚಾರ ಬಿಟ್ಟಿದ್ರೆ ರಿವಿಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಇವನ ಕಾಲದ ಪ್ರಮುಖ ಘಟನೆಗಳು. ಇವನ ಕಾಲದಲ್ಲಿ 2ನೇ ಆಂಗ್ಲೋ ಸಿಖ್ ಕದನ ನಡೆಯುತ್ತೆ. 1848-49 ಇವನ್ ಕಾಲದಲ್ಲಿ ನಡೆಯುವಂಥದ್ದು ಒಂದು ಕದನ ಇದು, ಆಂಗ್ಲೋ ಸಿಖ್ ಕದನ. ಈ ಒಂದು ಕದನದಲ್ಲಿ ಪಂಜಾಬನ್ನ
ಸ್ವಾಧೀನಪಡಿಸಿಕೊಳ್ಳಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಚರ್ಚೆ ಮಾಡಿದ್ದೀನಿ. ನಿಮಗೆ ಸಿಖ್ಖರಿಗೆ ಸಂಬಂಧಪಟ್ಟ ಚರ್ಚೆ ಮಾಡಬೇಕಾದ್ರೆ ಡೀಟೇಲ್ಡ್ ಆಗಿ ಆಂಗ್ಲೋ ಸಿಖ್ ಕದನಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಿದ್ದೀನಿ. ಜಸ್ಟ್ ನೋಡ್ಕೊಳ್ತಾ ಹೋಗಿ, ಜಸ್ಟ್ ನಿಮಗೆ ನೋಡ್ಕೊಳ್ಳಿ ಅಷ್ಟೇ. ಅಲ್ಲಿ ನೋಡಿರ್ತೀರಾ, ಇಲ್ಲಿ ನೋಡ್ಕೊಳ್ಳಿ. ಮೊದಲನೇ ಆಂಗ್ಲೋ ಸಿಖ್ ಕದನದಲ್ಲಿ ಅವರು ಏನು ಗೆದ್ದಿದ್ರು, ಒಂದು ಒಪ್ಪಂದ ಕೂಡ ಆಗಿತ್ತು, ಲಾಹೋರ್ ಟ್ರೀಟಿ ಅದು ಮತ್ತು ಬೈರವಲ್ ಟ್ರೀಟಿ ನೆಕ್ಸ್ಟ್ ಆಗಿತ್ತು. ಅದಕ್ಕೆ ಕೂಡ ಅವರು ಸ್ಯಾಟಿಸ್ಫೈ ಆಗಿರಲಿಲ್ಲ. ಅದಕ್ಕೆ ಅವರು ಸಿಖ್ ಕಿಂಗ್ಡಮ್ನ ವಶಪಡಿಸ್ಕೊಳ್ಬೇಕು ಅಂತೇಳಿ ಅವರು ಯೋಚನೆ ಮಾಡಿದ್ರು. ಅದಕ್ಕೆ ಒಂದು ಸಣ್ಣ ವಿಚಾರವನ್ನು ಕಾಯ್ತಿದ್ರು, ಮೂಲ್ರಾಜ್ ಇಶ್ಯೂ ಅಂತ ಕೊಟ್ಬಿಟ್ಟು, ಮೂಲ್ರಾಜ್ ಇಶ್ಯೂ ಅಂತ ಹೇಳ್ಬಿಟ್ಟು ಎರಡನೇ ಆಂಗ್ಲೋ ಸಿಖ್ ಕದನವನ್ನು ಅವರು ಘೋಷಣೆ ಮಾಡ್ತಾ ಹೋಗ್ತಾರೆ. ಮೂಲ್ರಾಜ್ ಯಾರು, ಅದೇನು ಅಂತ ಚರ್ಚೆ ಮಾಡ್ತೀನಿ, ನಿಮಗೆ ಎಲ್ಲರಿಗೂ ಗೊತ್ತಿದೆ. ನಿಮಗೆ ಇವನ ಕಾಲದಲ್ಲಿ ಸೆಕೆಂಡ್ ಆಂಗ್ಲೋ ಸಿಖ್ ಕದನ ಸ್ಟಾರ್ಟ್ ಆಗುತ್ತೆ. ಇದನ್ನ ಬ್ಯಾಟಲ್ ಆಫ್ ಗುಜರಾತ್ ಅಥವಾ ಬ್ಯಾಟಲ್ ಆಫ್ ಗನ್ಸ್ ಅಂತ ಕೂಡ ಕರಿತೀವಿ. ಈ ಒಂದು ಕದನದಲ್ಲಿ ಬಹುಮುಖ್ಯವಾಗಿ ಕಂಪ್ಲೀಟ್ ಆಗಿ ಸಿಖ್ಖರನ್ನು ಸೋಲಿಸಲಾಗುತ್ತೆ. ರಾಜಾ ದುರ್ಗ್ ಸಿಂಗ್ ಕ್ರಿಶ್ಚಿಯಾನಿಟಿಯನ್ನು ಅವರು ಸ್ವೀಕಾರ ಮಾಡಿಬಿಟ್ಟು ಲಂಡನ್ನಲ್ಲಿ ನೆಲೆಸ್ತಾರೆ. ಅವರ ತಾಯಿ ರಾಣಿ ಜಿಂದಾನು ಕಾಶಿಲಿ ಸೆಟ್ಲ್ ಆಗ್ತಾರೆ. ಕೊಯ್ನೂರು ವಿಶ್ವವರ್ಧಕ ಕೊಯ್ನೂರು ಯುದ್ಧವನ್ನು ಪಡೆದುಕೊಂಡು ಬ್ರಿಟಿಷರು ಅದನ್ನು ಇಂಗ್ಲೆಂಡ್ನ ರಾಣಿಯ ಕಿರೀಟಕ್ಕೆ ನೀಡುತ್ತಾರೆ. ಇವತ್ತು ಕೂಡ ಅಲ್ಲೇ ಇದೆ ಅದು. ಮತ್ತು ಇವನ ಕಾಲದಲ್ಲಿ ಎರಡನೇ ಆಂಗ್ಲೋ ಬರ್ಮೀಸ್ ಯುದ್ಧ ನಡೆಯುತ್ತೆ 1852ರಲ್ಲಿ. ಅದನ್ನು ಕೂಡ ಚರ್ಚೆ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ. ಏನು ಎರಡನೇ ಆಂಗ್ಲೋ ಬರ್ಮಾ ಯುದ್ಧದಲ್ಲಿ ಏನಾಯ್ತು ಅಂತೇಳಿ, ಈ ಕಡೆ ಡಾಲೌಸ್ ಇದ್ದೆ, ಈ ಕಡೆ ಬರ್ಮಾ. ರಂಗೂನನ್ನು ತಕ್ಷಣ ವಶಪಡಿಸಿಕೊಳ್ಳಲಾಯಿತು. ಈ ಕದನದಲ್ಲಿ ಬರ್ಮಾವನ್ನು ಸೋಲಿಸುವ ಮುಖಾಂತರವಾಗಿ ರಂಗೂನನ್ನು ತಕ್ಷಣ ವಶಪಡಿಸಿಕೊಳ್ಳಲಾಯಿತು ಮತ್ತು ನಂತರ ಇತರ ಪ್ರಮುಖ ಪಟ್ಟಣಗಳು ಕೂಡ ಬ್ರಿಟಿಷರ ವಶವಾಗ್ತವೆ. ಕಾನ್ಸಿಕ್ವೆಂಟ್ಲಿ ಶಾಂತಿಗಾಗಿ ಯಾವುದೇ ಅಧಿಕೃತ ಮಾತುಕತೆ ನಡೆದಿಲ್ಲ ಮತ್ತು ಒಪ್ಪಂದವಿಲ್ಲದೆ ಯುದ್ಧವು ಕೊನೆಗೊಳ್ಳುತ್ತಿದ್ದು, ಬ್ರಿಟಿಷರು ಈಗ ಇಡೀ ಬರ್ಮಾದ ಕರಾವಳಿ ಮತ್ತು ಅದರ ಸಂಪೂರ್ಣ ಸಮುದ್ರ ವ್ಯಾಪಾರ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಈ ಒಂದು ಯುದ್ಧದ ಮುಖಾಂತರವಾಗಿ, ಯುದ್ಧದಲ್ಲಿ ಗೆದ್ದು. ಮತ್ತು ಇವನ ಕಾಲದಲ್ಲಿ ದತ್ತು ಮಕ್ಕಳಿಗೆ ಅಖಿಲ ಮಿತಿಗೆ ಜಾರಿ ತರಲಾಗುತ್ತೆ. ಅದು ಕೂಡ ನಿಮಗೆ ಗೊತ್ತಿರಲಿ. 1848ರಲ್ಲಿ ಮೊದಲು ಬಲಿಯಾಗಿದ್ದಂತಹ ರಾಜ್ಯ ಸತಾರಾ, ಅದು ಕೂಡ ಗೊತ್ತಿರಲಿ. ವುಡ್ಸ್ ಡಿಸ್ಪ್ಯಾಚ್, ಚಾರ್ಲ್ಸ್ ವುಡ್ ಪ್ರೆಸಿಡೆಂಟ್ ಆಫ್ ಬೋರ್ಡ್ ಆಫ್ ಕಂಟ್ರೋಲ್ನ ಪ್ರೆಸಿಡೆಂಟ್, ಅವನು ಡಿಸ್ಪ್ಯಾಚನ್ನು ಕೊಡ್ತಾನೆ, ವರದಿನ ಕೊಡ್ತಾನೆ 1854ರಲ್ಲಿ. ಇದು ಆಂಗ್ಲೋ ವರ್ನಾಕ್ಯುಲರ್ ಸ್ಕೂಲ್ಸ್ಗಳಲ್ಲಿ ಮತ್ತು ಗೌರ್ಮೆಂಟ್ ಕಾಲೇಜ್ಗಳನ್ನು ಸ್ಥಾಪನೆ ಮಾಡ್ತಾ ಹೋಗುತ್ತೆ, ತೆರೆಯುವಂಥ ಒಂದು ಕೆಲಸ ಮಾಡ್ತಾ ಹೋಗುತ್ತೆ. ಮತ್ತು ರೈಲ್ವೆ ಮಾರ್ಗ ಹಾಕುವುದನ್ನು ಕೂಡ ಸ್ಟಾರ್ಟ್ ಆಗುತ್ತೆ 1853ರಲ್ಲಿ. ಅದು ಕೂಡ ನಿಮಗೆ ಗೊತ್ತಿರಲಿ. 1853ರಲ್ಲಿ ಬಾಂಬೆ ಟು ಥೇಣ್ ಮೊಟ್ಟ ಮೊದಲ ಒಂದು ರೈಲ್ವೆ ಲೈನ್ ಕೂಡ ಸ್ಟಾರ್ಟ್ ಆಗುತ್ತೆ ಇವನ ಕಾಲದಲ್ಲಿ. ಟೆಲಿಗ್ರಾಫ್ ಲೈನ್ ಕೂಡ ಇವನ ಕಾಲದಲ್ಲಿ ಆಗುತ್ತೆ. ಬಹುಮುಖ್ಯವಾಗಿ ಪೋಸ್ಟ್ ಆಫೀಸ್ ಆಕ್ಟ್ ಕೂಡ ಇವನ ಕಾಲದಲ್ಲಿ ಪಾಸ್ ಆಗುತ್ತೆ. ಮತ್ತು ಗಂಗಾ ಕೆನಲ್ ಡಿಕ್ಲೇರ್ಡ್ ಓಪನ್, ಇವನ ಕಾಲದಲ್ಲಿ ಗಂಗಾ ಕೆನಲ್ ಕೂಡ ಓಪನ್ ಆಗುತ್ತೆ. ಮತ್ತು ಸಪ್ರೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಎವ್ರಿ ಪ್ರಾವಿನ್ಸ್ಗಳಲ್ಲೂ ಕೂಡ ಲೋಕೋಪಯೋಗಿ ಇಲಾಖೆ ಸ್ಥಾಪನೆ ಆಗುತ್ತೆ. ಪ್ರತಿ ಪ್ರಾಂತದಲ್ಲೂ ಕೂಡ ಸ್ಥಾಪನೆ ಆಗ್ತಾ ಹೋಗುತ್ತೆ ಒಂದು ಅಭಿವೃದ್ಧಿನ ಮಾಡಲಿಕ್ಕೋಸ್ಕರ. ಮತ್ತು ಸಂತಾಲ್ ದಂಗೆ ಇವನ ಕಾಲದಲ್ಲಿ ಆಗುತ್ತೆ 1855ರಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಮುಂದಿನ ಕ್ಲಾಸಲ್ಲಿ. ಸಂತಾಲ್ ರೆಬೆಲಿಯನ್ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ. 15,000 ಸಂತಾಲ್ಸ್ಗಳು ಬ್ರಿಟಿಷ್ ಆರ್ಮಿಯಿಂದ ಕೊಲ್ಲಲ್ಪಡ್ತಾರೆ. ಸಂತಾಲ್ ವಾಸಗಳನ್ನು ನಾಶಪಡಿಸಲಿಕ್ಕೆ ಆನೆಗಳನ್ನು ಬಳಸಲಾಗ್ತಿತ್ತು. ಆ ಮಟ್ಟಕ್ಕೆ ಸಂತಾಲರನ್ನ ಬಗ್ಗು ಬಡಿಲಾಯಿತು. ಮತ್ತು ಇವನ ಕಾಲದಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ 1850ರಲ್ಲಿ ಕೂಡ ಪಾಸ್ ಆಯಿತು ಅಂತ ಕೂಡ ಗೊತ್ತಿರಲಿ. ಮತ್ತು ಇವನ ಕಾಲದಲ್ಲಿ ಸಿಕ್ಕಿಂ ಭಾರತಕ್ಕೆ ಮರ್ಜ್ ಆಯಿತು ಅಂದರೆ ದಟ್ ಮೀನ್ಸ್ ಸಿಕ್ಕಿಮ್ಮು ಪ್ರೊಟೆಕ್ಟರೇಟ್ ಸ್ಟೇಟ್ ಆಗಿ ಇವನ ಕಾಲದಲ್ಲಿ ಎಮರ್ಜ್ ಆಯಿತು ಅಂತ ಕೂಡ ಹೇಳ್ತಾ ಹೋಗುತ್ತೆ. ಈಗ ಇವತ್ತು ನಾವು ಸಿಕ್ಕಿಮನ್ನು ಭಾರತದ ರಾಜ್ಯ ಅಂತ ನಾವು ನೋಡ್ತಾ ಹೋಗ್ತೀವಿ, ಭಾರತದ ಅಂಗ ಅಂತ ನೋಡ್ತಾ ಹೋಗ್ತೀವಿ. ಬಟ್ ಅದರ ಹಿಂದೆ ಹಂಗಿರಲಿಲ್ಲ, ಅದಕ್ಕೊಂದು ಇತಿಹಾಸ ಇದೆ. ಏನು ಅಂತ ನೋಡ್ಕೊಳ್ತಾ ಹೋಗೋಣ. ಈ ಸಿಕ್ಕಿಂ ಅನ್ನುವಂಥದ್ದು 17ನೇ ಶತಮಾನದಲ್ಲಿ ಸಿಕ್ಕಿಮನ್ನ ಈ ನಮ್ಗ್ಯಾಲ್ ಅನ್ನುವಂತಹ ಒಂದು ರಾಜವಂಶ ಆಳ್ವಿಕೆ ಮಾಡ್ತಾ ಇರುತ್ತೆ. ಸಿಕ್ಕಿಮನ್ನ ಇವತ್ತೇನು ಸಿಕ್ಕಿಂ ಕಾಣ್ತಿದೆ, ಆ ಸಿಕ್ಕಿಮನ್ನ ನಮ್ಗ್ಯಾಲ್ ಡೈನಸ್ಟಿ ಅನ್ನೋರು ಆ ರಾಜವಂಶ ಆಳ್ವಿಕೆ ಮಾಡ್ತಾ ಇರುತ್ತೆ. ನಮ್ಗ್ಯಾಲ್ ಡೈನಸ್ಟಿ ಅಂತೇಳಿ. ಈ ನಮ್ಗ್ಯಾಲ್ ಯಾರಪ್ಪ ಅಂದ್ರೆ ಅವರು ಬೌದ್ಧ ಪುರೋಹಿತರು, ಅವರೇ ರಾಜರಾಗಿ, ಬೌದ್ಧ ಧರ್ಮದ ಪ್ರೀಸ್ಟ್ಗಳು ಅವರೇ ರಾಜರಾಗಿ ಆಳ್ವಿಕೆ ಮಾಡ್ತಿರ್ತಾರೆ. ಇವರನ್ನ ಚೋಗ್ಯಾಲ್ ಅಂತ ಕರಿತೀವಿ. ಚೋಗ್ಯಾಲ್ ಆ ಬೌದ್ಧ ರಾಜರನ್ನ ಚೋಗ್ಯಾಲ್ಸ್ ಅಂತ ಕರಿತೀವಿ. ನಮ್ಗ್ಯಾಲ್ ಡೈನಸ್ಟಿ. ಈ ಸಿಕ್ಕಿಂಗೆ ಕಂಟಿನ್ಯೂಸ್ ಆಗಿ ಥ್ರೆಟ್ ಯಾರಿಂದ ಇತ್ತಪ್ಪ ಅಂದ್ರೆ ಗೂರ್ಖಾಗಳು, ನೇಪಾಳದಿಂದ ಬಹಳ ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ನೇಪಾಳದಿಂದ ಗೂರ್ಖಾದ ನೇಪಾಳಿಯಂತರು ಇವ್ರ ಮೇಲೆ, ಸಿಕ್ಕಿಂನ ಮೇಲೆ ಬಹಳ ಅಟ್ಯಾಕ್ ಮಾಡ್ತಿರ್ತಾರೆ, ಬಹಳ ಕಾಟ ಕೊಡ್ತಾ ಇರ್ತಾರೆ. ಸಿಕ್ಕಿಂ ಅವರು ಸ್ಟಾರ್ಟಿಂಗು ಬ್ರಿಟಿಷರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತಾರೆ. ಮುಂದೆ ಹೋಗ್ತಾ ಸಿಕ್ಕಿಂ ಮತ್ತು ಬ್ರಿಟಿಷರ ಮಧ್ಯೆ ಸಂಬಂಧ ಹಾಳಾಗ್ತಾ ಹೋಗುತ್ತೆ.
ಸಂಬಂಧ ಹಾಳಾಗ್ತಾ ಹೋಗುತ್ತೆ. ಮುಂದೆ ಹೋಗ್ತಾ 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 ಬ್ರಿಟಿಷ್ ಅಧಿಕಾರಿಗಳನ್ನ ಸಿಕ್ಕಿಂನಲ್ಲಿ ಬಂಧಿಸ್ಬಿಡಲಾಗತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಅವ್ರ ಮಧ್ಯೆ ಸ್ವಲ್ಪ ಜಗಳ ಆಗ್ಬಿಟ್ಟು ಸಂಬಂಧ ಹದಗೆಟ್ಟುತ್ತೆ. ಅಂತಿಮವಾಗಿ 1961ರಲ್ಲಿ ಬ್ರಿಟಿಷರು ಡಾರ್ಜಿಲಿಂಗ್ ಮತ್ತು ತೆರಾರಿ ಪ್ರದೇಶಗಳನ್ನ ಸ್ವಾಧೀನಪಡಿಸಿಕೊಳ್ತಾರೆ. ಬಿಕಾಸ್ ಸಿಕ್ಕಿಂ ಅಂತ ಒಂದು ಸ್ಟ್ರಾಂಗೆಸ್ಟ್ ಸ್ಟೇಟ್ ಆಗಿಲ್ಲ, ಅದರಿಂದ ಈಸಿಯಾಗಿ ವಶಪಡಿಸಿಕೊಳ್ತಾರೆ. ಈ ಜಗಳದಲ್ಲಿ ಅವ್ರು ಸ್ವಲ್ಪ ಮೇಲ್ಗೇನು ಸಾಧಿಸ್ತಾರೆ. ಮೇಲ್ಗೇನು ಸಾಧಿಸ್ಬಿಟ್ಟು 1861ರಲ್ಲಿ ತುಂಬ್ಲಾಂಗ್ ಒಪ್ಪಂದ ಅಂತ ಆಗುತ್ತೆ. ತುಂಬ್ಲಾಂಗ್ ಒಪ್ಪಂದ ಆಗ್ಬಿಟ್ಟು ಸಿಕ್ಕಿಂ ಬ್ರಿಟಿಷರಿಗೆ ಶರಣಾಗುತ್ತೆ. ಅಂದ್ರೆ ಅವು ಯಾಡ್ ಆಗೋದಿಲ್ಲ, ರಕ್ಷಿತ ಪ್ರದೇಶ ಆಗುತ್ತೆ. ಸಿಕ್ಕಿಂ ಒಂಥರ ಆಟೋನಮಸ್ ಸ್ಟೇಟ್ ಆಗುತ್ತೆ. ಬ್ರಿಟಿಷರ ಪ್ರೊಟೆಕ್ಟರೇಟ್ ಸ್ಟೇಟ್ ಆಗುತ್ತೆ ಸಿಕ್ಕಿಂ. ಸ್ವತಂತ್ರ ಬರುವ ಕೂಡ ಅದು ಪ್ರೊಟೆಕ್ಟರೇಟ್ ಸ್ಟೇಟ್ ಆಗಿತ್ತು. ಅವರ ಆಳ್ವಿಕೆ, ರಾಜರ ಆಳ್ವಿಕೆ ಮಾಡ್ತಾ ಇದ್ರು. ಸ್ವತಂತ್ರ ಬಂದ ನಂತರ ಏನಾಯ್ತಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅನೌನ್ಸ್ ಮಾಡ್ತಾರೆ, ಸಿಕ್ಕಿಂ ಇವಾಗಲೂ ಕೂಡ ಅದು ಪ್ರೊಟೆಕ್ಟರೇಟ್ ಸ್ಟೇಟ್ ಆಗುತ್ತೆ. ಭಾರತಕ್ಕೆ ಸೇರೋದು ಅದು ಅದಕ್ಕೆ ಬಿಟ್ಟದ್ದು ಸೇರಿದ್ರೆ ಸೇರ್ಬೋದು, ಇಲ್ಲಿ ಬಿಟ್ಟಿರ್ಬೋದು ಅಂತೇಳಿ. ಆದ್ರೆ ಸೇರೋದಿಲ್ಲ ಅವರು. 1947 ನಂತರವೂ ಕೂಡ ಅವರು ಸೇರೋದಿಲ್ಲ. ಭಾರತದ ರಕ್ಷಿತ ಪ್ರದೇಶವಾಗಿ ಅದು ಉಳ್ಕೊಳ್ಳುತ್ತೆ. ಭಾರತಕ್ಕೆ ಸೇರೋದಿಲ್ಲ ಅವರು. ಆಗ ಅಲ್ಲಿನ ಜನರು ರಚ್ಚಿಗೆ ಹೇಳ್ತಾ ಹೋಗ್ತಾರೆ. ಈ ಒಂದು ರಾಜಪ್ರಭುತ್ವ ವಿರುದ್ಧವಾಗಿ ಜನರು ರಚ್ಚಿಗೆ ಹೇಳ್ತಾ ಹೋಗ್ತಾರೆ. ನಾವು ಭಾರತಕ್ಕೆ ಸೇರ್ಲೇಬೇಕು ಅಂತೇಳಿ ದೊಡ್ಡ ದೊಡ್ಡ ಹೋರಾಟಗಳಾಗ್ತಾ ಹೋಗುತ್ತೆ. ಆ ಹೋರಾಟಗಳನ್ನ ಅಲ್ಲಿನ ರಾಜ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಆದರೂ ಕೂಡ ಆ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅವರಿಗೆ. ರಾಜಪ್ರಭುತ್ವ ಜನರ ವಿರುದ್ಧ ಜನರು ಅರಮನೆಯ ಮೇಲೆ, ಆ ಒಂದು ಪ್ಯಾಲೇಸ್ ಮೇಲೆ ಮೆರವಣಿಗೆ ನಡೆಸ್ತಾರೆ. 1973ರಲ್ಲಿ ರಾಜಪ್ರಭುತ್ವ ವಿರೋಧಿ ಆಂದೋಲನಗಳು ದೊಡ್ಡ ಮಟ್ಟಕ್ಕೆ ನಡೀತಾ ಹೋಗ್ತವೆ. 1973 ಕೂಡ ಸಿಕ್ಕಿಂ ಭಾರತದ ಭಾಗ ಅಲ್ಲ, ಜಸ್ಟ್ ಪ್ರೊಟೆಕ್ಟರೇಟ್ ಸ್ಟೇಟ್ ಅಷ್ಟೇ. ರಾಜಪ್ರಭುತ್ವಕ್ಕೆ ವಿರುದ್ಧವಾಗಿ ಆಂದೋಲನ ನಡೀತಾ ಹೋಗ್ತವೆ. ಆದ್ರೂ ಕೂಡ ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, 1975ರಲ್ಲಿ ಸಿಕ್ಕಿಂನ ಪ್ರಧಾನಮಂತ್ರಿ ಕಾಜಿ ಲೆಂಡಪ್ ಡೋರ್ಜಿ ಅವರು ಸಿಕ್ಕಿಂ ಅನ್ನ ಭಾರತದ ರಾಜ್ಯವಾಗುವಂತೆ ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತೇಳಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಮನವಿ ಮಾಡ್ತಾರೆ. ಇದರ ಪ್ರಕಾರವಾಗಿ ಆ ವರ್ಷದ ಏಪ್ರಿಲ್ ಅಲ್ಲಿ ಭಾರತೀಯ ಸೇನೆ ಆ ರಾಜರ ಮೇಲೆ ಒಂದು ಆರ್ಮಿ ಇದನ್ನ ಮಾಡುತ್ತೆ, ಅಟ್ಯಾಕ್ ಅನ್ನ ಮಾಡುತ್ತೆ. ಗ್ಯಾಂಗ್ಟಾಕ್ ನಗರವನ್ನು ವಶಪಡಿಸಿಕೊಳ್ಳುತ್ತೆ. ಚೋಗ್ಯಾಲ್ ಅರಮನೆ ಸುತ್ತುವರೆದ್ಬಿಟ್ಟು ಅಲ್ಲಿನ ಕಾವಲುಗಾರರನ್ನ ನಿಶಸ್ತ್ರಗೊಳಿಸಕ್ಕೆ ಹೇಳ್ಬಿಟ್ಟು ಅಟ್ಯಾಕ್ ಮಾಡ್ಬಿಟ್ಟು ಭಾರತ ಆರ್ಮಿ ಸಿಕ್ಕಿಮನ್ನ ಗೆಲ್ಲುತ್ತೆ. ಭಾರತ ಮಿಲಿಟರಿ ಆಕ್ಷನ್ ಅನ್ನ ಮಾಡ್ಬಿಟ್ಟು, ಸೇನೆ ಕಾರ್ಯಾಚರಣೆ ಮಾಡ್ಬಿಟ್ಟು ವಶಪಡಿಸಿಕೊಂಡ್ರೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ವಿರೋಧ ವ್ಯಕ್ತವಾಗುತ್ತೆ ಮುಂದೆ ಅನ್ನೋದನ್ನ ಯೋಚನೆ ಮಾಡಿ ಏನ್ ಮಾಡುತ್ತೆ ಭಾರತ ಸರ್ಕಾರ, ಏನ್ ಮಾಡುತ್ತೆ, ಎಲೆಕ್ಷನ್ ಅನ್ನ ಮಾಡ್ಬೇಕಲ್ಲಿ, ಅಲ್ಲಿನ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಅನ್ನ ಹಾಕೊಂಡು, ಭಾರತಕ್ಕೆ ಆಲ್ರೆಡಿ ಮಾಹಿತಿ ಇರುತ್ತೆ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಜನರು ಕೂಡ ಭಾರತಕ್ಕೆ ಸೇರ್ಬೇಕು ಅಂತ ಬಹಳ ಇಷ್ಟಪಟ್ಟವ್ರೆ. ಅದಕ್ಕೆ ಏನ್ ಮಾಡುತ್ತೆ ಭಾರತ ಸರ್ಕಾರ, ಮತ್ತೆ ಮುಂದೆ ಇದು ಕಾಂಟ್ರವರ್ಸಿ ಆಗ್ಬಾರ್ದು, ಮುಂದೆ ಈ ರಾಜರು ಬಂದ್ಬಿಟ್ಟು ಮತ್ತೆ ನಾವು ದೇಶವನ್ನು ನಾವು ಸಪರೇಟ್ ದೇಶ ಆಗ್ತೀವಿ ಅಂತ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ, ಅಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮುಂದೆ ಆಗುತ್ತೆ. ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ 97.5% ಇದರಷ್ಟು ಜನರು, ಮತದಾರರು ರಾಜಪ್ರಭುತ್ವ ಬೇಡ ನಮಗೆ, ನಾವು ಭಾರತಕ್ಕೆ ಸೇರ್ತೀವಿ ಅಂತೇಳಿ ಒಪ್ಪಿಗೆಯನ್ನ ಕೊಡ್ತಾರೆ. ಅದಕ್ಕೆ ಇದರ ಪ್ರಕಾರವಾಗಿ ಆ ಒಪ್ಪಿಗೆಯನ್ನ ಕೊಟ್ಟ ಮೇಲೆ 1975ರಲ್ಲಿ 36ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಭಾರತೀಯ ಸಂವಿಧಾನಕ್ಕೆ ತಿದ್ದುಪಡಿನ ತಂದ್ಬಿಟ್ಟು 36ನೇ ತಿದ್ದುಪಡಿ ತಂದ್ಬಿಟ್ಟು 1975ರಲ್ಲಿ ಸಿಕ್ಕಿಮನ್ನ ಭಾರತಕ್ಕೆ ಸೇರಿಸಿಕೊಳ್ಳಾಗುತ್ತೆ. ಅಂದ್ರೆ 1975 ಕೂಡ ಸಿಕ್ಕಿಂ ಭಾರತದ ಭಾಗ ಆಗಿರಲಿಲ್ಲ, ಜಸ್ಟ್ ಪ್ರೊಟೆಕ್ಟರೇಟ್ ಸ್ಟೇಟ್ ಆಗಿತ್ತು ಅಷ್ಟೇ. 75ರಲ್ಲಿ ಸಿಕ್ಕಿಂ ಭಾರತದ ಭಾಗವಾಯಿತು. ಇದು ನಿಮಗೆ ಗೊತ್ತಿರಲಿ. ಐ ಹೋಪ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಿಂ ಹೆಂಗೆ ಭಾರತಕ್ಕೆ ಸೇರ್ತು, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಕೆಲಸವನ್ನು ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ, ಮುಂದೆ ಕಾಂಟ್ರವರ್ಸಿ ಆಗ್ಬಾರ್ದಲ್ವಾ. ಮುಂದೆ ರಾಜ ಬಂದು ಮತ್ತೆ ನಮ್ಮನ್ನ ಇವರು ಮಿಲಿಟರಿ ಅಟ್ಯಾಕ್ ಮಾಡ್ಬಿಟ್ಟು ನಮ್ಮನ್ನು ವಶಪಡಿಸ್ಕೊಂಡ್ರು ಅಂತೇಳಿ ದೊಡ್ಡ ಮಟ್ಟಕ್ಕೆ ಮತ್ತೆ ಹೋರಾಟ ಆಗ್ಬಾರ್ದು, ಮತ್ತೆ ವಿಶ್ವಸಂಸ್ಥೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅಷ್ಟೇ. ಹಲವಾರು ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಏನ್ ಕೇಳಿದ್ದಾರೆ ಅಂತೇಳಿ. ದ ಲಾಸ್ಟ್ ಮೇಜರ್ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ಇಂಡಿಯನ್ ಟೆರಿಟರಿ ಟುಕ್ ಪ್ಲೇಸ್ ಡ್ಯೂರಿಂಗ್ ದ ಟೈಮ್ ಆಫ್, ಕೊನೆಯ ಮೇಜರ್ ಎಕ್ಸ್ಟೆನ್ಷನ್ ಬ್ರಿಟಿಷ್ ಮಾಡಿದ್ದಾರಪ್ಪ ಅಂದ್ರೆ ಇವನೇ ಡಾಲೌಸಿ. ಆಲ್ಮೋಸ್ಟ್
ಎಲ್ಲ ರೀತಿಯಲ್ಲೂ ಕೂಡ ವಶಪಡಿಸಿಕೊಂಡಿದ್ರು. ಇನ್ನೇನು ಅಳಿದುಳಿದು ಎಲ್ಲವೂ ಕೂಡ ಇವನು ವಶಪಡಿಸಿಕೊಳ್ತಾ ಹೋಗ್ತಾನೆ ಡಾಲೌಸಿ. ಡಾಲೌಸಿ has been regarded as the maker of modern India because he brought about reforms and made a beginning in many fields. Which one of the following was not one of his schemes reforms? ಇವನು ಹಲವಾರು ಸುಧಾರಣೆ ತರ್ತಾ ಹೋಗ್ತಾನೆ. ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಎಜುಕೇಶನಲ್ ರಿಫಾರ್ಮ್ಸ್, ಗುಡ್ಸ್ ಡಿಸ್ಪ್ಯಾಚ್ ಇವನು ಕಲ್ತರೆ ಆಗಿದ್ದು ಕರೆಕ್ಟ್ ಇದೆ. ಕನ್ಸ್ಟ್ರಕ್ಷನ್ ಆಫ್ ರೈಲ್ವೇಸ್ ಅಂಡ್ ಇಂಟ್ರೊಡಕ್ಷನ್ ಆಫ್ ಟೆಲಿಗ್ರಾಫ್ ಅಂಡ್ ಪೋಸ್ಟಲ್ ಸರ್ವಿಸ್ ಎಲ್ಲ ಕರೆಕ್ಟ್ ಅಲ್ವಾ? ಟೆಲಿಗ್ರಾಫ್ನ ಪಿತಾಮಹ ಇವನೇ, ಪೋಸ್ಟಲ್ ಆಧುನಿಕತೆ ಪಿತಾಮಹ ಇವನೇ, ರೈಲ್ವೆ ಪಿತಾಮಹ ಕೂಡ ಇವನೇ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ವೋಟ್ ಬಂಕ್ PWD ಅದು ಕೂಡ ಇವನೇ ಸ್ಥಾಪನೆ ಮಾಡಿದ್ದು. 3 ಕೂಡ ಕರೆಕ್ಟ್ ಇದೆ. ಯಾವುದು ಅಲ್ಲ ಅಂತ ಕೇಳಿದ್ರೆ ಫ್ಯಾಕ್ಟರ್ಸ್ ಆಕ್ಟ್ ಟು ಇಂಪ್ರೂವ್ ದ ಕಂಡೀಷನ್ ಆಫ್ ಇಂಡಿಯನ್ ಲೇಬರ್, ಇದು ಅಲ್ಲ, ಇವನ ಒಂದು ಸುಧಾರಣೆ ಅಲ್ಲ ಅಂತೇಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಡಾಲೌಸಿ ಅಡ್ಮಿನಿಸ್ಟ್ರೇಷನ್ ಈಸ್ ರಿಲೇಟೆಡ್ ಟು ದ ಪಾಲಿಸಿ ಆಫ್ ಅನೆಕ್ಸೇಷನ್ ಇಸ್ ಗ್ರೇಟ್ ಅನೆಕ್ಸೇಷನ್ ಇನ್ಕ್ಲೂಡೆಡ್. ನೋಡ್ರಿ, ಪಂಜಾಬ್ ವಶಪಡಿಸ್ಕೊಳ್ತಾನೆ, ಲೋವರ್ ಬರ್ಮಾನ್ ವಶಪಡಿಸ್ಕೊಳ್ತಾನೆ, ಅವಧ್ ವಶಪಡಿಸ್ಕೊಳ್ತಾನೆ, ಮೇಜರ್ ಸೆಂಟ್ರಲ್ ಪ್ರಾವಿನ್ಸ್ಗಳನ್ನ ವಶಪಡಿಸ್ಕೊಳ್ತಾನೆ, ಎಲ್ಲವೂ ಕೂಡ ವಶಪಡಿಸ್ಕೊಂಡಿದ್ದೀವಿ. ಮೇನ್ ಆಗಿ ಇನ್ನೊಂದು ದುಬ್ಲ ಹಲಿ ವ್ಯವಸ್ಥೆ ಅಂತೇಳಿ ಸೂರತ್ ಹತ್ರ ಇದು ಜಾಸ್ತಿ ಈ ಒಂದು ಸಿಸ್ಟಮ್ ಜಾರಿಲಿತ್ತು. ಏನಪ್ಪ ದುಬ್ಲಲಿ ಸಿಸ್ಟಮ್ ಅಂದ್ರೆ, ಇದು ಜೀತದ ಆಳು ಪದ್ಧತಿ ಅಂತೇಳಿ ಬೇರೆ ಬೇರೆ ರೀಜನ್ ಅಲ್ಲಿ ಬೇರೆ ಬೇರೆ ಹೆಸರಿಂದ ಇತ್ತಿದ್ದು, ಬೇರೆ ಬೇರೆ ರೀಜನ್ ಅಲ್ಲಿ ಬೇರೆ ಬೇರೆ ಹೆಸರಿಂದ ಇತ್ತು. ದುಬ್ಲಾ ಹಲಿ ಸಿಸ್ಟಮ್ ಅಂತೇಳಿ ಈ ಗುಜರಾತ್ನ ಸೂರತ್ ಭಾಗದಲ್ಲಿ ಜಿತ್ದಾಳು ಪದ್ಧತಿಗಿದಂತಹ ಹೆಸರಿದು. ಅದನ್ನ ಸುಮ್ಮನೆ ಜಸ್ಟ್ ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ ನಿಮಗೆ. ಇಲ್ಲಿ ಇವನ್ ಕಾಲಕ್ಕೆ ಸಂಬಂಧಪಟ್ಟಿಲ್ಲ, ಅದು ಜಸ್ಟ್ ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಗಿ ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ದುಬ್ಲಾ ಹಲಿ ಸಿಸ್ಟಮ್ ಅಂತ ಗೊತ್ತಿರಲಿ ಅಂತೇಳಿ. ಇದು ಒಂದು ರೀತಿಯ ಜಿತ್ದಾಳು ಪದ್ಧತಿಯಾಗಿದ್ದು, ಇದರಲ್ಲಿ ಜನರು ಎಂದಿಗೂ ಮರುಪಾವತಿಸಲಾಗದ ಸಾಲವನ್ನು ಕೊಟ್ಬಿಟ್ಟು ಅವರು ಮರುಪಾವತಿಸಲಾಗದ ಎಷ್ಟು ಬಡ್ಡಿಗಳನ್ನು ಹಾಕಿ ಆ ಸಾಲಗಳಿಗೆ ಬದಲಾಗಿ ಭೂ ಮಾಲೀಕರಿಗೆ ಕೆಲಸ ಮಾಡುವಂತೆ ಒತ್ತಾಯಿಸಲಾಗುತ್ತಿತ್ತು. ಈ ವ್ಯವಸ್ಥೆಯು ಭಾರತದ ಪಶ್ಚಿಮ ಪ್ರದೇಶಗಳಲ್ಲಿ ವಿಶೇಷವಾಗಿ ಸೂರತ್ನಲ್ಲಿ ಪ್ರಚಲಿತದಲ್ಲಿತ್ತು ಅಂತ ಗೊತ್ತಿರಲಿ ಅಷ್ಟೇ. ದುಬ್ಲಾ ಹಲಿ ಸಿಸ್ಟಮ್ ಅಂತೇಳಿ ಇದು ಜಿದ್ದಾಳು ಪದ್ಧತಿ, ಸೂರತ್ನಲ್ಲಿ ಇದ್ದಂತಹ ಒಂದು ಜಿದ್ದಾಳು ಪದ್ಧತಿ, ಇದು ಗೊತ್ತಿರಲಿ ಅಷ್ಟೇ. ಇದು ಇಷ್ಟು ಡಾಲೌಸಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡಿ. ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೊಳ್ಳೋಣ. ಈಗ ನೆಕ್ಸ್ಟ್ 1857 ರಿವೋಲ್ಟ್, ದಂಗೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಏನು ದಂಗೆಗೆ ಪ್ರಮುಖ ಕಾರಣ ಆಯಿತು, ಮತ್ತೆ 1857 ದಂಗೆಗೆ ಮುಂಚೆಗೂ ಕೂಡ ಹಲವಾರು ದಂಗೆಗಳು ಕೂಡ ನಡೆದಿವೆ. ಅವುಗಳನ್ನು ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಮುಂದಿನ ಕ್ಲಾಸ್ಗಳಲ್ಲಿ. ಈ ಕ್ಲಾಸ್ಗೆ ಬೇಡ, ಸಾಕು. ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಯಾರೇ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ನೇಹಿತರು ಕೂಡ ಈ ಕೋರ್ಸ್ನ ಬಗ್ಗೆ ತಿಳಿಸಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ನಾನು ಇಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದೀನಿ, ಜಸ್ಟ್ ರೀಚ್ ಆಗಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕಷ್ಟಪಟ್ಟು ಓದ್ತಿರ್ತಾರೆ, ಕೋಚಿಂಗ್ ತೊಗೊಳಕ್ಕಾಗಿರೋದಿಲ್ಲ, ಮತ್ತು ತುಂಬ ಜನಕ್ಕೆ ಇಷ್ಟು ಅರ್ಥ ಆಗ್ತಾ ಇರೋದಿಲ್ಲ. ಅಂಥವರಿಗೆ ಸ್ವಲ್ಪ ಪೇಷನ್ಸ್ ಆಗಿ ಇಟ್ಕೊಂಡ್ರೆ ನಿಮಗೆ ಬೇರೆ ಬುಕ್ಗಳು ಓದೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ನಿಮ್ಗೆ ಇಲ್ಲಿ ಅರ್ಥ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.